ಗುಡ್ ಮಾರ್ನಿಂಗ್, ಕೇಳಿಸ್ತಾ ಇದೆಯಾ? ಎಸ್ ಸರ್, ಕೇಳಿಸ್ತಾ ಇದೆ. ಗುಡ್ ಮಾರ್ನಿಂಗ್. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಸೀರೀಸ್ ಆಫ್ ರಿಯಲ್ ನಂಬರ್ಸ್. ಸೊ ಸೀರೀಸ್ ಅಂತ ಅಂದ್ರೆ ಇಟ್ ಇಸ್ ಅ ಸಮ್ ಅಂತ ಅಷ್ಟೇ. ಸೊ ಅಂದ್ರೆ ಏನ್ ನಾವು ಸೀಕ್ವೆನ್ಸ್ ಸ್ಟಡಿ ಮಾಡ್ತೀವಿ, ಸೀಕ್ವೆನ್ಸ್ ಅಲ್ಲಿ ಇನ್ ಬಿಟ್ವೀನ್ ದ ಎಲಿಮೆಂಟ್ಸ್ ಕಾಮ ಹಾಕೊಂತ ಹೋಗ್ತೀವಿ. ಇಲ್ಲಿ ಸೀರೀಸ್ ಅಲ್ಲಿ ಪ್ಲಸ್ ಹಾಕಂತ ಹೋಗ್ತೀವಿ ಅಷ್ಟೇ. ಅಂದ್ರೆ ಸಮ್ ಏನ್ ಬರುತ್ತೆ ಸೀರೀಸ್ ಅದನ್ನ ಸೀರೀಸ್ ಅಂತ ಕರಿತೀವಿ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಈಗ. ಇನ್ಫೈನೈಟ್ ಸೀರೀಸ್ ಇನ್ಫ್ಯಾಕ್ಟ್. ಸೊ ನಾವಿಲ್ಲೆಲ್ಲ ಇನ್ಫೈನೈಟ್ನೇ ಓದೋದಿಲ್ಲಿ. ಯಾಕಂತಂದ್ರೆ ನಮಗೆ ಸೀಕ್ವೆನ್ಸ್ ಏನಾಗಿದೆ ಹೇಳಿ, ಇನ್ಫೈನೈಟ್ ಇದೆ. ಸೀಕ್ವೆನ್ಸ್ ಇನ್ಫೈನೈಟ್ ಇರೋದ್ರಿಂದ ಸೀರೀಸ್ ಕೂಡ ಇನ್ಫೈನೈಟ್ ಅಂತ ಓದ್ತೀವಿ. ಸೊ ಇಫ್ ದ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಕನೆಕ್ಟೆಡ್ ಬೈ ಪ್ಲಸ್ ಆರ್ ಮೈನಸ್ ಅಥವಾ ಇಟ್ ಬಿಕಮ್ ಸೀರೀಸ್. ಇದು ಸೀಕ್ವೆನ್ಸ್ ಆಗಿದ್ರೆ ಸೀಕ್ವೆನ್ಸ್ ಏನ್, then the expression a1 plus a2 a3 and so on till infinity is called infinite series, and it is denoted by this is a symbol of series. N is equal to 1 to infinity a1. So in that a1 is the first term, a2 a3 the third term of the series, and an is called the nth term or general term anta karತೀವಿ. So that is the thing. Next sequence of partial sums ಅಂತ ಬರುತ್ತೆ. ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ ಅಂತ ಅಂದ್ರೆ ಅದೊಂದು ಸೀರೀಸ್ ತಗೋಣ. summation an n is equal to 1 to infinity n be a given series. ಅದರಲ್ಲಿ s1 is equal to ಏನಾಗುತ್ತೆ a1, s2 is equal to a1 plus a2, s3 is equal to a1 plus a2 plus a3, sn is equal to a1 plus a2 a3 an till n terms. So that is sn is the nth term of the given series, sum of n terms of the given series. Then ಆ ಸೀಕ್ವೆನ್ಸ್ sn ಏನ್ ಜನರೇಟ್ ಆಗುತ್ತೆ ಅದನ್ನ ನಾವೇನಂತ ಕರಿತೀವಿ, ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಆಫ್ ದಿಸ್ ಸೀರೀಸ್ ಅಂತ. ಸಪೋಸ್ ಇಫ್ ಯು ಟೇಕ್ kn is equal to 1 by n ಅಂತ ತಗೊಳ್ಳಿ. ಸೊ ಅಥವಾ ಹಿಂಗ್ ಬರೀತೀವಿ. ಸೊ summation 1 by n ಅಂತ ತಗೊಂಡ್ರೆ can you construct the sequence of partial sums ಅಂತ ಕೇಳಿದ್ರೆ, ಸೊ ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ ಅಂತಂದ್ರೆ sn ಅಂತ ಡಿನೋಟ್ ಮಾಡ್ತೀವಿ ಅದನ್ನ. ಸೊ ಅದನ್ನ ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ಬೇಕಂತಂದ್ರೆ, ಇನ್ ದ ಫಸ್ಟ್ ಟರ್ಮ್ ವಾಟ್ ಯು ಶುಡ್ ರೈಟ್, ಯು ಪುಟ್ n is equal to 1. ಸೊ s1 ಅಲ್ಲಿ, ಸೊ ಅಂದ್ರೆ s1 s2 s3 and so on sn ಅಂತ ಇರುತ್ತೆ. ಸೊ ದಿಸ್ ಇಸ್ ದ ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ಸ್. ಸೊ ಇದೇನಾಗುತ್ತೆ ಈಗ, s1 is equal to ಏನಾಗುತ್ತೆ 1 by 1 ಆಗುತ್ತೆ, s2 is equal to ಏನು, ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ 1 plus 1 by 2 ಆಗುತ್ತೆ, ಥರ್ಡ್ ಬಂದ್ಬಿಟ್ಟು 1 plus 1 by 2 plus 1 by 3 ಆಗುತ್ತೆ. ಹಂಗೆ ಹೋಗ್ತಾ ಇರುತ್ತೆ. nth ಟರ್ಮ್ ಏನಾಗುತ್ತೆ 1 plus 1 by 2 plus 1 by 3 and so on 1 by n ಆಗುತ್ತೆ. and it will be continued like this. ಸೊ ಇದನ್ನ ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ಸ್ ಅಂತ ಕರಿತೀವಿ ನಾವು. ಇದೊಂದು ಸೀಕ್ವೆನ್ಸ್ ನ s1 s2 s3 and so on. ಈ ಸೀಕ್ವೆನ್ಸ್ ನ ನಾವು ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಫಸ್ಟ್ ಟರ್ಮ್ ಬಂದ್ಬಿಟ್ಟು ಸಮ್ ಆಫ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಬಂದ್ಬಿಟ್ಟು ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್. ಸೊ ಆ ತರ ಹೋಗ್ತಾ ಇರುತ್ತೆ. ಇದನ್ನ ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ಸ್ ಅಂತಾನೆ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಕನ್ವರ್ಜೆನ್ಸ್, ಡೈವರ್ಜೆನ್ಸ್ ಅಂಡ್ ಆಸಿಲೇಷನ್ ಆಫ್ ದ ಸೀರೀಸ್. ನಾವು ಆಲ್ರೆಡಿ ಸೀಕ್ವೆನ್ಸ್ ಅಲ್ಲಿ ಓದಿದೀವಿ ಯಾವಾಗ ಒಂದು ಸೀಕ್ವೆನ್ಸ್ ನ ಕನ್ವರ್ಜೆಂಟ್ ಅಂತೀವಿ, ಡೈವರ್ಜೆಂಟ್ ಅಂತೀವಿ ಅಂತ. ಸೊ ವಿ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್. ಬಟ್ ಹಿಯರ್ ಸೀರೀಸ್ ಅಲ್ಲೂ ಕೂಡ ನಾವು ಅದೇ ಬಿಹೇವಿಯರ್ ನ ಚೆಕ್ ಮಾಡ್ತೀವಿ, ಕನ್ವರ್ಜೆಂಟ್ ಆಗುತ್ತಾ ಡೈವರ್ಜೆಂಟ್ ಆಗುತ್ತಾ ಅಂತ. ಕನ್ವರ್ಜೆಂಟ್ ಅಂದ್ರೆ ಆ ವ್ಯಾಲ್ಯೂಸ್ ನೆಲ್ಲ ಕೂಡಿದ್ರೆ ನಮ್ಗೆ ಏನೋ ಒಂದು ಫೈನೈಟ್ ವ್ಯಾಲ್ಯೂ ಬರೋ ತರ ಇರ್ಬೇಕು, ಯಾವುದೋ ಒಂದು ವ್ಯಾಲ್ಯೂ ಕಡೆ ಕನ್ವರ್ಜ್ ಆಗ್ತಾ ಇರ್ಬೇಕು, ಒಂದು ಫೈನೈಟ್ ವ್ಯಾಲ್ಯೂ. ಡೈವರ್ಜೆಂಟ್ ಅಂದ್ರೆ ಡೈವರ್ಜ್ ಆಗ್ತಾ ಇರ್ಬೇಕು, ತುಂಬಾ ದೊಡ್ಡ ವ್ಯಾಲ್ಯೂ ಇನ್ಫಿನಿಟಿ ಬರೋದನ್ನ ಡೈವರ್ಜೆಂಟ್ ಕರಿತೀವಿ. ಆಸಿಲೇಟ್ ಅಂತ ಅಂದ್ರೆ ಆಸಿಲೇಟ್ ಆಗ್ತಾ ಇರುತ್ತೆ ಸೀರೀಸ್.
behavior of the series summation ಏನ್ summation ಅಂತ ಕರಿತೀವಿ. ಅಂದ್ರೆ n ರನ್ ಆಗೋದು 1 ಇಂದ, ಓಕೆನಾ. ಸೊ n is equal to 1 to infinity totally depends on the behavior of the sequence of partial sums. ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ ಹೆಂಗ್ ಬಿಹೇವ್ ಮಾಡುತ್ತೆ ಅನ್ನೋದ್ರ ಮೇಲೆ ನಮ್ಮ ಸೀರೀಸ್ ಡಿಪೆಂಡ್ ಆಗಿದೆ. ಯು ನೋ ಹೌ ಟು ಕನ್ಸ್ಟ್ರಕ್ಟ್ ದ ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ಸ್. ಸೊ ಆ ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ ಸೀಕ್ವೆನ್ಸ್ಗೆ ಲಿಮಿಟ್ ಕಂಡುಹಿಡಿದು ಗೊತ್ತಿದೆ ನಿಮಗೆ. ಸೊ ಅದೇ ಪ್ರಕಾರ ನೀವು ಲಿಮಿಟ್ ಕಂಡುಹಿಡಿಬೇಕು. ಅದ್ರ ಮೇಲೆ ಈ ಸೀರೀಸ್ ಡಿಪೆಂಡ್ ಆಗಿದೆ. ಸೀರೀಸ್ ಸಮೇಷನ್ ಇಸ್ ಕನ್ವರ್ಜೆಂಟ್ ಆಗ್ಬೇಕಂದ್ರೆ ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ಸ್ ಏನಾಗಿರ್ಬೇಕು, ಕನ್ವರ್ಜೆಂಟ್. ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ ಕನ್ವರ್ಜೆಂಟ್ ಆಗಿದ್ರೆ ಸೀರೀಸ್ ಕನ್ವರ್ಜೆಂಟ್. If the sequence Sn converges to a real number S, then S is called the sum of the series. ಅಂದ್ರೆ ಆ ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ಗೆ ನಾವು ಲಿಮಿಟ್ ಕಂಡುಹಿಡಿದಾಗ ಏನ್ ಆನ್ಸರ್ ಬರುತ್ತೋ ಅದೇ ನಮ್ಮ ಸಮ್ ಆಫ್ ದಿ ಸೀರೀಸ್ ಆಗುತ್ತೆ, ಓಕೆನಾ. ಸೊ ಅದೇನ ಆನ್ಸರ್ ಬಂದಿರುತ್ತೆ, ದಟ್ ಈಸ್ ವಾಟ್ ದಿ ಸಮ್, ಟೋಟಲ್ ಸಮ್ ಅದೇ ಆಗಿರುತ್ತೆ. ಸಮೇಷನ್ n is equal to 1 to infinity n is equal to S ಆಗುತ್ತೆ. ಅಂದ್ರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ Sn ಕಂಡುಹಿಡಿಬೇಕು. ಸೊ ಇದೇನೋ ಸಮ್ k ಬಂತು ಅಂತ ಅಂದ್ರೆ, ಸೊ ವಿಚ್ ಇಂಪ್ಲೈಸ್ ವಾಟ್, ಸಮೇಷನ್ n is equal to k ಅಂತ ಅದ್ರ ಅರ್ಥ. ಡೈವರ್ಜೆಂಟ್ ಟು ಪ್ಲಸ್ ಇನ್ಫಿನಿಟಿ ಅಥವಾ ಮೈನಸ್ ಇನ್ಫಿನಿಟಿ ಆಗ್ಬೇಕಂದ್ರೆ ಸೀಕ್ವೆನ್ಸ್ Sn is divergent to plus infinity or minus infinity respectively. Then we write sequence is plus converge positive infinity ಅಂದ್ರೆ ಅದು ಡೈವರ್ಜೆಂಟ್ ಆಗುತ್ತೆ, ಮೈನಸ್ ಇನ್ಫಿನಿಟಿ ಅಂದ್ರೆ ಕೂಡ ಅದು ಡೈವರ್ಜೆಂಟ್ ಆಗುತ್ತೆ. The series is to be oscillating finitely or infinitely if the sequence of partial sum same definition ಎಲ್ಲ ಸೇಮ್, ಅಲ್ಲಿ ಏನ್ ಮಾತಾಡ್ತೀವೋ ಸೇಮ್ ಡೆಫಿನಿಷನ್ಸ್, ಏನು ಚೇಂಜಸ್ ಇಲ್ಲ. ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ ಹೆಂಗ್ ಬಿಹೇವ್ ಮಾಡ್ತಿದೆ ಅನ್ನೋದು ನೋಡ್ಕೊಂಡು ಸೀರೀಸ್ ಹಂಗೆ ಬಿಹೇವ್ ಮಾಡುತ್ತೆ ಸೇಮ್. ಈಗ ಹೆಂಗೆ ಅಂತ ಒಂದೆರಡು ಎಕ್ಸಾಂಪಲ್ ನೋಡೋಣ. ಸೊ ಡಿಸ್ಕಸ್ ದ ಕನ್ವರ್ಜೆನ್ಸ್ ಆಫ್ ಸಮೇಷನ್ 1/n ಅಂತ ಇದೆ. ಸೊ ಹೆಂಗೆ ಡಿಸ್ಕಸ್ ಮಾಡ್ತೀರಾ ಇದನ್ನ ಅಂತ, ಓಕೆನಾ. ಸೊಲ್ಯೂಷನ್ ಇದು ಕನ್ವರ್ಜೆಂಟಾ ಡೈವರ್ಜೆಂಟಾ ಏನ್ ಕತೆ ಅಂತ ನೋಡೋಣ. ಸೊ ಫಸ್ಟ್ ಯಾವುದೇ ಒಂದು ಸೀರೀಸ್ ಕೊಟ್ಟಾಗ ನಾವು ಫಸ್ಟ್ ಲಾಜಿಕಲ್ ಏನ್ ಕಲ್ತಿದೀವಿ, ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ S1 is equal to what, 1. S2 is equal to what, 1 plus 1 by 2. S3 is equal to 1 plus 1 by 2 plus 1 by 2 plus 1 by 2. And so on Sn construct ಮಾಡಬೇಕು. Sn is equal to what, 1 plus 1 by 2 plus 1 by 2 plus 1 by 3 plus so on plus 1 by n. So this is the nth term. ನಾವು ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು ಅಂತ ಹೇಳಿದೀನಿ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಅಂದ್ರೆ ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ಗೆ ಲಿಮಿಟ್ ಕಂಡುಹಿಡಿಬೇಕು, ಅಂದ್ರೆ Sn ಗೆ ಲಿಮಿಟ್ ಕಂಡುಹಿಡಿಬೇಕು ಅಂತ ಅಷ್ಟೇ. Sn which is equal to limit n tends to infinity. What is your Sn? 1 plus 1 by 2 and so on 1 by n. ನೋಡಿ ಡಿನಾಮಿನೇಟರ್ ಎಲ್ಲ AP ನಲ್ಲಿ ಇರ್ತಾರೆ. Divergent. Tends to what? Yes, sir. Divergent. Infinity. Therefore ಏನಂತ ಹೇಳ್ಬೋದು, the sequence Sn is divergent, which implies sequence Sn behave ಹೆಂಗ್ ಮಾಡುತ್ತೆ ಅನ್ನೋದ್ರ ಮೇಲೆ ನಮ್ಮ ಸಮೇಷನ್ ಬಿಹೇವ್ ಮಾಡುತ್ತಲ್ವಾ. ಅಂದ್ರೆ summation 1/n is also divergent. ಕ್ಲಿಯರ್ ಆಯ್ತಲ್ವಾ. ಸೊ ಈ ತರ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಡೈರೆಕ್ಟ್ ಆಗಿ ನಾವು ಇದನ್ನೆಲ್ಲ ಸೀಕ್ವೆನ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಎಂತ ಟರ್ಮ್ ನ ಬರ್ಕೊಂಡ್ಬಿಟ್ರೆ ಸಾಕು. Sn ಇಂಪಾರ್ಟೆಂಟ್. Sn ನ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಟ್ಟು ಅದಕ್ಕೆ ನಾವು ಲಿಮಿಟ್ ನ ಕಂಡುಹಿಡಿತೀವಿ ಅಷ್ಟೇ, ಏನಿಲ್ಲ. ನೋಡಿ ಇದೇನಿದೆ, ಡಿಸ್ಕಸ್ ದ ಕನ್ವರ್ಜೆನ್ಸ್ ಆಫ್ ದಿಸ್. ಡೈರೆಕ್ಟ್ ಆಗಿ Sn ಬರ್ಕೊಳ್ಳಿ, S1 S2 ಎಲ್ಲ ಏನ್ ಬೇಡ, ಡೈರೆಕ್ಟ್ ಆಗಿ Sn is equal to what, ಎಂತ ಟರ್ಮ್ ಬರ್ಗು ಮಾತ್ರ ಬರ್ಕೊಳ್ಳಿ. 1 square 2 square and so on till n square. This is Sn is nothing but what, this is a summation n square ಫಾರ್ಮುಲಾ ಗೊತ್ತಿದೆ ನಮಗೆ. n into n plus 1 into 2n plus 1 by 6. 6.
Apply limit on both sides. Limit n tends to infinity. Sn is equal to what? Limit n tends to infinity ಹಾಕಿದ್ರೆ ಏನ್ ಬರುತ್ತೆ ನಿಮ್ಗೆ? Infinity. Infinity. So which implies sequence Sn is Divergent. divergent, which implies summation Summation An is union is divergent. divergent. ಎಂತ ಟರ್ಮ್ ತಗೊಂಡು ಕಂಡು ಹಿಡ್ಕೊಂಡು ಮಾಡುವ ಅಷ್ಟೇ. ನೋಡಿ, ಟೆಸ್ಟ್ ದ ಕನ್ವರ್ಜೆನ್ಸ್ ಆಫ್ ದಿಸ್ ಸೀರೀಸ್ ಅಂತ ಹೇಳಿದ್ರೆ. ಸೊ ಎಂತ ಟರ್ಮ್ ಎಸ್ ಅನ್ನ ಕಂಡಿಟ್ಕೊಳ್ಳೋಣ. ವಾಟ್ ವಿಲ್ ಬಿ ಯುವರ್ ಎಸ್ ಎನ್? Sn is equal to Minus 1, one. sorry, -1 plus 1 minus 1 plus 1 and so on n terms ಇರುತ್ತಲ್ವಾ. ಅಂದ್ರೆ this totally depends on n ಅಲ್ವಾ. To find the limit, so what should find the limit supremum? So limit n tends to infinity. Yes, 2n ಕಂಡಿಟ್ಕೊಳ್ಳೋಣ ಫಸ್ಟ್. ಯಾಕಂದ್ರೆ ಆಡ್ ಇವನ್ಗೆ ಚೇಂಜ್ ಆಗ್ತಾ ಇರುತ್ತೆ. ಆಡ್ಗೆ ಏನ್ ಬರುತ್ತೆ, ಇವನ್ಗೆ ಏನ್ ಬರುತ್ತೆ ನೋಡಿ. ಈವನ್ ಟರ್ಮ್ಸ್ ಆಡ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ. ನೋಡಿ, ಫಸ್ಟ್ ಟರ್ಮು ಸೆಕೆಂಡ್ ಟರ್ಮು ಎರಡು ಟರ್ಮ್ ತಗೊಂಡಿದ್ದೀನಿ. ಎರಡು ಟರ್ಮ್ ಸಮ್ ತಗೊಂಡ್ರೆ ಆನ್ಸರ್ 0 ಬಂತು. 4 ಟರ್ಮ್ ತಗೊಂಡ್ ಸಮ್ ತಗೊಂಡ್ರೆ ಏನ್ ಬರುತ್ತೆ? 0. 0 ಬರುತ್ತೆ. ಸೊ ಅಂದ್ರೆ ಈವನ್ಗೆ 0 ಬರುತ್ತೆ ಅಲ್ವಾ. ನೆಕ್ಸ್ಟ್ ಲಿಮಿಟ್ n tends to infinity. ಸೊ s 2n plus 1 ತಗೊಳ್ಳೋಣ. ಆಡ್ ತಗೊಂಡ್ರೆ ಏನಾಗುತ್ತೆ? ಆಬ್ವಿಯಸ್ಲಿ ನಿಮಗೆ 1 ಬರುತ್ತೆ. ಈವನ್ ಒಂದ್ ಬಂತು, ಆಡ್ ಒಂದ್ ಬಂತು. ಸೊ ಏನಂತ ಹೇಳ್ಬೋದು ನಾವು? Sn is -1 oscillator. Oscillator, that too finitely. Therefore, summation An is also ಸರ್ ಅದು -1 ಬರಲ್ವಾ? sorry, -1. ಓಕೆನಾ? ಎಸ್ ಈ ಸರ್. ತರ ಎಲ್ಲದಕ್ಕೂ ಹಿಂಗ್ ಚೆಕ್ ಮಾಡಲ್ಲ. ಅಂದ್ರೆ ಬೇಸಿಕ್ ಲಾಜಿಕ್ ಹೆಂಗ್ ವರ್ಕ್ ಆಗ್ತಿದೆ ಅಂತ. ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ ಹೆಂಗ್ ಬಿಹೇವ್ ಮಾಡುತ್ತೆ, ಸೀರೀಸ್ ಹಂಗ್ ಬಿಹೇವ್ ಮಾಡುತ್ತೆ. ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ ಅಂತ ಅಂದ್ರೆ ಇಲ್ಲಿ ಏನ್ ಕೊಟ್ಟಿರ್ತಾನೆ ಎಂತ ಟರ್ಮು, ಅದಕ್ಕೆ n ಟರ್ಮ್ ಸಮ್ ಬರ್ಕೊಂಡ್ಬಿಟ್ಟು ಅದಕ್ಕೆ ಲಿಮಿಟ್ ಕಂಡು ಹಿಡಿಬೇಕು ಅಷ್ಟೇ. ರಿಸಲ್ಟ್ ನೋಡ್ತಾ ಹೋಗೋಣ. ರಿಸಲ್ಟ್ಸ್. The first result is the convergence, divergence and the oscillation behavior of the series remains unchanged by the addition, omission or alteration of the first few number of terms of the series. ಅಂದ್ರೆ ನಾವೆಲ್ಲ ಅಲ್ಲಿ ಓದಿದ್ವಲ್ಲ ಟೇಲ್ ಆಫ್ ದಿ ಸೀಕ್ವೆನ್ಸ್ ಅಲ್ಲಿ ಏನ್ ಓದಿದ್ವಿ ಹೇಳಿ? ರಿಮೂವ್ ಮಾಡಿದ್ರು ಬಿಹೇವಿಯರ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಫಸ್ಟ್ ಫ್ಯೂ ಟರ್ಮ್ಸ್ ಗಳನ್ನ ನಾನು ಸೀಕ್ವೆನ್ಸ್ ಇಂದ ರಿಮೂವ್ ಮಾಡಿದ್ರು ಬಿಹೇವಿಯರ್ ಅಲ್ಲಿ ಏನು ಚೇಂಜಸ್ ಆಗಲ್ಲ. ಇಲ್ಲೂ ಕೂಡ ಅಷ್ಟೇ, ಡಿಲೀಟ್ ಮಾಡೋದ್ರಿಂದ ಸ್ಟಾರ್ಟಿಂಗ್ ಒಂದ್ 2-3 ಟರ್ಮ್ ನ ಡಿಲೀಟ್ ಮಾಡೋದ್ರಿಂದ ಬಿಹೇವಿಯರ್ ಏನು ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಕೇಳ್ತಾನೆ ವಾಟ್ ಇಸ್ ದ ಸಮ್ ಆಫ್ ದ ಸೀರೀಸ್, ಫೈಂಡ್ ದ ಬಿಹೇವಿಯರ್ ಆಫ್ ದ ಸೀರೀಸ್ ಹಿಂಗ್ ಕೇಳ್ತಾನೆ. 1/3 plus 1/4 plus 1/5 and so on infinite times ಅಂತ ಕೇಳ್ತಾನೆ. ಇದಕ್ಕೆ ಆನ್ಸರ್ ಏನು? So what I did here, so I know the behavior of 1/n, right? 1/n ನಾನು ಅವಾಗಲೇ ಪ್ರೂವ್ ಮಾಡಿದ್ವಿ ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ ಮೆಥಡ್ ಅಲ್ಲಿ. ಏನಂತ ಬಂತಿದ್ದು? ಡೈವರ್ಜೆಂಟ್ ಅಂತ ಬಂತು. ಬಟ್ ಇಲ್ಲಿ ಇದು ಕೂಡ 1/n, ಬಟ್ ಏನ್ ಮಾಡಿದೀನಿ ಸ್ಟಾರ್ಟಿಂಗ್ ಅಲ್ಲಿ ನಾನು 2 ಟರ್ಮ್ಸ್ ರಿಮೂವ್ ಮಾಡಿದ್ದೆ. 1 + 1/2 ಇದನ್ನ ರಿಮೂವ್ ಮಾಡ್ಬಿಟ್ಟಿದೀನಿ. ಸೊ ಏನೂ ತೊಂದರೆ ಇಲ್ಲ. ಇದು ರಿಮೂವ್ ಮಾಡಿದ್ರೆ ಅಂದ್ರೆ ಇಲ್ಲಿ ಸಮೇಶನ್ ರನ್ ಆಗ್ತಿರೋದು ಎಲ್ಲಿಂದ ಎಲ್ಲಿಗೆ? ದಿಸ್ ಇಸ್ ನಥಿಂಗ್ ಬಟ್ ಸಮೇಶನ್ 2 to infinity, ಸಾರಿ 3 to infinity. 3 to infinity ರನ್ ಆಗ್ತಾ ಇದೆ. ಅಂದ್ರೆ ನಾನಿಲ್ಲಿ 2 ಟರ್ಮ್ಸ್ ನ ಡಿಲೀಟ್ ಮಾಡಿದ್ದೀನಿ ಈ ಸೀಕ್ವೆನ್ಸ್ ಇಂದ. ಹಂಗಿದ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಇದು ಕೂಡ ಏನಾಗುತ್ತೆ? ಡೈವರ್ಜೆಂಟ್ ಆಗುತ್ತೆ.
ಸೊ ಅಂದ್ರೆ ಬಿಹೇವಿಯರ್ ರಿಮೈನ್ಸ್ ಅನ್ಚೇಂಜ್ಡ್ ಬೈ ದ ಅಡಿಷನ್ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ನ ಹೇಳಿದ್ದು, ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ನ ಅಡಿಷನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಅದು ಚೇಂಜ್ ಆಗಲ್ಲ ಅಂತ ಹೇಳುದು. ಎರಡು ಸೀರೀಸ್ ಇದೆ, ಸಮೇಶನ್ ಎನ್ ಬಿ ಎನ್ ಅಂತ ಎರಡು ಸೀರೀಸ್ ಇದೆ. ಕನ್ವರ್ಜ್ ಟು ಎ ಅಂಡ್ ಬಿ, ಎ ಬಿ ಕನ್ವರ್ಜ್ ಆಗ್ತಾ ಇರ್ತಾರೆ ರೆಸ್ಪೆಕ್ಟಿವ್ಲಿ. ಪಿ ಬಿ ಎನಿ ನಂಬರ್ ಅಂತ ಅನ್ಕೊಂಡ್ರೆ ಎನ್ ಸಮೇಶನ್ ಎನ್ ಪ್ಲಸ್ ಬಿ ಎನ್ ಕನ್ವರ್ಜ್ ಟು ಎ ಪ್ಲಸ್ ಬಿ ನಾರ್ಮಲ್ ರಿಸಲ್ಟ್ ಇದೆ. ಸಮ್ ಗಿದ್ರೆ ಇದು ಕೂಡ ಸಮ್ ಆಗುತ್ತೆ. ಪಿ ಇಂಟು ಎನ್ ಕನ್ವರ್ಜ್ ಟು ಪಿ ಆಗುತ್ತೆ. ಸಿಂಪಲ್. ಜಾಮೆಟ್ರಿಕ್ ಸೀರೀಸ್ ಸಮ್ ತುಂಬಾ ಇಂಪಾರ್ಟೆಂಟ್. ಬಿಹೇವಿಯರ್ ಆಫ್ ದ ಜಾಮೆಟ್ರಿಕ್ ಸೀರೀಸ್. ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. Okay, sorry. So this is a geometric series a plus ar plus ar square ar to the power of n minus 7 and so on. This converges to a divided by 1 minus n ನಿಮಿಷ. A divided by 1 minus r. If the modulus of r is less than 1, r greater than 1 ಇದ್ರೆ ಅಂದ್ರೆ 1.5 1 2 3 4 ಈ ತರ ಏನಾದ್ರು r ಇದ್ರೆ ಕಾಮನ್ ರೇಷಿಯೋ ಡೈವರ್ಜಸ್ ಆಗುತ್ತೆ. ಆಸಿಲೇಟ್ ಫೈನೈಟ್ಲಿ ಆಗುತ್ತೆ ಯಾವಾಗ ಅಂತಂದ್ರೆ ಆರು ಪ್ಲಸ್ 1 ಮೈನಸ್ 1 ಇದ್ದಾಗ. ಇನ್ಫೈನೈಟ್ಲಿ ಆದಾಗ ಆರ್ ಇಸ್ ಲೆಸ್ ದೆನ್ ಮೈನಸ್ 1 ಆಗುತ್ತೆ. ಸೊ ಅಂದ್ರೆ ನಿಮ್ಗೆ ಒಂದು ನೆನ್ಪಿಟ್ಕೊಳ್ಳೋ ಅಂತಂದ್ರೆ -1 +1. ಸೊ ಇಷ್ಟೊಂದು ಏನಾಗುತ್ತೆ ಕನ್ವರ್ಜೆಂಟ್ ಆಗುತ್ತೆ ಸೀರೀಸ್. ಈ ಕಡೆ ಏನಾಗುತ್ತೆ ಡೈವರ್ಜೆಂಟ್ ಆಗುತ್ತೆ. ಸೊ ಈ ಕಡೆ ಏನಾಗುತ್ತೆ ಆಸಿಲೇಟ್ ಇನ್ಫೈನೈಟ್ಲಿ ಆಗುತ್ತೆ. ಬಟ್ ಎಕ್ಸಾಕ್ಟ್ಲಿ ಅಂದ್ರೆ ಇಲ್ಲಿ 1 ಕೂಡ ಇನ್ಫೈನೈಟ್ ಆಗುತ್ತೆ. ಕ್ಲೋಸ್. ಎಕ್ಸಾಕ್ಟ್ಲಿ -1 ಹತ್ರ ಏನಾಗುತ್ತೆ ಆಸಿಲೇಟ್ ಫೈನೈಟ್ಲಿ ಆಗುತ್ತೆ. ಎಕ್ಸಾಂಪಲ್ಸ್ ನೋಡೋಣ ಒಂದೆರಡು. ಸೊ ಇದನ್ನ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ನೋಡಿ ಫಸ್ಟ್ ಒನ್ ಎಕ್ಸಾಂಪಲ್ ನೋಡಿ. ಸಮೇಶನ್ 3/4 ಹೋಲ್ ಟು ದಿ ಪವರ್ ಆಫ್ n minus 1. ಈಗ ಇದು ಜಾಮೆಟ್ರಿಕ್ ಸೀರೀಸ್ ಅಲ್ವಾ. ಸೊ ಇದನ್ನ ಸೀರೀಸ್ ಜನರೇಟ್ ಮಾಡೋದು ಏನ್ ಬರುತ್ತೆ ಹೇಳಿ. ಜನರೇಟ್ ಮಾಡಿ ಸೀರೀಸ್ 1 1 n is equal to 1 ಹಾಕಿದ್ರೆ 1 plus 3/4 plus 9/16 9/16 and so on ಹಿಂಗೆ ಹೋಗ್ತಾ ಇರುತ್ತಲ್ವಾ. ದಿಸ್ ಇಸ್ ಜಾಮೆಟ್ರಿಕ್ ಸೀರೀಸ್. ಸೊ ನಮ್ಗೆ ಈಗ ಕನ್ವರ್ಜೆನ್ಸ್ ಚೆಕ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕೀಗ ಕನ್ವರ್ಜೆಂಟ್ ಡೈವರ್ಜೆಂಟ್ ಅಷ್ಟೇ ಬೇಕಿರೋದು. ಅವಾಗ ನೀವೇನ್ ನೋಡ್ಬೇಕಂತಂದ್ರೆ ಇದೆ ಆರ್ ನೋಡ್ಬೇಕಷ್ಟೇ. ವಾಟ್ ಈಸ್ ಆರ್ ಇಯರ್? ಸೊ ಆರ್ ಇಸ್ ಈಕ್ವಲ್ ಟು ವಾಟ್ 3/4. 3/4 ಇದೆ ಅಲ್ವಾ. ಸೊ 3/4 ಅನ್ನೋದು ಲೆಸ್ ದನ್ 1 ಗ್ರೇಟರ್ ದನ್ 1 ನೋಡ್ಬೇಕು. ಸೊ ಆಬ್ವಿಯಸ್ಲಿ ಇಟ್ ಈಸ್ ಲೆಸ್ ದನ್ 1. ಸೊ ಲೆಸ್ ದನ್ 1 ಅಂತಂದ್ರೆ ಏನು? ಸೊಲ್ಯೂಷನ್ is ಕನ್ವರ್ಜೆಂಟ್. ಇಲ್ಲಿ ನೋಡಿದೀವಲ್ಲ ಲೆಸ್ ದನ್ 1 ಇದ್ರೆ ಕನ್ವರ್ಜೆಂಟ್. ಓಕೆನಾ. ಕನ್ವರ್ಜೆಸ್ ಟು ಯಾವ ನಂಬರ್ಗೆ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು ಅದನ್ನ ಹಾಕೊಳ್ಳಿ. ನಮಗೆ ಕನ್ವರ್ಜೆಸ್ ಸಮ್ ಆಫ್ ದಿ ಸೀರೀಸ್ ನಾವು ಇನ್ ಮುಂದೆ ಓದಲ್ಲ. ಸಮೇಶನ್ ಆಫ್ ದಿ ಸೀರೀಸ್ ಕೊನೆಯಲ್ಲಿ ಓದ್ತೀವಿ, ಅಲ್ಲಿ ನೋಡೋಣ. ಈಗ ನಾವು ಜಸ್ಟ್ ಕನ್ವರ್ಜೆಂಟ್ ಇಡೀ ಚಾಪ್ಟರ್ ಅಲ್ಲಿ ನಾವು ಮಾತಾಡೋದೇ ಕನ್ವರ್ಜೆಂಟ್ ಡೈವರ್ಜೆಂಟ್ ಅಂತ ಅಷ್ಟೇ. ವಾಟ್ ಅಬೌಟ್ ದಿಸ್? ಆರ್ ಒಂದು ಚೆಕ್ ಮಾಡ್ಬೇಕಷ್ಟೇ. ಆರ್ ಒಂದು ಗೊತ್ತಾದ್ರೆ ಸಾಕು ನಮ್ಗೆ, ಇನ್ನೇನು ಬೇಡ. ಆರ್ ಇಸ್ ಈಕ್ವಲ್ ಟು ವಾಟ್? 1/3. R is equal to 1/3. So which is
less than less Less. than therefore summation n is is convergent. 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 ಇದು ನೋಡಿ solution. If you observe this is 1 by 2 1 by 3 square 1 by 2 cube ಈ ತರ ಹೋಗ್ತಾ ಇದೆ. ಇಲ್ಲಿ ಏನಾಗುತ್ತೆ, ಇದು ನೋಡಕ್ ಜೆಮೆಟ್ರಿಕ್ ಸೀರೀಸ್ ತರ ಇಲ್ಲ, ಬಟ್ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ರೆ ಜೆಮೆಟ್ರಿಕ್ ಸೀರೀಸ್ ತರ ಕಾಣುತ್ತೆ ಇದು. ನೋಡಿ ಅದನ್ನ ಮಾಡಿಫೈ ಮಾಡ್ತೀನಿ ಸ್ವಲ್ಪ. ನಾನು ಹೆಂಗ್ ಮಾಡಿಫೈ ಮಾಡ್ತೀನಿ ಅಂದ್ರೆ ಫಸ್ಟ್ ಟರ್ಮ್ ಹಂಗೆ ಬರ್ಕೋತೀನಿ, ಆಮೇಲೆ ಥರ್ಡ್ ಟರ್ಮ್ ನ ಪಕ್ಕದಲ್ಲಿ ಬರ್ಕೋತೀನಿ. ಅಂದ್ರೆ ಆಡ್ ನಂಬರ್ ಆಫ್ ಟರ್ಮ್ಸ್ ನ ಎಲ್ಲ ಬರ್ಕೊತಾ ಇದ್ದೀನಿ ನಾನು. ನೆಕ್ಸ್ಟ್ ಟೈಮ್ ಬರುತ್ತೆ ಇಲ್ಲಿ 2 power 6. 5 5. ಬರುತ್ತೆ ಅಂಡ್ ಸೋ ಆನ್ ಇರುತ್ತೆ. ನೆಕ್ಸ್ಟ್ ಈವನ್ ನಂಬರ್ ಪೊಸಿಷನ್ ಇರೋದನ್ನೆಲ್ಲ ಒಂದ್ ಕಡೆ ಬರ್ಕೋತೀನಿ. 1 by 3 square 1 by 3 power 4 and so on. ಏನ್ ಕೊಟ್ಟಿದ್ದಾನೆ ಸಮ್ನು ಅದನ್ನ ಸ್ವಲ್ಪ ರಿರೈಟ್ ಮಾಡ್ಕೊಂಡೆ. ಯಾಕೆ ಮಾಡ್ಕೊಂಡೆ ಅಂತಂದ್ರೆ ದಿಸ್ ಇಸ್ ಎ GP ಅಲ್ಲ, ಜೆಮೆಟ್ರಿಕ್ ಸೀರೀಸ್. ಇದು ಕೂಡ ಏನಾಗುತ್ತೆ ಜೆಮೆಟ್ರಿಕ್ ಸೀರೀಸ್ ಆಗುತ್ತೆ. ನಾನು ನೋಡಿದ್ರೆ ಕಾಣಲ್ಲ ಜೆಮೆಟ್ರಿಕ್ ಸೀರೀಸ್ ತರ ಇದೆ ಅಂತ, ಬಟ್ ಇವಾಗ ಈ ತರ ಬರ್ಕೊಂಡಾಗ ಗೊತ್ತಾಗುತ್ತೆ. ಜೆಮೆಟ್ರಿಕ್ ಸೀರೀಸ್ ಕಾಮನ್ ರೇಷಿಯೋ ಏನಿದೆ ಇಲ್ಲಿ 1 by 2. 1 by 2 ಇದೆ. ಇಲ್ಲೂ ಕಾಮನ್ ರೇಷಿಯೋ ಏನಿದೆ 1 by 1 3 by ಇದೆ. 3. 1 by 2 ಇದ್ರೆ ಏನಾದ್ರ ಅರ್ಥ Less than 1. 1 by 2 less than 1 convergent. 1 by 3 is also less than 1. ಒಂದು ರಿಸಲ್ಟ್ ಓದಿದ್ವಿ. ಸಮ್ ಆಫ್ ಟು ಕನ್ವರ್ಜೆಂಟ್ ಸೀಕ್ವೆನ್ಸ್ ಏನಾಗುತ್ತೆ, ಸೀರೀಸ್ ಏನಾಗುತ್ತೆ Convergent. ಕನ್ವರ್ಜೆಂಟ್ ಪ್ಲಸ್ ಕನ್ವರ್ಜೆಂಟ್ ಇಸ್ ಈಕ್ವಲ್ ಟು ಕನ್ವರ್ಜೆಂಟ್. ಅರ್ಥ ಆಯ್ತಲ್ವಾ? Yes, sir. ಇಲ್ಲೂ ಕೂಡ ಸೇಮ್ ಲಾಜಿಕ್ ವರ್ಕ್ ಆಗ್ತಿದೆ. ಅದೇ ಜೆಮೆಟ್ರಿಕ್ ಸೀರೀಸ್ ತರ ಇದೆಯಾ ಅಂತ ನೋಡ್ಬೇಕಾಗುತ್ತೆ ನಾವು. ಹೆಂಗ್ ಬರ್ಕೋಬೇಕು ನಾವು? 3 by 5 plus 3 by 4. Five cube. ಇಲ್ಲ ಇಲ್ಲ ಇಲ್ಲ, ಏನ್ Correct, ತೊಂದ್ರೆ sir. ಇಲ್ಲ. ಇಲ್ಲ, ಸ್ವಲ್ಪ ಇನ್ನೊಂಚೂರು ಇದನ್ನ ಮಾಡೋಣ. ನೋಡಿ ಇದ್ರಲ್ಲೆಲ್ಲನ ಈ ಆಡ್ Odd ನಂಬರ್ ಆಫ್ numbers ಇಲ್ಲಿ ಎಲ್ಲ 3 by 5. 3 ಕಾಮನ್ ತೆಗಿತೀವಿ. 3 ಕಾಮನ್ ತೆಗೆದಾಗ 1 by 5 ಬರ್ತಿದೆ. ನೆಕ್ಸ್ಟ್ ಟರ್ಮ್ 1 by 1 by 5 cube. ಬರ್ತಿದೆ. ಯಾಕಂದ್ರೆ ಇಲ್ಲೂ 3 ಇದೆ, ಇಲ್ಲೂ 3 ಇದೆ, 3 ಕ್ಯೂಬ್ ಇಲ್ಲ ಇಲ್ಲಿ. ಈವನ್ ನಂಬರ್ ಆಫ್ ಪೊಸಿಷನ್ಸ್ ಅಲ್ಲಿ 4 ಕಾಮನ್ ಇದೆ ನ್ಯೂಮರೇಟರ್ ಅಲ್ಲಿ. ಇನ್ನು ರಿಮೈನಿಂಗ್ ಏನ್ ಬರುತ್ತೆ 1 by 5 square 1 by 5 power 4 and so on ಬರುತ್ತೆ. So this is again what? GS, geometric series. This is geometric series. R is equal to ಇಲ್ಲಿ 1 by 5 1 ಇದೆ. by 5. R is equal to ಸರ್ ಮತ್ತೆ ಈಗ ಒಂದೇ ಒಂದು ಎಲಿಮೆಂಟ್ ಮಿಸ್ ಆಗಿದೆಯಲ್ಲ ಜೆಮೆಟ್ರಿಕ್ ಸೀರೀಸ್ ಅಲ್ಲಿ, ಅಲ್ಲಿ ಓದ್ಬೇಕಾದ್ರೆ 1 ಪ್ಲಸ್ ಅಂತ ಇತ್ತಲ್ಲ, ಆತರ ಏನ್ ಯೋಚನೆ ಮಾಡಕ್ ಹೋಗ್ಬಿಡಿ. ಒಂದ್ 2 ಟರ್ಮ್ಸ್ ಇದು, ಒಂದ್ ಇಲ್ಲ ಅಂದ್ರೂ ತೊಂದ್ರೆ ಇಲ್ಲ. ನಮಗೆ ಜೆಮೆಟ್ರಿಕ್ ಸೀರೀಸ್ ಇದೆಯಾ ಅಷ್ಟೇ ಇಂಪಾರ್ಟೆಂಟ್. ಇದು 1 by 5 ಏನಾ? Yes, 1 sir. by 5. 1 by 5 less than 1. This is also less than 1. So convergent ಅಂದ್ರೆ ಕಾನ್ಸ್ಟೆಂಟ್ ಇಂಟು ಕನ್ವರ್ಜೆಂಟ್ ಅಗೇನ್ ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಇಂಟು ಕನ್ವರ್ಜೆಂಟ್ ಅಗೇನ್ ಕನ್ವರ್ಜೆಂಟ್ ಆಗುತ್ತೆ. ಸೊ ಟೋಟಲ್ ಕನ್ವರ್ಜೆಂಟ್ ಪ್ಲಸ್ ಕನ್ವರ್ಜೆಂಟ್ ಅಗೇನ್ ಕನ್ವರ್ಜೆಂಟ್. ಕ್ಲಿಯರಾ? Yes. Yes, sir. ನೋಡಿ, ಫೈಂಡ್ ದಿ ಕಂಡೀಷನ್, ಯಾವಾಗ ಇದು ಕನ್ವರ್ಜೆಂಟ್ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಇದು ಅಷ್ಟೇ ಸ್ವಲ್ಪ ರಿರೇಟ್, ಪ್ರೀವಿಯಸ್ ಪ್ರಾಬ್ಲಮ್ ತರಲ್ಲ. ಫಸ್ಟ್ ಟೈಮ್ ಬರ್ಕೊಳ್ಳೋಣ, ಎ ಬರ್ಕೊಳ್ಳೋಣ, ಆಮೇಲೆ ಎ ಸ್ಕ್ವೇರ್ ಬರ್ಕೊಳ್ಳೋಣ, ಎ ಕ್ಯೂಬ್ ಅಂಡ್ ಸೋ ಆನ್, ಪ್ಲಸ್ ಬಿ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಕ್ಯೂಬ್ ಅಂಡ್ ಸೋ ಆನ್. ಯಾವಾಗ ಕನ್ವರ್ಜೆಂಟ್ ಆಗುತ್ತೆ?
this is convergent if ಏನು so this is a geometric ratio sorry this is a geometric series with common ratio ಏನಾಗುತ್ತೆ a ಇದೆ. ಆಗುತ್ತೆ. This is a geometric series with common ratio P. p ಇದೆ. So convergent condition ಏನು mod less than 1 ಇರಬೇಕು, ಇಲ್ಲಿ mod less than mod b less than 1 ಇರಬೇಕು. These two are the conditions. In these two conditions the given series is convergent. Geometric common ratio ತಗೊಳ್ಳಿ, common ratio ಬಂದ್ಬಿಟ್ಟು modulus less than 1 ಬರಬೇಕು, ಅಂದ್ರೆ in between -1 to 1 ಬರಬೇಕು. ಓಪನ್ ಟೂ ಪವರ್ n ಪ್ಲಸ್ 3 ಪವರ್ n ಡಿವೈಡ್ ಬೈ 6 ಪವರ್ n ಇದೆ. ನೋಡಿ ಇವಾಗ ನೀವೇನ್ ಮಾಡ್ಬೇಕಂತಂದ್ರೆ ಪ್ರತಿಯೊಂದು ಸೀಕ್ವೆನ್ಸ್ ಸೀರೀಸ್ ಕೊಟ್ಟಾಗ ಈ ಪರ್ಟಿಕ್ಯುಲರ್ ಸೀರೀಸ್ಗೆ ಯಾವ ಮೆಥಡ್ ನ ಅಪ್ಲೈ ಮಾಡಬೇಕು ಅನ್ನೋದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾನು ಆ ಮೆಥಡ್ ಕೆಳಗಡೆ ಯಾವ ತರ ಪ್ರಾಬ್ಲಮ್ಸ್ ಗಳು ಅರೈಸ್ ಆಗ್ತವೆ ಎಲ್ಲ ಆ ಮೆಥಡ್ ಕೆಳಗಡೆ ಪರ್ಟಿಕ್ಯುಲರ್ ಮೆಥಡ್ ಕೆಳಗಡೆ ಮಾಡ್ತಾ ಇರ್ತೀನಿ. ಸೊ ದಟ್ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಒಂದು ಈಗ ನಿಮ್ಗೆ ಕ್ವಶನ್ ಕೇಳೋದು ಜಾಸ್ತಿ ಹೆಂಗೆ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸಸ್ ಕನ್ವರ್ಜಸ್ ಡೈವರ್ಜಸ್ ಈ ತರ ಕೇಳ್ತಾ ಇರ್ತಾರೆ. ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ಬೇಕಾಗುತ್ತೆ. ಚೆಕ್ ಮಾಡ್ಬೇಕಾದ್ರೆ ಯಾವ್ದು ಅಪ್ರೋಪ್ರಿಯೇಟ್ ಮೆಥಡ್ ಹಾಕ್ಬೇಕಾಗುತ್ತೆ ನಾವು ಈ ಪರ್ಟಿಕ್ಯುಲರ್ ಸೀರೀಸ್ಗೆ ಅಂತ ನಿಮಗೆ ಗೊತ್ತಿರಬೇಕು. ಇದನ್ನ ಕೊಟ್ಟಿದ್ದಾನೆ. ಸೊ ಇದನ್ನ ಹೆಂಗ್ ಮಾಡ್ತಾರೆ ಅಂತಂದ್ರೆ ಸ್ಪ್ಲಿಟ್ ಮಾಡ್ಕೋತಾರೆ ಅಷ್ಟೇ, ಏನಿಲ್ಲ. ಸ್ಪ್ಲಿಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಸಮೇಶನ್ 2 ಪವರ್ n ಬೈ 6 ಪವರ್ n 6 ಪವರ್ n ಪ್ಲಸ್ ಸಮೇಶನ್ 3 3 ಪವರ್ ಪವರ್ n ಬೈ 6 ಪವರ್ n. ಸೊ ಅದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ಸಮೇಶನ್ 1 ಬೈ 3 ಹೋಲ್ ಪವರ್ n ಪ್ಲಸ್ ಸಮೇಶನ್ 1 ಬೈ 2 ಹೋಲ್ ಪವರ್ n. ಜಾಮೆಟ್ರಿಕ್ ಸೀರೀಸ್ ತಾನೇ ಇದು, ಎಸ್ ಸರ್. ಜಾಮೆಟ್ರಿಕ್ ಸೀರೀಸ್. ಕಾಮನ್ ರೇಷಿಯೋ ಏನಿದೆ 1/3. r is equal to 1/3 which is less than 1, r is equal to 1/2 which is less than 1. ಸೊ ಏನಾಗುತ್ತದೆ ಕನ್ವರ್ಜೆಂಟ್ ಪ್ಲಸ್ ಕನ್ವರ್ಜೆಂಟ್. ಸೊ ಟೋಟಲ್ ಆನ್ಸರ್ ಬಂದ್ಬಿಟ್ಟು ಕನ್ವರ್ಜೆಂಟ್. ಅಂದ್ರೆ ಇದನ್ನ ನಾವು ಈ ಸೀರೀಸ್ ನ n is equal to 1 2 3 ಕೊಟ್ಕೊಂಡು ಆಡ್ ಮಾಡ್ತಾ ಹೋದ್ರೆ ಇನ್ಫೈನೈಟ್ ಟರ್ಮ್ಸ್ ನಮ್ಗೆ ಯಾವ್ದೋ ಒಂದು ನಂಬರ್ಗೆ ಕನ್ವರ್ಜ್ ಆಗ್ತಾ ಇರುತ್ತೆ. ಓಕೆನಾ? ಕನ್ವರ್ಜೆಂಟ್ ಅಂದ್ರೆ ಅದೇ ಮೀನಿಂಗ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ತುಂಬಾ ಇಂಪಾರ್ಟೆಂಟ್ ರಿಸಲ್ಟ್ ಇದು. ಏನ್ ಹೇಳ್ತದೆ ಅಂದ್ರೆ ಜನರಲ್ ನೆಸರಿ ಕಂಡೀಷನ್ ಫಾರ್ ಕನ್ವರ್ಜೆನ್ಸ್. ನೆಸರಿ ಕಂಡೀಷನ್, ನಾಟ್ ದ ಸಫಿಶಿಯಂಟ್ ಒನ್, ನೆಸರಿ ಕಂಡೀಷನ್. ನೆಸರಿ ಕಂಡೀಷನ್ ಏನಪ್ಪಾ ಅಂತಂದ್ರೆ ಇಫ್ ದ ಸೀರೀಸ್ ಸಮೇಶನ್ ಏನ್ ಕನ್ವರ್ಜಸ್, ಅದು ಕನ್ವರ್ಜ್ ಆಗಿದ್ರೆ, ಸಪೋಸ್ ಕನ್ವರ್ಜ್ ಆಗಿದ್ರೆ, ದೆನ್ ಲಿಮಿಟ್ ಕಂಡಿಡಿದಾಗ ಇಲ್ಲಿ ಏನಿರುತ್ತೆ ಎಂತ ಟರ್ಮು, ಓಕೆನಾ, ಅದಕ್ಕೆ ಲಿಮಿಟ್ ಕಂಡಿಡಿದ್ರೆ ಆನ್ಸರ್ ಏನ್ ಬರುತ್ತೆ 0 ಬರುತ್ತೆ. ವೆರಿ ಇಂಪಾರ್ಟೆಂಟ್. ಕನ್ವರ್ಜೆನ್ಸ್ ಆಗಿದ್ರೆ 0 ಬರುತ್ತೆ. ಕಾನ್ವರ್ಸ್ ಇಸ್ ನಾಟ್ ಟ್ರೂ. ಓಕೆನಾ? 0 ಬಂದ್ರೆ ಕನ್ವರ್ಜ್ ಆಗಿರಂತ ಅಲ್ಲ, ಕನ್ವರ್ಜೆಂಟ್ ಆಗಿದ್ರೆ ಲಿಮಿಟ್ 0 ಬರುತ್ತೆ ಅಂತ. ಇದನ್ನ ಜನರಲ್ ನೆಸರಿ ಕಂಡೀಷನ್ ಫಾರ್ ಕನ್ವರ್ಜೆನ್ಸ್ ಅಂತ ಕರೀತಾರೆ, ನೆಸರಿ ಕಂಡೀಷನ್. ಅದಕ್ಕೆ ಕಾಂಟ್ರಾ ಪಾಸಿಟಿವ್ ಹೇಳ್ತೀವಿ ಅಂದ್ರೆ ನೋಡುತ್ತೆ. ಸಪೋಸ್ ಲಿಮಿಟೇ 0 ಬರ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅದು ಕನ್ವರ್ಜೆಂಟ್ ಆಗಿರಲ್ಲ ಅಂತ. ಲಿಮಿಟ್ ನಾಟ್ ಈಕ್ವಲ್ ಟು 0 ಬಂದ್ರೆ ಡೆಫಿನೆಟ್ಲಿ ಅದು ಕನ್ವರ್ಜೆಂಟ್ ಆಗಿರಲ್ಲ. ನೆನ್ಪಿಟ್ಕೊಳ್ಳಿ. ಅಂದ್ರೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೆಥಡ್ಸ್ ಟು ಚೆಕ್ ವೆದರ್ ಇಟ್ ಇಸ್ ಕನ್ವರ್ಜೆಂಟ್ ಆರ್ ಡೈವರ್ಜೆಂಟ್. ಏನ್ ಮಾಡ್ತೀರಾ ಅಂದ್ರೆ ಫಸ್ಟ್ ಕೊಟ್ಟ ತಕ್ಷಣ ಲಿಮಿಟ್ ನ ಏನು ಸಮೇಶನ್ ಕೊಡ್ತಾನೆ ಅವಾಗ ಲಿಮಿಟ್ ನ ಕಂಡುಹಿಡಿದ್ಬಿಡಿ. ಫಸ್ಟ್ ಕೆಲಸನೇ ಲಿಮಿಟ್ ನ ಕಂಡುಹಿಡಿಯೋದು. ಲಿಮಿಟ್ ಏನಾದ್ರು ನಾಟ್ ಈಕ್ವಲ್ ಟು 0 ಬಂದ್ರೆ ಕನ್ಕ್ಲೂಡ್ ಮಾಡ್ಬಿಡಿ ಇಟ್ ಈಸ್ ನಾಟ್ ಕನ್ವರ್ಜೆಂಟ್ ಅಂತ. ಲಿಮಿಟ್ 0 ಬಂತು ಅಂತಂದ್ರೆ ದೆನ್ ವಿಲ್ ಗೋ ಫಾರ್ ದ ಫರ್ದರ್ ಮೆಥಡ್ಸ್. ಏನು ಮೆಥಡ್ಸ್ ಇದೆ ಅದನ್ನ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲಿಮಿಟ್ ಕಂಡುಹಿಡಿಬೇಕು. ನಾಟ್ ಈಕ್ವಲ್ ಟು 0 ಬಂದ್ರೆ ವೆರಿ ಸಿಂಪಲ್, ಇಟ್ ಇಸ್ ನಾಟ್ ಕನ್ವರ್ಜೆಂಟ್. ಕಾನ್ವರ್ಸ್ ಆಫ್ ದಿ ಥಿಯರಮ್ ನಾಟ್ ಟ್ರೂ. ಓಕೆನಾ? ಅಂದ್ರೆ ಲಿಮಿಟ್ 0 ಬಂದ ತಕ್ಷಣ ಇಟ್ ಈಸ್ ನಾಟ್ ನೆಸರಿ ದಟ್ ಇಟ್ ಈಸ್ ಕನ್ವರ್ಜೆಂಟ್ ಅಥವಾ ಹೇಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಈ ತರ ಕ್ವಶನ್ ಕೊಡ್ತಾನೆ, ಸಮೇಶನ್ n ಡಿವೈಡ್ ಬೈ n ಪ್ಲಸ್ 1 ಅಂತ ಕೊಟ್ಟ.
ನೋಡಿ ಇದನ್ನ ಕೊಡ್ತೀನಿ ನಾನು ಕ್ವಶನ್. ಸೊ ಸಮೇಶನ್ ರನ್ಸ್ ಎಲ್ಲಿಂದ ಎಲ್ಲಿಗೆ ಅಂತ ಬರೆಯಲ್ಲ ನಾನು, ಪದೇ ಪದೇ ಸಿಂಬಲ್ ಹಾಕ್ಬಿಡ್ತೀನಿ, ಅಂಡರ್ಸ್ಟುಡ್ ಅದು. ಟು ಚೆಕ್ ದಿ ಕನ್ವರ್ಜೆನ್ಸ್ ಆಫ್ ದಿಸ್ ಥಿಯರಮ್, ಕನ್ವರ್ಜೆಂಟ್ ಡೈವರ್ಜೆಂಟ್ ಅಂತ ಚೆಕ್ ಮಾಡಬೇಕು. ನೀವ್ ಏನ್ ಮಾಡ್ಬೇಕಂತಂದ್ರೆ ಸಿಂಪಲ್ ಲಾಜಿಕ್. ಏನಲ್ಲಿ ಕೊಟ್ಟಿರೋದು n ಡಿವೈಡ್ ಬೈ n+1 ಲಿಮಿಟ್ ಕಂಡುಹಿಡಿದ್ಬಿಡಿ. ಲಿಮಿಟ್ as n tends to infinity an which is equal to what? Limit as n tends to infinity n divided by n+1. as n tends to infinity ಏನಾಗುತ್ತೆ? ಆನ್ಸರ್ ಏನ್ ಬಂತು? 1 ಬರುತ್ತೆ. 1 ಬರುತ್ತೆ. ನಾಟ್ ಈಕ್ವಲ್ ಟು 0. ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು ಈಗ? ನಾಟ್ ಈಕ್ವಲ್ ಟು 0 ಬಂದ್ರೆ Not ಡೈರೆಕ್ಟ್ ಆಗಿ convergent. ನಾಟ್ ಕನ್ವರ್ಜೆಂಟ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಓಕೆನಾ? therefore summation an is ನಾಟ್ ಕನ್ವರ್ಜೆಂಟ್ ಅಂತ ಹೇಳ್ಬೋದು. ಕ್ಲಿಯರ್ ಆಯ್ತಲ್ವಾ? ಲಿಮಿಟ್ ನ ಕಂಡುಹಿಡಿಬೇಕು. 0 ಬಂದ್ರೆ ಹೇಳಕ್ಕಾಗಲ್ಲ. 0 ಬಂದ್ರೆ ಫರ್ದರ್ ಮೆಥಡ್ಸ್ ಗಳಿದಾವೆ, ಅವು ಮುಂದೆ ಬರ್ತಾ ಹೋಗ್ತಾವೆ ಅನ್ನೋದೇನಂದ್ರೆ, ಸೊ ಅಲ್ಲಿ ಹೇಳ್ತಾ ಹೋಗ್ತೀವಿ. ಕ್ಲಿಯರ್ ಇದೆ? ನಾಟ್ ಈಕ್ವಲ್ ಟು 0 ಬಂದ್ರೆ ಇದು ಮಾಡಿ. ನೆಕ್ಸ್ಟ್ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್. ಇಷ್ಟೊತ್ತು ಜನರಲ್ ಆಗಿ ಮಾತಾಡಿದ್ವಿ ಸೀರೀಸ್ ಬಗ್ಗೆ, ಇವಾಗ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಬಗ್ಗೆ ಮಾತಾಡೋಣ. ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಅಂದ್ರೆ ಏನಂತ ಅಂದ್ರೆ, ಸೀರೀಸ್ ಸಮೇಶನ್ ಏನ್ ಫಾರ್ ವಿಚ್ ಫಾರ್ ಆಲ್ n ಶುಡ್ ಬಿ ಗ್ರೇಟರ್ ದನ್ 0. ಅಂದ್ರೆ ದೇರ್ ಶುಡ್ ಬಿ ನೋ ಪ್ಲೇಸ್ ಫಾರ್ ನೆಗೆಟಿವ್ಸ್. ನೆಗೆಟಿವ್ಗೆ ಜಾಗ ಇಲ್ಲ ಇಲ್ಲಿ. ಆಲ್ ದ ಟರ್ಮ್ಸ್ ಆಫ್ ದಿ ಸೀರೀಸ್ ಆರ್ ಗ್ರೇಟರ್ ದನ್ 0 ಇರಬೇಕು. ಸೊ ದಟ್ ಈಸ್ ಕಾಲ್ಡ್ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್. ದಿಸ್ ರಿಸಲ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಇಂಪಾರ್ಟೆಂಟ್ ಅಂತ ಅಂದ್ರೆ, ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್. ಓಕೆನಾ? ಪಾಸಿಟಿವ್ ಟರ್ಮ್ ಸೀರೀಸ್ ಏನಿದೆ ಇದು either converges or diverges to plus infinity ಅಂತ ಇದೆ. ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಇಲ್ಲ ಕನ್ವರ್ಜ್ ಆಗುತ್ತೆ, ಇಲ್ಲ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ ಆಗುತ್ತೆ. ಇವೆರಡೇ ಕಂಡೀಷನ್ ಇರೋದು ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ಗೆ. ಇನ್ನು ಮುಂದೆ ನಾವು ಆಲ್ಟರ್ನೇಟಿಂಗ್ ಸೀರೀಸ್ ಬರೋವರೆಗೂ ಕೂಡ ನಾವು ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಬಗ್ಗೆ ಮಾತ್ರನೇ ಮಾತಾಡ್ತೀವಿ, ಅದ್ರ ಮಿಕ್ಕಿದ್ದೇನು ಮಾತಾಡಲ್ಲ. ಅರ್ಥ ಆಯ್ತಲ್ವಾ? So either converges or diverges. ಅಂದ್ರೆ ಈಗ ಕಮಿಂಗ್ ಟು ದಿಸ್ ಪ್ರೀವಿಯಸ್ ಎಕ್ಸಾಂಪಲ್, ನಾವು ವಾಟ್ ಐ ಕ್ಯಾನ್ ಕನ್ಕ್ಲೂಡ್, ದಿಸ್ ಇಸ್ ಅ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್, ರೈಟ್? Yes, sir. ಎನ್ನಿಗೆ ಏನೇ ಕೊಟ್ಟರು ಪಾಸಿಟಿವ್ ಬರುತ್ತಲ್ವಾ? n/n+1 ನಲ್ಲಿ ಎನ್ನಿಗೆ ಏನೇ ಕೊಟ್ಟರು ನಿಮ್ಗೆ ಯು ವಿಲ್ ಗೆಟ್ ಪಾಸಿಟಿವ್. ans ಆರ್ ಗ್ರೇಟರ್ ದನ್ 0 ಫಾರ್ ಆಲ್ n. ಹಂಗಾಗಿ ಇದು ನಾಟ್ ಈಕ್ವಲ್ ಟು 0 ಬಂದ್ರೆ ನಾಟ್ ಕನ್ವರ್ಜೆಂಟ್ ಅಂತ ಗೊತ್ತಾಯ್ತು. ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ಗೆ ಎರಡೇ ಪಾಸಿಬಿಲಿಟಿ ಇರೋದು, ಒಂದು ಇಲ್ಲ ಕನ್ವರ್ಜೆಂಟ್ ಇಲ್ಲ ಡೈವರ್ಜೆಂಟ್ ಅಲ್ವಾ? ನಾಟ್ Yes, sir. ಕನ್ವರ್ಜೆಂಟ್ ಬಂದಿದೆ ಅಂತ ಅಂದ್ರೆ ಇದೇನಾಗಿರುತ್ತೆ ಹಂಗಾರೆ? Divergent. Divergent ಆಗಿ. ಡೈವರ್ಜೆಂಟ್ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ಇದೆಲ್ಲ ಏನ್ ಬೇಡ, ಅದು ಕೊಟ್ಟಿದ್ದಾನೆ. ಸೀರೀಸ್ ಆಫ್ ಕನ್ವರ್ಜೆಂಟ್ ಸೀರೀಸ್ ಇದ್ದಾಗ ಸಚ್ ದಟ್ n ಇಸ್ ಡಿಕ್ರೀಸಿಂಗ್ ಇದ್ದಾಗ n ಇಂಟು ಏನ್ ಮಾಡಿದ್ರೆ ಆನ್ಸರ್ 0 ಬರುತ್ತಂತೆ. ಕನ್ವರ್ಜೆಂಟ್ ಆಗಿದ್ದಾಗ ಡಿಕ್ರೀಸಿಂಗ್ ಸೀರೀಸ್ ಆಗಿದ್ದು 0 ಬಂದಿಲ್ಲ ಅಂತ ಅಂದ್ರೆ ಅದು ಡೈವರ್ಜೆಂಟ್ ಅಂತ ಹೇಳ್ತಾನೆ ಅಷ್ಟೇ. ಇದೆಲ್ಲ ಅಷ್ಟೊಂದು ಯೂಸ್ ಮಾಡಲ್ಲ, ನೋಡೋಣ ಮುಂದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪಿ ಸೀರೀಸ್ ಅಂತ ಕರಿತೀವಿ, ಪಿ ಸೀರೀಸ್ ಟೆಸ್ಟ್ ಅಂತ ಕರಿತೀವಿ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳೇಬೇಕೆಂದು. ಸಮೇಶನ್ 1 to infinity 1/n/p ತರ ಏನಾದ್ರು an ಇದ್ರೆ, ಈ ತರ ಫಾರ್ಮ್ಯಾಟ್ ಅಲ್ಲಿ an ಇದ್ರೆ ಅದನ್ನ ಬರೆದ್ರೆ 1 + 1/2 power p and so on, 1/n power p and so on. This is convergent when p is greater than 1. Very important, you must remember it. p greater than 1 ತಗೊಂಡ್ರೆ ವ್ಯಾಲ್ಯೂ ಕನ್ವರ್ಜೆಂಟ್ ಆಗುತ್ತೆ. p less than or equal to 1 ತಗೊಂಡ್ರೆ ಡೈವರ್ಜೆಂಟ್. Very simple. That p may be any real number. It can take any value. So not necessarily an integer. Integer ತಗೋಬೇಕಂತ ಏನು ರೂಲ್ಸ್ ಇಲ್ಲ. Any value it can take, any real value. ನೋಡಿ, ಸಪೋಸ್ ನಾನು ಹಿಂಗೆ ಕೊಟ್ರೆ 1/n ಅಂತ ಇದೆ. ಏನಿದು? Divergent. ಡೈವರ್ಜೆಂಟ್. ಯಾಕೆ ಹೇಳಿ? n ಜಾಗದಲ್ಲಿ ಏನಿದೆ ಇಲ್ಲಿ? p ಜಾಗದಲ್ಲಿ ಏನಿದೆ 1 ಇಲ್ಲಿ? ಇದೆ. 1 ಇದೆ ಇಲ್ಲಿ. ಈಕ್ವಲ್ ಟು 1 ಬಂತಂದ್ರೆ ಏನು? ಡೈವರ್ಜೆಂಟ್. ಸೊ ಡೈವರ್ಜೆಂಟ್. ಸೊ ಎರಡನೇದು ಸಮೇಶನ್ 1/n² ಏನಾಗುತ್ತೆ? Convergent. Convergent.
ಕನ್ವರ್ಜೆಂಟ್. ಸಮೇಶನ್ 1/n⁴ ಏನಾಗುತ್ತೆ? ಕನ್ವರ್ಜೆಂಟ್. ಕನ್ವರ್ಜೆಂಟ್. ಯಾಕಂದ್ರೆ ಇದು ಪಿ ವ್ಯಾಲ್ಯೂ ಅಂದ್ರೆ 1.5 ಬರುತ್ತೆ. ಸೊ ಕನ್ವರ್ಜೆಂಟ್. ಸಮೇಶನ್ 1/n⁴ ಏನಾಯ್ತಿದೆ? ಡೈವರ್ಜೆಂಟ್. ಡೈವರ್ಜೆಂಟ್. ಎಸ್, ಡೈವರ್ಜೆಂಟ್ ಲೆಸ್ ದೆನ್ 1 ಬರ್ತದೆ. ಸಮೇಶನ್ 1/√n ಏನ್ ಬರ್ತದೆ? ಡೈವರ್ಜೆಂಟ್. √n ಅಂತಂದ್ರೆ 1/2 ಬರುತ್ತೆ. ಸೊ ಡೈವರ್ಜೆಂಟ್. ಸೊ ಕ್ಲಿಯರ್ ಆಯ್ತಲ್ವಾ ಈಗ? ಅಂದ್ರೆ Yes, sir. 1/n⁴p ಫಾರ್ಮ್ಯಾಟ್ ಅಲ್ಲಿ ಯಾವ್ದಾದಿದೆ ಅದನ್ನೆಲ್ಲ ನಾವು ಹಿಂಗೆ ಚೆಕ್ ಮಾಡ್ಕೊಂಡು ಹೋಗ್ಬೋದು. ಪಿ ಸೀರೀಸ್ ಟೆಸ್ಟ್ ಯೂಸ್ ಮಾಡ್ಕೊಂಡು ನಾವು ಚೆಕ್ ಮಾಡ್ತೀವಿ ಕನ್ವರ್ಜೆಂಟಾ ಡೈವರ್ಜೆಂಟಾ ಅಂತ. ಕ್ಲಿಯರ್? ಓಕೆ, ಈಗ ಒಂದು ನಿಮಿಷ, ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದೀನಿ, ಸಾಲ್ವ್ ಮಾಡಕ್ ಟ್ರೈ ಮಾಡಿ. ಯಾವ ಮೆಥಡ್ ನ ಯೂಸ್ ಮಾಡಿ, ಇಲ್ಲಿವರೆಗೂ ಕಲ್ತಿರೋ ಮೆಥಡ್ ಅಲ್ಲಿ ನೀವು ಯಾವ ಮೆಥಡ್ ನ ಯೂಸ್ ಮಾಡಿ ಇದಕ್ಕೆ ಕನ್ವರ್ಜೆಂಟ್ ಡೈವರ್ಜೆಂಟ್ ಅಂತ ಹೇಳ್ತಿದ್ದಾರೆ. ಸೊ ಟೆಲ್ ಮಿ ದ ನೇಚರ್ ಆಫ್ ದಿಸ್. ಫಸ್ಟ್ ಒನ್, ಡಿನಾಮಿನೇಟರ್ √n ಕಾಮನ್ ತಗೋಬೇಕು ಸರ್. ಸಪ್ರೇಟ್ ಆಗಿ ಬರ್ಕೋಬೋದಲ್ಲ ಸರ್? ಸಮೇಶನ್ 1/√n ಪ್ಲಸ್ ಸಮೇಶನ್ 1/√n+1 ಅಂತ. ಹಂಗ್ ಬರೆಯಕ್ಕಾಗಲ್ಲ. ಆ ತರ ಬರೆಯಕ್ಕಾಗಲ್ಲ. ಆಪರೇಟರ್ ಅಲ್ಲಿ ಬರೆಯಕ್ಕಾಗಲ್ಲ. n ಕಾಮನ್ ತಗೋಬಹುದು ಸರ್. ಕೆಳಗಡೆ n ಕಾಮನ್ ತೆಗೆದ್ರೆ √n ಕಾಮನ್ ತೆಗಿಬಹುದು. ಅಲ್ಲ, ತೆಗೆದ್ರು ಕೂಡ ನೀವು ಲಿಮಿಟ್ ಅಪ್ಲೈ ಮಾಡ್ಬೇಕಲ್ವಾ? ಈಗ ಲಿಮಿಟ್ ಅಪ್ಲೈ ಮಾಡಿದ್ರೆ ರಾಷನಲೈಸ್ ಮಾಡ್ಬೋದು. ರ್ಯಾಷನಲೈಸ್ ಮಾಡಿ ಏನ್ ಬರುತ್ತೆ ಹೇಳಿ? ರ್ಯಾಷನಲೈಸ್ ಮಾಡಿದ್ರೆ ಏನ್ ಬರುತ್ತೆ? ಅವರು n ಮೈನಸ್ ಆಫ್ n+1 ಬರುತ್ತೆ ಸರ್. ಮಾಡಿದ್ರೆ ನೆಕ್ಸ್ಟ್ √n n ಮೈನಸ್ √n+1 ಬರುತ್ತೆ. ರಾಷನಲೈಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರೋಲ್ಲ. ಒನ್ ಬಂದ್ಬಿಡುತ್ತೆ ಸರ್. n+1 -1 ಬರುತ್ತೆ. ಮೈನಸ್ ಆಫ್ √n ಮೈನಸ್ √n+1. ಹೌದು. ಸೊ √n ಮೈನಸ್ √n+1 ಡಿವೈಡ್ ಬೈ -1 ಬರುತ್ತೆ. ಸೊ ಇದೇನಾಗುತ್ತೆ ಇದು? √n+1 ಮೈನಸ್ √n. as n tends to ಇನ್ಫಿನಿಟಿ ಬರುತ್ತೆ. ಡೈವರ್ಜೆಂಟ್. ಹೌದು. ಅಂದ್ರೆ ಈಗ ನಾವು ಕಲ್ತಿರೋ ಮೆಥಡ್ ಅಲ್ಲಿ ಹೇಳ್ಬೇಕಂತಂದ್ರೆ ಇದನ್ನ ಏನಂತ ಹೇಳಕ್ಕಾಗಲ್ಲ. ಮೇ ಬಿ ಕನ್ವರ್ಜೆಂಟ್, ಮೇ ಬಿ ಡೈವರ್ಜೆಂಟ್. ಓಕೆನಾ? ಸೊ ಆ ತರ ಹೇಳ್ಬೋದು. ಇದನ್ನ ಬೇರೆ ಮೆಥಡ್ ಅಲ್ಲಿ ಮಾಡ್ತೀವಿ. ಆಕ್ಚುಲಿ ನೀವು ಈ ತರ ಮಾಡಲ್ಲ. ಇದೊಂದು ಪ್ರಾಬ್ಲಮ್ ಇಟ್ಕೊಂಡಿರಿ. ಓಕೆನಾ? ಇದನ್ನ ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟ್ ಅಲ್ಲಿ ಮಾಡ್ತೀವಿ ನಾವು. ಅಂದ್ರೆ ಈಗ ನೀವೇನ್ ಮಾಡ್ಬೇಕಪ್ಪ, ಈಗ ಸಿಂಪಲ್ ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ. ಇದು ಬೇಕಾಗಿಲ್ಲ. ಲಿಮಿಟ್ ಕಂಡಿರಿ ಡೈರೆಕ್ಟ್ ಆಗಿ. ಲಿಮಿಟ್ ಕಂಡಿರೋದು ಏನ್ ಬಂತ ಆನ್ಸರು? 0 ಬರುತ್ತಲ್ವಾ? 0 ಬಂದ್ರೆ ಏನಾದ್ರಂತ? ಇಲ್ಲ ಕನ್ವರ್ಜೆಂಟ್ ಆಗ್ಬೋದು, ಇಲ್ಲ ಡೈವರ್ಜೆಂಟ್. ಎರಡು ಪಾಸಿಬಿಲಿಟಿ ಬಂದಿದೆ ಈಗ. ಓಕೆನಾ? ಇಲ್ಲ ಕನ್ವರ್ಜೆಂಟ್ ಆಗ್ಬೋದು, ನಾಟ್ ಕನ್ವರ್ಜೆಂಟ್ ಅಂತ ಹೇಳಕ್ಕಾಗಲ್ಲ. ನಾಟ್ ಈಕ್ವಲ್ ಟು 0 ಬಂದ್ರೆ ಡೈರೆಕ್ಟ್ ಡೈವರ್ಜೆಂಟ್. ಈಕ್ವಲ್ ಟು 0 ಬಂದ್ರೆ ಹೇಳಕ್ಕಾಗಲ್ಲ. ಕನ್ವರ್ಜೆಂಟ್ ಇದ್ರೂ ಇರ್ಬೋದು, ಡೈವರ್ಜೆಂಟ್ ಇದ್ರೂ ಇರ್ಬೋದು. ಈ ಪ್ರಾಬ್ಲಮ್ ನ ನೆಕ್ಸ್ಟ್ ನಾನು ಮಾಡಿಸ್ತೀನಿ. ಓಕೆನಾ? ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟ್ ಅಲ್ಲಿ ನಾವು an/bn ಅಂತ ಬರುತ್ತೆ. ಸೊ an/bn ಅಂತ ತಗೊಂಡು ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟ್ ತಗೊಂಡು ಮಾಡ್ತೀವಿ. ಸೊ ಅಲ್ಲಿ ಏನಾದ್ರೂ ಎಲ್ ಅಂತ ಬರುತ್ತೆ. ಒಂದು ಫೈನೈಟ್, ನಾನ್ ಜೀರೋ ಫೈನೈಟ್ ಬಂದ್ರೆ ಅವಾಗ ಬಿಹೇವ್ಸ್ ಅಲೈಕ್ ಅಂತ ಹೇಳಿ ಆತರ ಮಾಡ್ತೀವಿ. ಅದನ್ನ ನಾನು ಮುಂದೆ ಮಾಡ್ಕೊಡ್ತೀನಿ. ಓಕೆನಾ? ಇದನ್ನ ಮಾಡಿ ಪಿ ಟೆಸ್ಟ್ ಇಂದ ತೆಗಿಬಹುದು ಸರ್ ಈ ಪ್ರಾಬ್ಲಮ್? ತೆಗಿಬೋದು. ಅದೇ ಪಿ ಟೆಸ್ಟ್ ಇಂದಾನೆ, ಅದೇ ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟ್ ಅಲ್ಲಿ ಬರುತ್ತೆ. ಹೇಳ್ತೀನಿ ಸರ್. ಇದನ್ನ 1/√n ಹೊರಗಡೆ ಕಾಮನ್ ತಕೊಂಡ್ಬಿಟ್ರೆ n⁴ 1/2 ಆಗ್ಬಿಡ್ತಾನೆ ಸರ್. ಅಲ್ಲಿ ಪಿ ಟೆಸ್ಟ್ ಇಂದ ಆರಾಮಾಗಿ ರಿಮೂವ್ ಮಾಡ್ಬೋದಲ್ಲ?
ಅದೇ ಸರ್ ಅದನ್ನ ಅಪ್ಲೈ ಮಾಡ್ಬೇಕಂದ್ರೆ ಇದು ಗೊತ್ತಿರ್ಬೇಕಲ್ಲ ಲಿಮಿಟ್ ಕಂಪ್ಯಾರಿಸನ್. ಇನ್ನೊಂದು ಸೀರೀಸ್ ಏನ್ ಮಾಡ್ತೀರಾ ಈಗ? ಆಯ್ತು, ಲೆಸ್ ದೆನ್ ಆರ್ ಈಕ್ವಲ್ ರೂಟ್ ಎನ್ ಅಂತ ತಗೊಂಡ್ರಿ ಕಾಮನ್. ಅವಾಗ ಏನ್ ಬರುತ್ತೆ? ರೂಟ್ ಆಫ್ 1+1/n ಅಂತ ಬರ್ಕೊಂಡ್ರಿ ಅಲ್ವಾ? ನೀವು ಇದನ್ನ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ ಸರ್, 1/2 ಡೈವರ್ಜೆಂಟ್. ಎಸ್ ಅಫ್ಕೋರ್ಸ್ ದಿಸ್ ಇಸ್ ಡೈವರ್ಜೆಂಟ್, ಬಟ್ ಇದನ್ನ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಒಂದು ಡೈವರ್ಜೆಂಟ್. ಹಾ, ಅಂದ್ರೆ ಅದನ್ನೇನೆ ಇಲ್ಲಿದ್ರೆ- ಲಿಮಿಟ್ ಕಂಪ್ಯಾರಿಸನ್ ಇಲ್ಲಿದ್ರೆ ಸರ್, ಸರ್ ಇಲ್ಲಿದ್ರೆ ಈ ಟೋಟಲ್ ವ್ಯಾಲ್ಯೂ ಇದು ಬರುತ್ತೆ 200, ಇಲ್ಲೇ ಬರುತ್ತೆ, ಏನ್ ತೊಂದರೆ ಇಲ್ಲ. ಲಿಮಿಟ್ ಕಂಪ್ಯಾರಿಸನ್ ಅಂತ ನೆಕ್ಸ್ಟ್ ಸ್ಟೆಪ್ ಅಲ್ಲೇ ಬರುತ್ತೆ ಅಂತ ವೇಟ್ ಮಾಡಿ, ಓಕೆನಾ? ಇದಕ್ಕೆ ಲಿಮಿಟ್ ಕಂಡಿದ್ದೀರಿ, ಏನ್ ಬರುತ್ತೆ? 1/3 ಬರುತ್ತಲ್ವಾ? ಡೈರೆಕ್ಟ್ ಬರೀತೀನಿ ನಾನು ಆನ್ಸರ್ಸ್. ಸೊ Yes, sir. 1/3 ಏನು? ನಾಟ್ ಈಕ್ವಲ್ ಟು 0, ವಿಚ್ ಇಂಪ್ಲೈಸ್ ವಾಟ್? ಡೈವರ್ಜೆಂಟ್. ನಾಟ್ ಈಕ್ವಲ್ ಟು 0 ಬಂದ್ರೆ ಏನಂತ ಹೇಳ್ಬೋದು? ಡೈರೆಕ್ಟ್ ಆಗಿ ಡೈವರ್ಜೆಂಟ್ ಅಂತ ಹೇಳ್ಬೋದು. ಇದೇನಾಗುತ್ತೆ? ಸರ್ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಸರ್. ಕೇಳಿಸ್ತಾ ಇಲ್ವಾ? ಯಾರೋ ಹಾ, ಇವಾಗ. ಮಾಡಿ. ಹಾ, ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಇನ್ಫಿನಿಟಿ ಬರುತ್ತೆ. ಇನ್ಫಿನಿಟಿ. ಸೊ ಲಿಮಿಟ್ ಏನ್ ಬಂದ್ಬಿಟ್ಟು ಇನ್ಫಿನಿಟಿ. ಲಿಮಿಟ್ ಏನ್ ಬಂದ್ಬಿಟ್ಟು ಇನ್ಫಿನಿಟಿ ಬಂದ್ರೆ ಡೈರೆಕ್ಟ್ ಡೈವರ್ಜೆಂಟ್. ಸರ್ ವಾಯ್ಸ್ ಎಕ್ಕೋ ಆಗ್ತಿದೆ, ಯಾರ್ದೋ ಅನ್ಮ್ಯೂಟ್. ಯಾರ್ದು? ಜ್ಯೋತಿ ಏನಾದ್ರು ಆಫ್ ಆಗಿರ್ತದೆ. ಸೊ ಇದೇನಾಗುತ್ತೆ? ಲಿಮಿಟ್ ಕಂಡುಹಿಡಿದ್ರೆ 1/2 ಬರುತ್ತೆ. ಸೊ ನಾಟ್ ಈಕ್ವಲ್ ಟು 0, ಡೈವರ್ಜೆಂಟ್. ಇದೇನ್ ಬರುತ್ತೆ? ಇದು ಎಂತ ಟರ್ಮ್ ಕೊಟ್ಟಿಲ್ಲ, ಎಂತ ಟರ್ಮ್? n/n+1 ಇರುತ್ತೆ. This implies this is nothing but summation n/n+1. n+1. As you know, so limit n ಬಂದ್ಬಿಟ್ಟು 1 ಬರುತ್ತೆ, ನಾಟ್ ಈಕ್ವಲ್ ಟು 0, ಡೈವರ್ಜೆಂಟ್. 1/n ಹೋಲ್ ಪವರ್ 1/n ಅಂತ ಬಂದಿದೆ. ಇದಂಗ್ ಮಾಡ್ತೀರಾ? Is it possible to find the limit of this? Yes, sir. 1 ಬರುತ್ತೆ ಸರ್ ಲಿಮಿಟ್. The thing is find the limit. 1/2 ಲೆಸ್ ದನ್ 1 ಬರುತ್ತೆ. Limit n times Divergent. infinity 1/n ಹೋಲ್ ಟು ದಿ ಪವರ್ ಆಫ್ 1/n ಕಂಡುಹಿಡಿಬೇಕಲ್ವಾ ಲಿಮಿಟ್? ಇದು ಹೆಂಗ್ ಕಂಡುಹಿಡಿತೀರಾ? ಕೌಶಿ ಸೆಕೆಂಡ್ ಥಿಯರಮ್ ನೆನಪಿದ್ಯಾ? ಕೌಶಿ ಸೆಕೆಂಡ್ ಥಿಯರಮ್ ಯಾವ್ದೇ ಒಂದಿದ್ದು ಅದ್ರಲ್ಲಿ ಪವರ್ ಅಲ್ಲಿ 1/n ಅಂತ ಬಂತು ಅಂದ್ರೆ ಸೆಕೆಂಡ್ ಥಿಯರಮ್ n+1/n. ಇಲ್ಲಿ ಏನ್ ಯಾವ್ದಾಗುತ್ತೆ? ಈಗ ಒಳಗಡೆ ಇರೋದು ಏನ್ ತರ ಆಗುತ್ತೆ. ಈಗ n+1/n ಅಂದ್ರೆ 1/n+1 ಡಿವೈಡೆಡ್ ಬೈ 1/n ಆಗುತ್ತೆ. 1/n ಸಿಂಪ್ಲಿಫೈ ಮಾಡಿದ್ರೆ ಹಿಂಗೆ ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು ವಾಟ್? n divided by n. ಸೆಕೆಂಡ್ ಥಿಯರಮ್ ನೆನಪಿದ್ಯಾ? ಲಿಮಿಟ್ an ಪವರ್ Yes, sir. 1/n ಅಂತ ಇದ್ರೆ ನಾನು ಅದನ್ನ ಹೆಂಗ್ ಬರ್ಕೋಬಹುದು? ಲಿಮಿಟ್ an plus 1/an ಅಂತ ಬರುತ್ತೆ. ಸೊ ಆ ಲಾಜಿಕಲಿ ಇದು ಬಂತು. ಸೊ ಟೋಟಲ್ ಆನ್ಸರ್ 1 ಬಂತು. ಸೊ 1 ಅಂದ್ರೆ ನಾಟ್ ಈಕ್ವಲ್ ಟು 0, ಡೈವರ್ಜೆಂಟ್. ಡೈವರ್ಜೆಂಟ್. ಸರ್ ಹಾ ಮೇಡಮ್ ಹೇಳಿ. ಸರ್ ಈ ಒಂದು ಸೀರೀಸ್ ಕಾನ್ವರ್ಜೆಂಟ್ ನಾಟ್ ಕಾನ್ವರ್ಜೆಂಟ್ ಅಂದ್ರೆ ಡೈವರ್ಜೆಂಟ್ ಆಗಿರುತ್ತೆ ಸರ್ ಅದು? ನಾಟ್ ಕನ್ವರ್ಜೆಂಟ್ ಅಂದ್ರೆ ಡೈವರ್ಜೆಂಟ್. ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ಗೆ ಆಸಿಲೇಟ್ ಬಿ ಆಗ್ಬೋದಲ್ಲ ಸರ್ ಅದು? ಇಲ್ಲ, ಆಸಿಲೇಟ್ ಆಗಲ್ಲ. ನಾವು ಅದನ್ನ ಥಿಯರಮ್ ಓದಿದ್ದು. ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ ಐದರ್ ಕನ್ವರ್ಜಸ್ ಆರ್ ಡೈವರ್ಜಸ್, ಇಟ್ ನೆವರ್ ಆಸಿಲೇಟ್ಸ್ ಅಂತ. ಅಂದ್ರೆ ಲಿಮಿಟ್ ನಾಟ್ ಈಕ್ವಲ್ ಟು 0 ಅಂದ್ರೆ ನಾಟ್ ಕನ್ವರ್ಜೆಂಟ್ ಅಂತ ಹೇಳ್ಬೋದಾ ಸರ್, ಅಥವಾ ನಾಟ್ ಡೈರೆಕ್ಟ್ ಕನ್ವರ್ಜೆಂಟ್ ಅಂತ ಇಲ್ಲ, ನಾಟ್ ಕನ್ವರ್ಜೆಂಟ್ ಅಂತಾನು ಹೇಳ್ಬೋದು. ನಾಟ್ ಕಾನ್ವರ್ಜೆಂಟ್ ಅಂತಾನು ಹೇಳೋದು ಕರೆಕ್ಟೇ. ಕನ್ವರ್ಜೆಂಟ್ ಅಲ್ಲ ಅಥವಾ ಡೈವರ್ಜೆಂಟ್.
ಎರಡು ಒಂದೇನೆ ಅಲ್ವಾ? ನಾಟ್ ಕನ್ವರ್ಜೆಂಟ್ ಅಥವಾ ಡೈವರ್ಜೆಂಟ್ ಬೋತ್ ಆರ್ ಸೇಮ್. ಪ್ರಿಸೈಸ್ಲಿ ನಾವು ಡೈವರ್ಜೆಂಟ್ ಅಂತ ಹೇಳೋದು ತುಂಬಾ ಉತ್ತಮ. ಯಾಕಂದ್ರೆ ನಾಟ್ ಕನ್ವರ್ಜೆಂಟ್ ಅಂತಂದ್ರೆ there is a possibility of it being that is oscillatory. ಬಟ್ ಪಾಸಿಟಿವ್ ಟರ್ಮ್ಸ್ ಗೆ ಅಂಡರ್ಸ್ಟುಡ್ ಅದು ಆಸಿಲೇಟರಿ ಆಗಲ್ಲ ಅಂತ. ಓಕೆ Okay. ಥ್ಯಾಂಕ್ ಯು ಸರ್. ಲಿಮಿಟ್ ಕಂಡುಹಿಡಿದು n tends to infinity ಏನ್ ಬರುತ್ತೆ? ಲಿಮಿಟ್ n tends to infinity an ಏನ್ ಬರುತ್ತೆ? 1 ಬರುತ್ತೆ. cos 0 ಬರುತ್ತೆ. n tends to infinity cos 0 ವ್ಯಾಲ್ಯೂ 1 ನಾಟ್ ಈಕ್ವಲ್ ಟು 0. ಸೊ ಹಂಗಾಗಿ ಡೈವರ್ಜೆಂಟ್. ಇದು ಅಷ್ಟೇ ಲಿಮಿಟ್. ಇದು ಕೂಡ ಏನ್ ಬರುತ್ತೆ? an 1 ಬರುತ್ತೆ ನಾಟ್ ಈಕ್ವಲ್ ಟು 0. ಹಂಗಾಗಿ ಇದು ಕೂಡ ಏನಾಗುತ್ತೆ? ಡೈವರ್ಜೆಂಟ್ ಬರುತ್ತೆ. ಅಂಡ್ ಯು ಕ್ಯಾನ್ ಡೂ ದಿಸ್ ಬೈ ಟೇಕಿಂಗ್ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಬರುತ್ತಲ್ಲ, ಇನ್ನೇನ್ ಬೇಡ ಬಿಡಿ. ಎಕ್ಸ್ಪಾನ್ಷನ್ ಮಾಡಿದ್ರು ಕೂಡ ನೀವು ಮಾಡ್ಕೋಬಹುದು. ಕಾಸ್ಗೇನ್ ಎಕ್ಸ್ಪಾನ್ಷನ್ ಬೇಡ. ಕ್ಲಿಯರ್ ಅಲ್ವಾ? ಅಂದ್ರೆ ಇಷ್ಟಂತ ಹೇಳಿದ್ದು ಏನ್ ಹೇಳಕ್ ಹೊರಟಿದ್ದೀನಿ ನಾನು ಅಂತಾನೆ ಕನ್ವಿನ್ಸ್ ಮಾಡಕ್ ಹೊರಟಿದ್ದು. ಇಷ್ಟು ಸಿಂಪಲ್. ಲಿಮಿಟ್ ಕಂಡಿಡಿರಿ. ಯಾವುದೇ ಒಂದು ಸೀರೀಸ್ ಕೊಟ್ಟಾಗ ಲಿಮಿಟ್ ಕಂಡಿಡಿರಿ. ನಾಟ್ ಈಕ್ವಲ್ ಟು 0 ಬಂತು ಅಂದ್ರೆ ಏನಂತ ಹೇಳ್ತೀರಾ? ಡೈರೆಕ್ಟ್ ಆಗಿ ಡೈವರ್ಜೆಂಟ್ ಅಂತ ಹೇಳ್ತೀರಾ. ಈಕ್ವಲ್ ಟು 0 ಬಂತಾ ಯೋಚನೆ ಮಾಡ್ಬೇಕು. ಮುಂದಿನ ಮೆಥಡ್ಗಳಿಗೆ ಹೋಗ್ಬೇಕು ನಾವು. ಈಕ್ವಲ್ ಟು 0 ಬಂದ್ರೆ ಏನೇನೆಲ್ಲ ಮಾಡಬಹುದು ಅಂತ ಈಗ ಓದ್ತೀವಿ ನಾವು ಈ ರಿಸಲ್ಟ್ಸ್ ಬಿ ನಲ್ಲಿ. ನೆಕ್ಸ್ಟ್ ಸರ್ ಅದು ರಿಸಲ್ಟ್ಸ್ ಫೈನಟ್ ಇರುತ್ತಲ್ಲ ಸರ್, ಲಿಮಿಟ್ ವ್ಯಾಲ್ಯೂ ಈಗ 1 ಅಂತ ಅನ್ನೋದು ಫೈನಟ್ ಇರುತ್ತಲ್ಲ, ಅದಕ್ಕೆ ಡೈವರ್ಜೆಂಟ್ ಅಂತ ಹೆಂಗ್ ಅನ್ನೋದು ಸರ್? ಲಿಮಿಟ್ ಅದು ವ್ಯಾಲ್ಯೂ ಒಂದು ಲಾಸ್ಟ್ ಇಂದು 1 ಅಷ್ಟೇ ಬರುತ್ತಲ್ಲ ಮೇಡಮ್, ಅದಕ್ಕೆ ಮತ್ತೆ ಸಮ್ನ ಆಡ್ ಲಿಮಿಟ್ ಅಂದ್ರೆ ಮಾಡ್ತಾ ಹೋದ್ರೆ nth ಟರ್ಮ್ದು 1 ಬರುತ್ತೆ. ಓಕೆನಾ? ಅದೇ ತರ ಸಮ್ ಮಾಡಿದ್ರೆ ಏನಾಗುತ್ತೆ? ನಾವು ಓದಿದ್ದೀಗ ಈಗ ಯಾವುದೇ ಒಂದನ್ನ ಲಿಮಿಟ್ ಏನೋ 1 ಸಪೋಸ್ ನೋಡಿ, ಈಗ ಏನ್ 1 ಬರ್ತಿದೆ ಅಂತಂದ್ರೆ ಇಟ್ ಡಸ್ ನಾಟ್ ಮೀನ್ ದಟ್. ಅಂದ್ರೆ ಇದರರ್ಥ n ಟರ್ಮ್ಸ್ ನ ಆಡ್ ಮಾಡಿದ್ರೆ ನಾನು, ಓಕೆನಾ, n ಟರ್ಮ್ಸ್ ನ ತಕೊಂಡ್ರೆ ಅವಾಗ 1 ಬರುತ್ತೆ. ಅದರಲ್ಲಿ n+1 ಟರ್ಮ್ಸ್ ಇರ್ತವೆ, n+2 ಟರ್ಮ್ಸ್ ಇರ್ತವೆ. ಹಂಗೆ ಹೋಗ್ತಾ n+1 ಟರ್ಮ್ಸ್ ಎಷ್ಟಿರುತ್ತೆ ಹೇಳಿ? ಒಂದಕ್ಕಿಂತ ಜಾಸ್ತಿ ಇರುತ್ತೆ. n+2 ಟರ್ಮ್ಸ್ ಎಷ್ಟಿರುತ್ತೆ? ಒಂದಕ್ಕಿಂತ ಜಾಸ್ತಿ ಇರುತ್ತೆ. ಹಂಗೆ ಹೋಗ್ತಾ 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 ಇನ್ಫೈನೈಟ್ ಇದಾದಾಗ ಏನಾಗುತ್ತೆ? ಅದು ಡೈವರ್ಜೆಂಟ್ ಆಗಿ ಹೋಗ್ಬಿಡುತ್ತೆ. ಈಗ ನಾವು ಹೊಂದ್ಕೋತೀವಿ. ನಾವು ತುಂಬಾ ಏನ್ ಯೋಚನೆ ಮಾಡ್ತೀವಿ ಅಂತಂದ್ರೆ, ಈಗ ಸಮೇಶನ್ 1/n ಏನ್ ಅನ್ಕೋತೀವಿ ಹೇಳಿ? ಇದಕ್ಕೆ ಸೀರೀಸ್ ಯೋಚನೆ ಮಾಡಿ. ಇದಕ್ಕೆ ಸಮ್ ಬರ್ಕೊಂತ ಹೋಗಿ 1 ಬರುತ್ತೆ, ಪ್ಲಸ್ 1/2 ಬರುತ್ತೆ, ಪ್ಲಸ್ 1/3 ಬರುತ್ತೆ. ಅಂಡ್ ಸೊ ನೋಡಿ, ಈಗ ಫಸ್ಟ್ 1 ಇತ್ತು, ದೊಡ್ಡದಿತ್ತು. ಓಕೆ, ಸೆಕೆಂಡ್ ಟರ್ಮ್ 1/2 ಇದೆ. ಎರಡು ಸರ್ ಮಾಡಿದ್ರೆ 1.5 ಬರುತ್ತೆ. ಇದನ್ನ ನೋಡ್ಬಿಡಿದ್ರೆ 1 ಇದು ಸ್ವಲ್ಪ ಇಲ್ಲಿಗನ ಆಡ್ ಮಾಡಿದ್ರೆ 1.83 ಬರುತ್ತೆ ಅಲ್ವಾ? ಹಿಂಗೆ ಮಾಡ್ತಾ ಹೋದ್ರೆ ನಿಮ್ಗೆ ಅನ್ಸುತ್ತೆ ಅದು ಅಯ್ಯೋ ನಿಮ್ಗೆ ಡೈವರ್ಜೆಂಟ್ ಎಲ್ಲಿ ಬರುತ್ತೆ, ಯಾವ್ದೋ ಒಂದು ವ್ಯಾಲ್ಯೂ ಕನ್ವರ್ಜ್ ಆಗುತ್ತೆ ಅಂತ. ವ್ಯಾಲ್ಯೂ ಕನ್ವರ್ಜ್ ಆಗಲ್ಲ. ಅದು ಹಿಂಗೆ ಇನ್ಫೈನೈಟ್ ವ್ಯಾಲ್ಯೂಸ್ ನ ಆಡ್ ಮಾಡ್ತಾ ಹೋದಾಗ ನಿಮ್ಗೆ ಡೈವರ್ಜೆಂಟ್ ಆಗುತ್ತೆ ಅದು. ಓಕೆನಾ? ಬಲ್ವಾನ್ ಬುಕ್ ಅಲ್ಲಿ ಲೇಮನ್ಸ್ ಅಪ್ರೋಚ್ ಅಂತ ಕೊಟ್ಟಿರ್ತಾನೆ. ಅದನ್ನ ಸ್ವಲ್ಪ ಓದಿ, ನಿಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ನಾವು ಹೆಂಗ್ ಯೋಚನೆ ಮಾಡ್ತೀವಿ, ಬಟ್ ಆಕ್ಚುಲಿ ಪ್ರಾಸೆಸ್ ಹೆಂಗೆ ಬಿಹೇವ್ ಆಗ್ತಿದೆ ಅದು ಅಂತ ಹೇಳ್ತಾನೆ ಅವನು. ಅಂದ್ರೆ ಈ 1/n ತಗೊಂಡೇನೆ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ನಾವು ಇದನ್ನ ಅಂದ್ಕೊಂಡ್ಬಿಡ್ತೀವಿ 1/n ಮೋಸ್ಟ್ಲಿ ಕನ್ವರ್ಜೆಂಟ್ ಇರ್ಬೋದೇನೋ. ಯಾಕಂದ್ರೆ ಹೋಗ್ತಾ ಹೋಗ್ತಾ ವ್ಯಾಲ್ಯೂಸ್ ಏನಾಗ್ತಾ ಇದೆ ಹೇಳಿ? ಇಲ್ಲಿ ಚಿಕ್ಕದಾಗ್ತಾ ಇದೆ. ಅಂದ್ರೆ ನಾವು ಸಿಂಪಲ್ ಆಗಿ ಏನ್ ಹೇಳ್ತೀವಿ ಅಂತಂದ್ರೆ, ಈಗ ನೋಡಿ ಡೈರೆಕ್ಟ್ ಆಗಿ ಸಮೇಶನ್ n² ಏನಪ್ಪಾ ಅಂತ ಹೇಳಿದ್ರೆ ನೀವೇನಂತ ಹೇಳ್ಬೋದು? ಯಾವ ಟೆಸ್ಟ್ ಬೇಡ, ಏನು ಬೇಡ, ಡೈರೆಕ್ಟ್ ಆಗಿ ಏನಂತ ಹೇಳ್ಬೋದು ನಾವು? ಡೈವರ್ಜೆಂಟ್ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಫಸ್ಟ್ ಟರ್ಮ್ ಏನಿದೆ 1² ಇದೆ, ಸೆಕೆಂಡ್ ಟರ್ಮ್ ಏನಿದೆ 2² ಇದೆ. ಅಂದ್ರೆ ಹೋಗ್ತಾ 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 ವ್ಯಾಲ್ಯೂಸ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ ಸಮ್ ಏನ್ ಬರುತ್ತೆ? ಸಮ್ ಮಾಡಿದಾಗ ನಿಮ್ಗೆ ಯು ವಿಲ್ ಗೆಟ್ ಇನ್ಫೈನೈಟ್. ಯಾಕಂದ್ರೆ ಇನ್ಫೈನೈಟ್ ಸೀರೀಸ್ ಆಗಿರೋದ್ರಿಂದ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಸೊ ಅದನ್ನ ಇನ್ಫಿನಿಟಿನೇ ಬಂದ್ಬಿಡುತ್ತೆ. ಓಕೆನಾ? ಸೊ ದಿಸ್ ಇಸ್ ಡೈವರ್ಜೆಂಟ್ ಅಂತ ಡೈರೆಕ್ಟ್ ಆಗಿ ಹೇಳ್ತೀವಿ. ಅಂದ್ರೆ ದಿಸ್ ಇಸ್ ದ ನೆಸಸರಿ ಕಂಡೀಷನ್. ಅಂದ್ರೆ ನೋಡಿದ ತಕ್ಷಣ ಹೇಳೋದು ಹೆಂಗಪ್ಪ ಡೈವರ್ಜೆಂಟ್ ಅಂತ ಅಥವಾ ಕನ್ವರ್ಜೆಂಟ್ ಅಂತ ಅಂದ್ರೆ, ವ್ಯಾಲ್ಯೂಸ್ ಏನಾದ್ರೂ ಸಮ್ ಟು ಸಮ್ ಇನ್ಕ್ರೀಸ್ ಆಗ್ತಾ ಇದ್ರೆ ಪಕ್ಕಾ ಹೇಳ್ಬೋದು ನಾವು ಏನಂತ? ಡೈವರ್ಜೆಂಟ್ ಅಂತ.
This is a necessary condition, not the sufficient condition. ಅಂದ್ರೆ it does not mean that ವ್ಯಾಲ್ಯೂಸ್ ಏನಾದ್ರು ಹೋಗ್ತಾ 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 ಡಿಕ್ರೀಸ್ ಆಗ್ತಾ ಇದ್ರೆ ಇಟ್ ಇಸ್ ಕನ್ವರ್ಜೆಂಟ್ ಅಂತ ಅಲ್ಲ ಮೀನಿಂಗು. ದಿಸ್ ಇಸ್ ನೆಸರಿ ಕಂಡೀಷನ್. ವ್ಯಾಲ್ಯೂಸ್ ಇನ್ಕ್ರೀಸ್ ಆದ್ರೆ ಪಕ್ಕ ಏನದು ಕನ್ವರ್ಜೆಂಟ್. ಅರ್ಥ ಆಗ್ತಿದ್ಯಾ? Right. ಸಾರಿ ಡೈವರ್ಜೆಂಟ್. ಡಿಕ್ರೀಸ್ ಆದ ತಕ್ಷಣ ಅದು ಡೈವರ್ಜೆಂಟ್ ಅಲ್ಲ ಕನ್ವರ್ಜೆಂಟ್ ಅಂತ ಹೇಳಕ್ ಬರಲ್ಲ. ಓಕೆನಾ? ಸೊ ಅದನ್ನ ಏನಾಗ್ತವೆ ಅಂತಂದ್ರೆ ಆ ಸಮ್ಸ್ ಗಳನ್ನ ಬ್ರಾಕೆಟ್ ತಗೊಂಡು ಎಲ್ಲ ಆಡ್ ಮಾಡಿ ನೋಡ್ತಾನೆ. ಅದೇನೇನೋ ಇದಿದೆ, ಅದೊಂದು ನೀವು ಸರಿ ಓದಿ, ಅದನ್ನ ಸ್ವಲ್ಪ ಕತೆ ತರ ಇದೆ, ಅದನ್ನ ನೀಟಾಗಿ ಓದಿ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಂತಾನೆ ಈ ತರದ ಇದನ್ನ ಮಾಡ್ಬೇಕಂತಾನೆ ನಮ್ಗೆ ಡಿಫ್ರೆಂಟ್ ಟೆಸ್ಟ್ ಗಳು ಬಂದಿರೋದು. ನಮ್ಗೆ ಪಿ ಟೆಸ್ಟ್ ಅಂತೆ, ಇನ್ನು ಮುಂದೆ ರೇಷಿಯೋ ಟೆಸ್ಟ್, ಕೌಶಲ್ ಟೆಸ್ಟ್, ತುಂಬಾ ಟೆಸ್ಟ್ ಗಳು ಬರ್ತಾ ಹೋಗ್ತವೆ. ಸೊ ಡಿಫ್ರೆಂಟ್ ಸೀರೀಸ್ ಕೊಟ್ಟಾಗ ಯಾವ ತರ ಮಾಡೋದು ಅಂತ ನೀವು ಅದನ್ನ ಅಪ್ರೋಚ್ ಮಾಡ್ತಾ ಹೋಗ್ಬೇಕು. ಡಿಕ್ರೀಸ್ ಆದ ತಕ್ಷಣ ಅದು ಇದು ಅಂತ ಅಲ್ಲ. ಓಕೆನಾ? ಅಂದ್ರೆ ಲಿಮಿಟ್ ಕಂಡುಹಿಡಿತಾ ಇರೋದು ನಾವು ಎನ್ಗೆ. ಅಂದ್ರೆ ಇವೆಲ್ಲ ಪ್ರೂಫ್ ಅಬ್ಸ್ಟ್ರಾಕ್ಟ್ ಇರ್ತವೆ, ಅವೆಲ್ಲ ಏನ್ ಬೇಡ, ಜಸ್ಟ್ ನೋಡ್ಕೊಳ್ಳಿ. ಈಗ ನೀವೇನ್ ಕಲ್ತ್ರಿ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ ಲಿಮಿಟ್ ಕಂಡುಹಿಡಿದು ಬಿಡ್ಬೇಕು. ನಾಟ್ ಈಕ್ವಲ್ ಟು 0 ಬಂತು ಅಂದ್ರೆ ಏನಂತ ಹೇಳ್ಬೇಕು ನೀವು? ಡೈವರ್ಜೆಂಟ್ ಅಂತ ಹೇಳ್ಬಿಡ್ಬೇಕು. ಈಕ್ವಲ್ ಟು 0 ಬಂತು ಅಂದ್ರೆ ಗೊತ್ತಿಲ್ಲ, ಈ ಅದು ಕನ್ವರ್ಜೆಂಟ್ ಆಗ್ಬೋದು ಇಲ್ಲ ಡೈವರ್ಜೆಂಟ್ ಆಗ್ಬೋದು. ಅದ್ ಏನಾಗುತ್ತೆ ಅಂತ ಈಗ ಕಂಪ್ಯಾರಿಸನ್ ಟೆಸ್ಟ್ ಅಲ್ಲಿ ನೋಡ್ತಾ ಹೋಗೋಣ. ಈಗ ಕಂಪ್ಯಾರಿಸನ್ ಏನ್ ಹೇಳುತ್ತೆ ಅಂದ್ರೆ, ಈ ಕಂಪ್ಯಾರಿಸನ್ ನೇಮೇ ಹೇಳ್ತಾ ಇದೆ ಏನಂತ ಅಂದ್ರೆ, ಎರಡು ಸೀರೀಸ್ ನ ಕಂಪೇರ್ ಮಾಡೋದ್ರಿಂದ ನಮ್ಗೆ ಯೂಸ್ ಆಗುತ್ತೆ. ಅಂದ್ರೆ ಯಾವ್ದೋ ಒಂದು ನಮ್ಗೆ ಒಂದು ರಿಸಲ್ಟ್ ಗೊತ್ತಿದೆ, ಅದನ್ನ ಇನ್ನೊಂದ್ರ ಜೊತೆ ಕಂಪೇರ್ ಮಾಡೋದ್ರಿಂದ ಗೊತ್ತಿರೋ ಒಂದು ಕನ್ವರ್ಜೆನ್ಸ್ ಗೊತ್ತಿರೋ ಒಂದು ಸೀರೀಸ್ ನ ಇನ್ನೊಂದು ಸೀರೀಸ್ ಜೊತೆ ಕಂಪೇರ್ ಮಾಡೋದ್ರಿಂದ ಆ ಸೀರೀಸ್ ಕನ್ವರ್ಜೆನ್ಸ್ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಮೋಸ್ಟ್ ಯೂಸ್ಫುಲ್ ಟೆಕ್ನಿಕ್ ಟು ಚೆಕ್ ದ ಕನ್ವರ್ಜೆನ್ಸ್ or divergence of a given series to compare with the suitably chosen series. suitably chosen ಅಂತಂದ್ರೆ ಏನಿರುತ್ತೆ, ನಮ್ಗೆ ಅದ್ರ ನೇಚರ್ ಗೊತ್ತಿರೋ ನೇಚರ್. ಓಕೆನಾ? ಯಾವ ಸೀರೀಸ್ ನೇಚರ್ ಗೊತ್ತಿದೆ ನಮ್ಗೆ, ಸೊ ಆ ಸೀರೀಸ್ ಕಂಪೇರ್ ಮಾಡೋದ್ರಿಂದ ಇನ್ನೊಂದ್ರದ್ದು ಗೊತ್ತಾಗುತ್ತೆ ಅದ್ ಹೆಂಗೆ ಅಂತ. ನಿಮಗೆ ವೆಲ್ ನೋನ್ ಸೀರೀಸ್ ಗಳು ಗೊತ್ತಿರಬೇಕು. ಈಗ ಸಮೇಶನ್ ಎನ್ ಸ್ಕ್ವೇರ್ ಪಕ್ಟ್ ಅಂತ ಹೇಳ್ಬೇಕು. ಏನಿದು ಸಮೇಶನ್ ಎನ್ ಸ್ಕ್ವೇರ್? ಏನು Divergent. Divergent. ಡೈವರ್ಜೆಂಟ್. ಡೈವರ್ಜೆಂಟಾ? n square. Yes. ಸರ್ ಕನ್ವರ್ಜೆಂಟ್. ಕನ್ವರ್ಜೆಂಟ್ ಅಲ್ವಾ ಪಿ ಸೀರೀಸ್ ಅಲ್ಲಿ? ಸೊ ಇವೆಲ್ಲ ವೆಲ್ ನೋನ್ ಸೀರೀಸ್ ಅರ್ಥದಲ್ವಾ? ಸೊ ಇವೆಲ್ಲ ತಕ್ಕಂತ ಗೊತ್ತಿರ್ಬೇಕು. ಇದಕ್ಕೆ ಕಂಪೇರ್ ಮಾಡ್ಕೊಂಡು ನಾವು ನೋಡ್ತಾ ಹೋಗ್ತೀವಿ ಅದೇನಂತ. ಸೊ ಅದರಲ್ಲಿ ಫಸ್ಟ್ ಕಂಪ್ಯಾರಿಸನ್ ಟೆಸ್ಟ್ ಬಂದ್ಬಿಟ್ಟು ವ್ಯಾಲ್ಯೂ ಕಂಪ್ಯಾರಿಸನ್ ಟೆಸ್ಟ್ 1 ಅಂತ. ಇಲ್ಲೇನ್ ಹೇಳುತ್ತೆ, ಎರಡು ಸೀರೀಸ್ ಇದೆ ನಮ್ಮ ಹತ್ರ, ಎ ಎನ್ ಬಿ ಎನ್. ಅವೆರಡು ಯಾವ ತರ ಟರ್ಮ್ಸ್ ಗಳು ಯಾವ ತರ ಇದಾವೆ ಅಂತಂದ್ರೆ, ಎ ಎನ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಎನ್ ಅಂತ ಇದೆ. ಆಲ್ ದಿ ಟರ್ಮ್ಸ್ ಆಫ್ ಎ ಎನ್ ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಎನ್ ಫಾರ್ ಆಲ್ ಎನ್. ಓಕೆನಾ? ದೆನ್ ಏನ್ ಹೇಳ್ತಾರೆ ಅವರು ಅಂತಂದ್ರೆ, ಬಿ ಎನ್ ಏನಾದ್ರೂ ಕನ್ವರ್ಜೆಂಟ್ ಇದ್ರೆ, ಈಗ ನೋಡಿ ಅರ್ಥ ಮಾಡ್ಕೊಳ್ಳಿ. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎ ಎನ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಎನ್ ಅಂತಂದ್ರೆ ಯಾವ ಸೀಕ್ವೆನ್ಸ್ ದೊಡ್ಡದಿಲ್ಲ? ಎ ಎನ್ ದೊಡ್ಡದ, ಬಿ ಎನ್ ದೊಡ್ಡದ? ಬಿ ಎನ್ ದೊಡ್ಡದು. ಈಗ ನೋಡಿ, ಇಫ್ ಸಮೇಶನ್ ಬಿ ಎನ್ ಈಸ್ ಕನ್ವರ್ಜೆಂಟ್ ಅಂದ್ರೆ ದೊಡ್ಡ ಸೀರೀಸೇ ಕನ್ವರ್ಜೆಂಟ್ ಆದ್ರೆ ಚಿಕ್ಕ ಸೀರೀಸ್ ಆದ್ರೂ ಚಿಕ್ಕ ಸೀರೀಸ್ ಏನಾಗುತ್ತೆ? ಕನ್ವರ್ಜೆಂಟ್ ಆಗುತ್ತೆ. ಈ ತರ ನೆನ್ಪಿಡ್ಬೋದು, ಹೆಂಗಾದ್ರು ನೆನ್ಪಿಡ್ಬೋದು, ನಿಮ್ ಇಷ್ಟ. ಎ ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಎನ್ ಅಂತ ಇದೆ, ಬಿ ಎನ್ ಕನ್ವರ್ಜೆಂಟ್ ಇದೆ. ಬಿ ಎನ್ ಕನ್ವರ್ಜೆಂಟ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ಎ ಎನ್ ಕೂಡ ಕನ್ವರ್ಜೆಂಟ್ ಇರುತ್ತೆ. ಯಾಕಂದ್ರೆ ದೊಡ್ಡದು ಬಿ ಎನ್. ಬಿ ಎನ್ ಇಸ್ ಸಮ್ ಇದು, ಯಾಕಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಎನ್ ಅಂತ ಬಿ ಎನ್ ದೊಡ್ಡದೇ ಕನ್ವರ್ಜೆಂಟ್ ಆಗ್ತಿದೆ ಅಂತಂದ್ರೆ ಚಿಕ್ಕದು ಕೂಡ ಕನ್ವರ್ಜೆಂಟ್ ಆಗುತ್ತೆ. ಬಿ ಎನ್ ಇಸ್ ಕನ್ವರ್ಜೆಂಟ್, ದೆನ್ ಎ ಎನ್ ಇಸ್ ಕನ್ವರ್ಜೆಂಟ್. ಸಪೋಸ್ ಇಫ್ ಎ ಎನ್ ಇಸ್ ಡೈವರ್ಜೆಂಟ್, ಎ ಎನ್ ಅಂತಂದ್ರೆ ಚಿಕ್ಕತಾನೆ, ಇದು ಚಿಕ್ಕದೇ ಡೈವರ್ಜ್ ಆಗ್ತಾ ಇದೆ ಅಂತಂದ್ರೆ ಆಲ್ ದ ವ್ಯಾಲ್ಯೂಸ್ ಆಫ್ ಬಿ ಎನ್ ಆರ್ ಗ್ರೇಟರ್ ದ್ಯಾನ್ ಎ ಎನ್ಸ್. ಸೊ ಹಾಗಾಗಿ ಬಿ ಎನ್ ಕೂಡ ಏನಾಗುತ್ತೆ? ಡೈವರ್ಜೆಂಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ಕಂಡೀಷನ್ ಅಲ್ಲಿ ಇದನ್ನ ಅರ್ಥ ಮಾಡ್ಕೋಬೇಕು. ಎಕ್ಸ್ ಎನ್ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಎನ್ ಅಂತ ಇದ್ರೆ ಈಗ ಹೆಂಗ್ ಹೇಳ್ತೀರಾ ನೀವು? ಸಪೋಸ್ ಎಕ್ಸ್ ಎನ್ ವೈ ಎನ್ ಏನಾದ್ರೂ ಕನ್ವರ್ಜೆಂಟ್ ಆಗಿದ್ರೆ ಏನಂತ ಹೇಳ್ಬೋದು ನಾವು? ಎಕ್ಸ್ ಎನ್ ಕನ್ವರ್ಜೆಂಟ್ ಅಂತ ಹೇಳ್ಬೋದು. ಸಪೋಸ್ ನೋಡಿ, ಎಕ್ಸ್ ಎನ್ ಕನ್ವರ್ಜೆಂಟ್ ಆಗಿದ್ರೆ ವೈ ಎನ್ ಬಗ್ಗೆ ಹೇಳ್ಬೋದಾ? ಹೇಳಕ್ಕಾಗಲ್ಲ. ಓಕೆನಾ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಅವ್ರು ಹೇಳ್ತಾರೆ ಚಿಕ್ಕದು ಕನ್ವರ್ಜೆಂಟ್, ದೊಡ್ಡದೇನಾಗುತ್ತೆ ಅಂತ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ದೊಡ್ಡದೇನಾಗ್ಬೋದು, ಇದು ಕನ್ವರ್ಜೆಂಟು ಆಗ್ಬೋದು, ಡೈವರ್ಜೆಂಟು ಆಗ್ಬೋದು. ಲಾಜಿಕ್ ಅರ್ಥ ಆಗ್ತಿದೆ ಇದು ರಿಸಲ್ಟ್? Yes, sir. ಈಗ ಸಿಂಪಲ್ ಎಕ್ಸಾಂಪಲ್ ನೋಡಿ. ನಾನೀಗ
ಸಮೇಶನ್ 1 ಡಿವೈಡ್ ಬೈ n ಪ್ಲಸ್ 1 ಚೆಕ್ ಮಾಡ್ಬೇಕು ಈಗ. ಐ ವಾಂಟ್ ಟು ನೋ ವೆದರ್ ದಿಸ್ ಇಸ್ ಕನ್ವರ್ಜೆಂಟ್ ಆರ್ ಡೈವರ್ಜೆಂಟ್. ಓಕೆನಾ? ಫಸ್ಟ್ ಕೆಲಸ ನಾವೇನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಕೆಲಸ ನೋಡಿ ಸ್ಟಾರ್ಟಿಂಗ್ ಇಂದ ಬರೋಣ. ಈಗ ಯಾವುದೇ ಸೀರೀಸ್ ಕೊಟ್ಟು ಫಸ್ಟ್ ನೀವು ಕಂಡುಹಿಡಿಬೇಕಾದ್ರೆ ಲಿಮಿಟ್ ಕಂಡುಹಿಡಿತೀರಾ. ಓಕೆನಾ? ಲಿಮಿಟ್ ಕಂಡುಹಿಡಿತೀರಾ. ಆನ್ಸರ್ ಏನ್ ಬಂತು? 0 ಬಂತು. 0. ಇದ್ರ ಅರ್ಥ ಏನು? ಅದು ಕನ್ವರ್ಜೆಂಟ್ ಆಗಿರ್ಬೋದು, ಇಲ್ಲ ಮೇ ಕನ್ವರ್ಜೆಂಟ್ ಆರ್ ಮೇ ಬಿ ಕನ್ವರ್ಜೆಂಟ್ ಆರ್ ಡೈವರ್ಜೆಂಟ್ ಅಂತ ಹೇಳ್ಬೋದು. ಈಗ ಅಂದ್ರೆ ಆ ಟೆಸ್ಟ್ ಫೇಲ್ ಆಯ್ತು. ಈಗ ನೆಕ್ಸ್ಟ್ ಬರ್ಬೇಕೇನಂತ ಅಂದ್ರೆ, ಈಗ ಕಂಪ್ಯಾರಿಸನ್ ಬರ್ಬೇಕು. ಸೊ ಕಂಪ್ಯಾರಿಸನ್ ಟೆಸ್ಟ್ 1 ಮಾಡ್ಬೋದಾ? ಇದಕ್ಕೆ ಕಂಪೇರ್ ಮಾಡ್ಬೋದಾ? ಎಸ್, ಕಂಪೇರ್ ಮಾಡ್ಬೋದು. ಹೆಂಗೆ ಅಂತಂದ್ರೆ 1/n ಗೆ ನೋಡಿ, ಈಗ ಕಂಪೇರ್ ಮಾಡಿ. ವಿ ನೋ ದಟ್ n is lesser than n plus 1 is greater than n. ಕಂಪೇರ್ ಮಾಡೋದು ಹಿಂಗೆ, n plus 1 is greater than n. If I take the reciprocal of this, 1/n plus 1 is less than 1/n. 1/n. ನೋಡಿ, ಯಾವತ್ತು ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಈ ತರ ಲೆಸ್ ದೆನ್ ಗೆ ಕನ್ವರ್ಟ್ ಮಾಡಿ ಎಲ್ಲಾನು. ಲೆಸ್ ದೆನ್ ಅಥವಾ ಈಕ್ವಲ್ ಟು ಆ ತರ ಲೆಸ್ ದೆನ್ ಈ ತರನೇ ಕನ್ವರ್ಟ್ ಮಾಡಿ. ಅವಾಗ ನೀವು ಯಾವ ಸೀರೀಸ್ ನೋಡ್ಬೇಕು? ನೀವೀಗ ಮೈನ್ ಆಗಿ ಗೊತ್ತಿರೋ ಸೀರೀಸ್ ಯಾವುದು? 1/n is known series. 1/n by p series, I can say it is p series ಪ್ರಕಾರ 1/n ಅನ್ನೋದೇನು? Divergent. p ಜಾಗದಲ್ಲಿ 1 ಇದೆ, ಡೈವರ್ಜೆಂಟ್ ಇದೆ. ನೋಡಿ, ಇದು ಡೈವರ್ಜೆಂಟ್ ಇದ್ರೆ ಇದು ಡೈವರ್ಜೆಂಟ್. ಓ ಮೈ ಗಾಡ್, ಇದು ಹೇಳಕ್ಕಾಗಲ್ಲ ಸರ್. ಇದ್ರ ಪ್ರಕಾರ ಹೇಳಕ್ಕಾಗಲ್ಲ. ಇದನ್ನ 1/n plus 1 ಹೆಂಗ್ ಹೇಳ್ಬೋದು? ಮತ್ತೆ 1/n plus 1 is greater than n square ತಗೊಂಡ್ರಿ ಸರ್. ಹಂಗ ಬರಲ್ಲ. ಅಲ್ಲ, n square is greater than n. 1 ಅಲ್ಲ, ಹಂಗ ಬರಲ್ಲ. UN/VN ಲಿಮಿಟ್ ಫೈಂಡ್ ಔಟ್ ಮಾಡ್ಬೇಕಲ್ಲ ಸರ್. ಅದೇ ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟ್ ಹೋಗುತ್ತೆ. ಅಲ್ಲ, ಹಿಂಗ್ ನೋಡಿ, ಈಗ n plus 1 ಹೋಲ್ ಸ್ಕ್ವೇರ್ ಇಲ್ವಲ್ಲ ಅಲ್ಲಿ. ಬಿಡಿ, ಇದು ಬರಲ್ಲ, ಹಂಗ್ ಬರಲ್ಲ. ಅಲ್ಲ, ಜಸ್ಟ್ ಹೇಳಿದ್ದು. ಈಗ ಇಲ್ಲ ಅಂದ್ರೆ ಕೆಲಸ ಮಾಡಿ, ಅದೇ ಲಿಮಿಟ್ ಕಂಪ್ಯಾರಿಸನ್ ತಗೋಬೇಕು. ಇದು ಬರಲ್ಲ ಬಿಡಿ, ಆತರ ಯೋಚನೆ ಮಾಡಕ್ ಹೋಗಲ್ಲ. ಅದೇ ಇನ್ನು ಅದು ಸೀರೀಸ್ ಹುಡುಕ್ಬೇಕಷ್ಟೇ, ಇದಕ್ಕೆ ಬರಲ್ಲ ಅನ್ನೋದಲ್ಲ. ಆ ತರದ್ದು ಒಂದು ಹುಡುಕ್ಬೇಕು. ಈಗ ನೋಡಿ, ಸಪೋಸ್ ಲಾಗ್ ಎನ್, ಈಗ ನಾನು ಸಮೇಶನ್ 1/log n ಚೆಕ್ ಮಾಡಕ್ ಹೇಳ್ತೀನಿ. 1/log n ಹೆಂಗ್ ಚೆಕ್ ಮಾಡ್ತೀರಾ ಅಂತಂದ್ರೆ, ನಿಮ್ಗೆ ಗೊತ್ತಿದೆ log n ಈಸ್ ಲೆಸರ್ ದ್ಯಾನ್ n ಅಂತ, ಹೌದಲ್ವಾ? ಎಸ್ ಸರ್. ದಿಸ್ ಯು ಮಸ್ಟ್ ನೋ. ಇದು ಗೊತ್ತಾಗ್ಬೇಕಂದ್ರೆ ಇನ್ನೊಂದು ಏನ್ ಗೊತ್ತಾ, ಡಾಮಿನೇಟಿಂಗ್ ಬಿಹೇವಿಯರ್ ಅಂತ ಇತ್ತು ಗೊತ್ತಾ ನಮ್ಗೆ? ಅಲ್ಲಿ ಯೋಚನೆ ಮಾಡಿ, ಲಾಗ್ ಎನ್ ಎಲ್ಲಿತ್ತು ಆತರ? ಲಾಸ್ಟ್ ಅಲ್ಲಿ. ಲಾಸ್ಟ್ ಅಲ್ಲಿ ಇತ್ತು ಅಂದ್ರೆ ದಟ್ ಈಸ್ ವೆರಿ ಮಚ್ ಲೆಸರ್ ಅಲ್ವಾ? ಸೊ ಅದು ಡಾಮಿನೇಟಿಂಗ್ ಬಿಹೇವಿಯರ್ ಲೆಕ್ಕ ಹಾಕೊಂಡು ನೋಡ್ಕೊಂತ ಹೋಗಿ. ಲಾಗ್ ಎನ್ ಈಸ್ ಲೆಸ್ ದ್ಯಾನ್ ಎನ್. ಓಕೆನಾ? ಸೊ ನಿಮ್ಗೆ ಅವಾಗ ರೆಸಿಪ್ರೋಕಲ್ ತಗೊಂಡ್ರೆ ಏನಾಗುತ್ತೆ? 1/log n ಈಸ್ ಗ್ರೇಟರ್ ದ್ಯಾನ್ 1/n. ಈಗ ಇದನ್ನ ಹಿಂಗ್ ಹೇಳ್ಬೋದಾ? ಲಾಗ್ ಎನ್ ಬಿಹೇವಿಯರ್ ಹೇಳ್ಬೇಕು. ಗ್ರೇಟರ್ ದ್ಯಾನ್ 1/n ಅಲ್ವಾ? ಈಗ ಇದ್ರಲ್ಲಿ ದೊಡ್ಡದೇ ಅದು 1/log n. 1/log n is bigger. ಓಕೆನಾ? ಈಗ 1/n ನೇಚರ್ ಗೊತ್ತಿದೆ. 1/n ಏನು? ಡೈವರ್ಜೆಂಟ್. ಈಗ ಚಿಕ್ಕದು ಡೈವರ್ಜೆಂಟ್ ಆಯ್ತು, ಹೌದಲ್ವಾ? 1/n is ಸ್ಮಾಲರ್, ಅದೇ ಡೈವರ್ಜೆಂಟ್ ಆಯ್ತು. ಚಿಕ್ಕದೇ ಡೈವರ್ಜೆಂಟ್ ಆದ್ರೆ 1/log n ಏನು ಕೂಡ ಏನಾಗುತ್ತೆ? ಡೈವರ್ಜೆಂಟ್ ಆಗುತ್ತೆ. ಸೊ ಈ ತರ ವ್ಯಾಲ್ಯೂ ಕಂಪ್ಯಾರಿಸನ್ ಮಾಡ್ಕೊಂಡು ನೋಡ್ತಾ ಹೋಗ್ತೀವಿ ಅಷ್ಟೇ. ಇನ್ನೊಂದೆರಡು ಇದಾವೆ, ಎಲ್ಲ ನೋಡ್ಕೊಂಡು ಆಮೇಲೆ ಒಟ್ಟಿಗೆ ಮಾಡ್ಬಿಡೋಣಲ್ಲ. ಅದು ವ್ಯಾಲ್ಯೂ ಕಂಪ್ಯಾರಿಸನ್ ಟೆಸ್ಟ್ 1, ಅದೊಂದೇ ಇಂಪಾರ್ಟೆಂಟ್. ಇವೆಲ್ಲ ಸುಮ್ಮನೆ ಅದ್ರದ್ದು ಸಬ್ ಕೇಸಸ್ ತರ ಅಷ್ಟೇ. ಸೇಮ್ ಅದೇ ಕ್ವಶನ್ ಸೇಮ್ ಇದೆ. n ಲೆಸ್ ದನ್ ಆರ್ ಈಕ್ವಲ್ ಟು bn ಇದೆ, ಬಟ್ ಫಾರ್ ಆಲ್ n ಗ್ರೇಟರ್ ದನ್ ಆರ್ ಈಕ್ವಲ್ ಟು m. ಅಂದ್ರೆ ಎಲ್ಲಾ ಟರ್ಮ್ಸ್ ಗಳು ಈ ಕಂಡೀಷನ್ ನ ಹೋಲ್ಡ್ ಮಾಡಲ್ವಂತ. ಇಲ್ಲಿ n ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು bn ಮಾಡಲ್ವಂತೆ. ಬಟ್ ಸಮ್ ಎಕ್ಸ್ಟೆಂಟ್ ಅಂದ್ರೆ n ಗ್ರೇಟರ್ ದನ್ ಆರ್ ಈಕ್ವಲ್ ಟು m. ಸೊ m ಪಾಸಿಟಿವ್ ಇಂಟಿಜರ್ ಆದ್ಮೇಲೆ ಒಂದ್ 5 ಟರ್ಮ್ಗಳು ಹೇಳಕ್ ಆಗಲ್ಲ. ಸೊ bn ದೊಡ್ಡದಾಗಿರ್ತವೆ. ಒಂದ್ 5 ಟರ್ಮ್ ಆದ್ಮೇಲೆ ಈ ಕಂಡೀಷನ್ ಹೋಲ್ಡ್ ಆಗ್ತಾ ಇರುತ್ತೆ. ಎಲ್ಲಾ ಟರ್ಮ್ಸ್ ಆಫ್ n ಗಳು ಲೆಸ್ ದನ್ ಆರ್ ಈಕ್ವಲ್ ಟು bn ಆಗಿರ್ತವೆ. ಅರ್ಥವಿಲ್ಲ? ಆ ಕಂಡೀಷನ್ ಹೇಳ್ತಾನೆ. ಅವಾಗ್ಲೂ ಕೂಡ ಸೇಮ್ ಲಾಜಿಕ್ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದಾನೆ. ಅರ್ಥ ಆಗ್ತಿದ್ಯಾ? ಇಲ್ಲಿ ಫಾರ್ ಆಲ್ ಅಂತ ಹೇಳ್ದ, ಓಕೆನಾ? ಇಲ್ಲಿ ಫಾರ್ ಆಲ್ ಎನ್ ಅಂತ ಹೇಳ್ದ ಅಲ್ವಾ? ಇಲ್ಲೇನ್ ಮಾಡ್ದ?
ಫಾರ್ ಆಲ್ ಎನ್ ಅಲ್ಲ, ಫಾರ್ ಆಲ್ ಎನ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಂ. ಸೊ ವಾಟ್ ಅಬೌಟ್ ದ ವ್ಯಾಲ್ಯೂಸ್ ಬಿಹೈಂಡ್ ಎಂ? ಹಿಂದೆಗಡೆ ಇರುವಂತ ವ್ಯಾಲ್ಯೂಸ್ ಬಿಹೇವಿಯರ್ ಗೊತ್ತಿಲ್ಲ, ಅದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹಂಗಂದ್ರು ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಲಾಗ್ ಎನ್ ಇದೆಯಲ್ವಾ, ಈಗ ಲಾಗ್ ಎನ್ ಲಾಗ್ ಒನ್ ವ್ಯಾಲ್ಯೂ ಏನು? ಲಾಗ್ ಎನ್ ಮತ್ತೆ ಎನ್ ಕಂಪೇರ್ ಮಾಡ್ಕೊಂಡು ಹೋದ್ರೆ ಲಾಗ್ ಒನ್ ವ್ಯಾಲ್ಯೂ ಏನು? 0. ಲಾಗ್ ಒನ್ ವ್ಯಾಲ್ಯೂ 0 ಎಲ್ಲ ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತಾ? ಲಾಗ್ ಎನ್ ಲೆಸ್ ದೆನ್ 1 ಆಗುತ್ತಲ್ವಾ? ಎಸ್ ಸರ್. ಆಗುತ್ತೆ. ಅಂದ್ರೆ ಬಟ್ ಸಮ್ ವ್ಯಾಲ್ಯೂಸ್ಗಳು ಆಗಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ, ಅವಾಗಲೂ ಕೂಡ ಇದು ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೇನೆ. ವ್ಯಾಲ್ಯೂ ಕಂಪ್ಯಾರಿಸನ್ ಟೆಸ್ಟ್ ಇದೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಅದಕ್ಕೆ ಸಮ್ ಕಾನ್ಸ್ಟೆಂಟ್ ಆಡ್ ಮಾಡಿದ್ರು ಮಲ್ಟಿಪ್ಲೈ ಮಾಡಿದ್ರು ಕೂಡ ಬಿಹೇವಿಯರ್ ಅಲ್ಲಿ ಸೇಮ್ ಅದೇ ಲಾಜಿಕ್. ಒಂದ್ ನಿಮಿಷ, ನಾನು ಏನ್ ಮಾಡಿದೆ ಇಲ್ಲಿ? ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರದೆಲ್ಲ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡ್ತೀವಿ ನಾವು. ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟ್ ಅಂತ ಆದ್ರೆ 2 ಸೀರೀಸ್ ಇರ್ತವೆ, ಟೂ ಪಾಸಿಟಿವ್ ಟರ್ಮ್ ಸೀರೀಸ್, ಸಚ್ ದಟ್ ಎನ್ ಬೈ ಬಿ ಎನ್ ಮಾಡಿದಾಗ ಎಲ್ ಬರ್ತಾ ಇದೆ ಅಂತ ಅಂದ್ರೆ ಫೈನೈಟ್ ಅಂಡ್ ನಾನ್ ಜೀರೋ ಬರಬೇಕು. ಫೈನೈಟ್ ಬರಬೇಕು, ನೆನ್ಪಿಟ್ಕೊಳ್ಳಿ, ನಾನ್ ಜೀರೋ ಬರಬೇಕು. ದೆನ್ ವಿ ಸೇ ಬೋತ್ ದ ಸೀರೀಸ್ ಕನ್ವರ್ಜ್ ಆರ್ ಡೈವರ್ಜ್ ಟುಗೆದರ್ ಅಂತ ಹೇಳ್ತೀವಿ. 2 ಸೀರೀಸ್ಗಳು ಕನ್ವರ್ಜ್ ಆಗ್ತವೆ ಇಲ್ಲ ಡೈವರ್ಜ್ ಆಗ್ತವೆ ಅಂತ ಹೇಳ್ತೀವಿ ಅಟ್ ಎ ಟೈಮ್. 2 ಒಂದೊಂದು ಬಿಹೇವ್ಸ್ ಅಲೈಕ್ ಅಂತ ಹೇಳ್ತೀವಿ. 2 ಬೇರೆ ಬೇರೆ ಆಗಲ್ಲ, ಒಂದೇ ಆಗ್ತವೆ ಈ ತರ ಬಂದಾಗ ಅಂತ. ಕ್ಲಿಯರ್ ಆಯ್ತಲ್ವಾ? ಇದು ಹೇಳ್ತೀವಿ. ಈಗ ನಾವು ಅವಾಗಲೇ ಹೇಳಿದ್ವಲ್ಲ, ಇದು ಹೆಂಗ್ ಸರ್ ಮಾಡ್ತೀವಿ ಅಂತ ಅಂದ್ರೆ, ನಮ್ಮ ಹತ್ರ ಅವ್ನು ಒಂದೇ ಸೀರೀಸ್ ಕೊಟ್ಟಿರ್ತಾನೆ, 2 ಸೀರೀಸ್ ನಮ್ಮ ಹತ್ರ ಇರಲ್ಲ. ಮತ್ತೆ ಇನ್ನೊಂದು ಸೀರೀಸ್ ಹೆಂಗ್ ಕನ್ಸ್ಟ್ರಕ್ಟ್ ಮಾಡೋದು ಅಂತ ತುಂಬಾ ಇಂಪಾರ್ಟೆಂಟ್. ಸೊ ಅದ್ ಹೇಗ್ ಮಾಡ್ತೀವಿ ಅಂತ ಅಂದ್ರೆ ನೋಡ್ತಾನೆ ಮುಂದೆ ಇದೆಯಾ. ಸಪೋಸ್ ಏನಾದ್ರು ನೋಡಿ, ಇದು ನಾನ್ ಜೀರೋ ಫೈನೈಟ್ ವ್ಯಾಲ್ಯೂ ಬಂತಂದ್ರೆ ಏನಂತ ಬರೀಬೇಕು? ಡೈವರ್ಜ್ ಕನ್ವರ್ಜ್ ಟುಗೆದರ್ ಅಂತ ಬರುತ್ತೆ. ಓಕೆ, ಅಂದ್ರೆ 2 ಕೂಡ ಡೈವರ್ಜ್ ಆಗ್ತವೆ ಇಲ್ಲ 2 ಕೂಡ ಕನ್ವರ್ಜ್ ಆಗ್ತವೆ. ಒಂದು ಸೀರೀಸ್ದು ನೇಚರ್ ನಮಗೆ ಗೊತ್ತಿದ್ರೆ, ಸಪೋಸ್ ನನಗೆ ಬಿ ಎಂದು ನೇಚರ್ ಗೊತ್ತಿದೆ ಅಂತ ಇಟ್ಕೊಳ್ಳಿ. ಬಿ ಅನ್ನು ಕನ್ವರ್ಜೆಂಟ್ ಇದೆ ಅಂತ ಅಂದ್ಕೊಳಪ್ಪ. ಬಿ ಅನ್ನು ಕನ್ವರ್ಜೆಂಟ್ ಇದೆ, ಎ ಎನ್ ಬೈ ಬಿ ಎನ್ ಮಾಡಿದ್ರಿ, ಆನ್ಸರು ನಾನ್ ಜೀರೋ ಫೈನೈಟ್ ವ್ಯಾಲ್ಯೂ ಬಂತು. ಅವಾಗ ಏನ್ ಹೇಳ್ಬೋದು? ಈ ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟ್ ಪ್ರಕಾರ 2 ಕೂಡ ಡೈವರ್ಜ್ ಆಗ್ತವೆ ಇಲ್ಲ ಕನ್ವರ್ಜ್ ಆಗ್ತವೆ ಅಂತ. ನಮ್ಗೆ ಒಂದು ಸೀರೀಸ್ ನೇಚರ್ ಗೊತ್ತಿದೆ ಕನ್ವರ್ಜೆಂಟ್ ಅಂತ, ಹಂಗಾಗಿ ಏನು ಕೂಡ ಏನಾಗ್ಬೇಕು? ಕನ್ವರ್ಜೆಂಟ್ ಆಗ್ಬೇಕು ಅಂತ ಹೇಳುತ್ತಿದ್ದು. ಓಕೆನಾ? ಅಂದ್ರೆ ಇದರಲ್ಲಿ ಇವೆರಡರಲ್ಲಿ ಒಂದ್ರದ್ದು ನೇಚರ್ ನಿಮಗೆ ಗೊತ್ತಿರ್ಬೇಕು. ಎನ್ನಲ್ಲಿ ಎನ್ ಅಥವಾ ಬಿ ಎನ್ ಒಂದ್ರದ್ದು ನೇಚರ್ ನಿಮಗೆ ಗೊತ್ತಿದ್ರೆ ಇನ್ನೊಂದನ್ನ ಹೇಳ್ಬೋದು ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟ್ ಮುಖಾಂತರ, ಎ ಎನ್ ಬೈ ಬಿ ಎನ್ ಮಾಡ್ಕೊಂಡು. ಓಕೆನಾ? ಅದು ಕತೆ. ಸರ್ ಏನಾದ್ರೂ ನಾನ್ ಜೀರೋ ಫೈನೈಟ್ ವ್ಯಾಲ್ಯೂ ಬರಬೇಕು ಅಂತ ಹೇಳಿದ್ರಿ ಅಂದ್ರೆ ಏನ್ ಮಾಡಿದ್ರೆ, ಎ ಎನ್ ಬೈ ಬಿ ಎನ್ ಮಾಡಿದಾಗ ಎಲ್ ಬರಬೇಕು, ಅಂದ್ರೆ ನಾನ್ ಜೀರೋ ಬರಬೇಕು, ಫೈನೈಟ್ ವ್ಯಾಲ್ಯೂ ಬರಬೇಕು. ಅಂದ್ರೆ ಏನೇನ್ ಬರಬಾರ್ದು? 0 ಬರಬಾರ್ದು, ಇನ್ಫಿನಿಟಿ ಬರಬಾರ್ದು. ಬಂದ್ಬಿಡ್ತು ಸರ್, 0ನೇ ಬಂದ್ಬಿಡ್ತು. ನನ್ಗೆ ಏನಂತ ಹೇಳ್ಬೋದು ಸರ್ ಅಂತ? 0ನೇ ಬಂದ್ರೆ ಡಿನಾಮಿನೇಟರ್ ನೋಡ್ತಾ ಹೋಗ್ತೀವಿ. ಕೆಳಗಡೆ ಏನ್ ತಗೊಂಡಿರ್ತಾರೆ? ಬಿ ಎನ್ ಸೀರೀಸ್ ಏನಿದೆ, ಬಿ ಎನ್ ಕನ್ವರ್ಜೆಂಟ್ ಇದ್ರೆ ಎ ಎನ್ ಕನ್ವರ್ಜೆಂಟ್. 0 ಬಂತು ಸರ್ ಅಂತ ಅಂದ್ರೆ ಕೆಳಗಡೆ ಇರೋದು ಕನ್ವರ್ಜೆಂಟ್ ಆದ್ರೆ ಮೇಲ್ಗಡೆ ಇರೋದು ಕನ್ವರ್ಜೆಂಟ್. ಸಪೋಸ್ ಇನ್ಫಿನಿಟಿ ಬಂತು ಸರ್, ಓಕೆನಾ, ಬಿ ಅನ್ನು ಡೈವರ್ಜೆಂಟ್ ಇದ್ರೆ ಎ ಅನ್ನು ಡೈವರ್ಜೆಂಟ್. ಇದೊಂದೊಂದು ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ರೇಷಿಯೋ ಕಂಪ್ಯಾರಿಸನ್ ಟೆಸ್ಟ್ ಏನ್ ಬೇಡ, ಸುಮ್ಮನೆ ನೋಡ್ಕೊಳ್ಳಿ, ಬುಕ್ ಅಲ್ಲಿ ಇರುತ್ತೆ. ಈಗ ಪ್ರಾಬ್ಲಮ್ಸ್ ಒಂದ್ 2-3 ಪ್ರಾಬ್ಲಮ್ಸ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಕಟ್ ಅರ್ಥ ಆಗುತ್ತೆ ಈಗ ಏನ್ ಮಾಡೋದಂತ. ಈಗ ನೋಡಿ, ಏನಿದೆ ಇಲ್ಲಿ? here is a question. So what is your an here? 1 divided by n into n plus 1 ಅಲ್ವಾ? ಈಗ ಇದ್ರ ಸೀರೀಸ್ ಕನ್ವರ್ಟ್ ಮಾಡಬೇಕು, ಇದು ಮಾಡ್ಬೇಕು. ಈಗ ಇದಕ್ಕೆ ನಾನು ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟ್ ಅಪ್ಲೈ ಮಾಡಿ ನಾನು ಚೆಕ್ ಮಾಡ್ತೀನಿ. ಈಗ ಲಿಮಿಟ್ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ, ಕಂಪ್ಯಾರಿಸನ್ ಟೆಸ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಇನ್ನೊಂದು ಸೀರೀಸ್ ಗೊತ್ತಿರ್ಬೇಕಲ್ವಾ? ಬಿ ಅನ್ನು ಸ್ಪೆಸಿಫಿಕಲಿ ಬಿ ಅನ್ನು ನಿಮ್ಗೆ ಅದ್ರ ನೇಚರ್ ಗೊತ್ತಿರುವಂತ ಸೀಕ್ವೆನ್ಸ್ ನ ನೀವು ಎತ್ಕೋಬೇಕಾಗುತ್ತೆ. ಯೂಶಲಿ ಹೆಂಗ್ ಎತ್ಕೋತೀವ ಬಿ ಎನ್ ಅಂತಂದ್ರೆ, ಬಿ ಎನ್ ಕನ್ಸ್ಟ್ರಕ್ಷನ್ ಹೆಂಗ್ ಮಾಡೋದಂತಂದ್ರೆ, ಬಿ ಎನ್ ಇಸ್ ಈಕ್ವಲ್ ಟು ನೋಡಿ, ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ನಾನ್ ಜೀರೋ ಫೈನೈಟ್ ವ್ಯಾಲ್ಯೂ ಬರ್ಸಕ್ಕೋಸ್ಕರ ಏನ್ ಮಾಡ್ತೀವಿ, ಈಗ ಎ ಎನ್ ಏನಾದ್ರು ನಿಮ್ಗೆ
ನ್ಯೂಮರೇಟರ್ ಡಿನಾಮಿನೇಟರ್ ಇದ್ರೆ ನ್ಯೂಮರೇಟರ್ ಅಲ್ಲಿ ಹೈಯೆಸ್ಟ್ ಪವರ್ ಆಫ್ ಎನ್ ಏನಿದೆ ಕಾಮನ್ ತಗೋಬೇಕು. ಹೈಯೆಸ್ಟ್ ಪವರ್ ಆಫ್ ಎನ್ ಏನ್ ಇಲ್ವೇ ಇಲ್ಲ ಅಲ್ಲಿ, ಒನ್ ಹಂಗೆ ಬರ್ಕೊಳ್ಳಿ. ಡಿವೈಡ್ ಬೈ ಬಿ ಎನ್ ಹೆಂಗ್ ತಗೋಬೇಕಂದ್ರೆ ವಾಟ್ ಇಸ್ ದ ಹೈಯೆಸ್ಟ್ ಪವರ್ ಆಫ್ ಎನ್ ಇಲ್ಲಿ N square. ಪಾಲಿನಾಮಿಯಲ್ ಆಫ್ N ಎನ್. square. ಇಲ್ಲಿ ಈಚ್ ಫ್ಯಾಕ್ಟರ್ ಇಂದನು ಎನ್ ಎನ್ ಕಾಮನ್ ತೆಗೀರಿ. ಇಲ್ಲಿಂದ ಎನ್ ಬರುತ್ತೆ, ಇಲ್ಲಿಂದ ಎನ್ ಬರುತ್ತೆ, ಅಂದ್ರೆ ಎನ್ ಸ್ಕ್ವೇರ್ ಆಗುತ್ತೆ. ಬಿ ಅನ್ನ ಈ ತರ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಕ್ಲಿಯರ್ ಅಲ್ವಾ? ಯಾಕೆ ಸರ್ ಹಿಂಗೆ ಕನ್ಸ್ಟ್ರಕ್ಟ್ ಮಾಡ್ಕೊತೀರಾ ಅಂತಂದ್ರೆ ನನ್ಗೆ ಇಲ್ಲಿ ಪಿ ಸೀರೀಸ್ ಅಪ್ಲೈ ಮಾಡ್ಬೋದು. ಈಗ ಡು ಯು ನೋ ದ ನೇಚರ್ ಆಫ್ ಬಿ ಎನ್ ನೇಚರ್ ಗೊತ್ತಾಯ್ತಲ್ವಾ? ಈಗ Yes, sir. 1/n² ಏನಿದು? Convergent. Convergent. ಈಗ ನಾನು ಏನ್ ಮಾಡ್ತೀನಿ, ಎ ಎನ್ ಬೈ ಬಿ ಎನ್ ಮಾಡ್ತೀನಿ. ಅಂದ್ರೆ ಎರಡು ಸೀರೀಸ್. ಈಗ ನಾನು ಬೇಕಾಗಿರೋದು ಆಕ್ಚುಲಿ ಎ ಎನ್ ಕನ್ವರ್ಜೆನ್ಸ್ ಬೇಕಾಗಿರೋದು. ಈಗ ಬಿ ಎನ್ ಸುಮ್ನೆ ಬರ್ಕೊಂಡೆ 1/n² ಅಂತ ಇದರಿಂದನೇ ಕನ್ಸ್ಟ್ರಕ್ಟ್ ಮಾಡ್ಕೊಂಡೆ. ಬಟ್ ಅದ್ರದ್ದು ನೇಚರ್ ನನಗೆ ಗೊತ್ತಾಗಿದೆ ಆಲ್ರೆಡಿ. ಎ ಎನ್ ಬೈ ಬಿ ಎನ್ ಮಾಡಿದಾಗ ಏನಾಗುತ್ತೆ, ಎ ಎನ್ ಅಂದ್ರೆ ಏನು, 1/n/n+1 ಇಂಟು ಡಿವೈಡ್ ಬೈ ಬಿ ಎನ್ ಆಗಿರೋದ್ರಿಂದ ಮೇಲೆ ಹೋದ್ರೆ ಏನಾಗುತ್ತೆ, n²/1 ಆಗುತ್ತೆ. ದಿಸ್ ಇಸ್ n² ಡಿವೈಡೆಡ್ ಬೈ n² into 1 plus 1/n. If you apply the limit here, limit as n tends to infinity, an by bn is equal to what? n² get cancels, 1 ಬರುತ್ತೆ. 1 ಬರುತ್ತೆ. Not equal to 0, and it is a finite value. ಏನಂತ ಹೇಳ್ಬೋದು ಈಗ ಇದರಿಂದ ಏನಾದ್ರು summation an and summation bn behaves alike ಅಂತ ಹೇಳ್ಬೋದಾ? Yes, sir. Yes, sir. ಬಿಹೇವ್ಸ್ ಅಲೈಕ್ ಅಂದ್ರೆ ಅಲೈಕ್ ಅಂತ ಅಂದ್ರೆ ಎರಡು ಕನ್ವರ್ಜ್ ಆಗ್ಬೇಕು, ಇಲ್ಲ ಎರಡು ಡೈವರ್ಜ್ ಆಗ್ಬೇಕು. ಸಿನ್ಸ್ ಬಿ ಎನ್ ಇಸ್ ಕನ್ವರ್ಜೆಂಟ್, ಬಿ ಎನ್ ಇಸ್ ಕನ್ವರ್ಜೆಂಟ್, ಸಿನ್ಸ್ ಸಮೇಶನ್ ಬಿ ಎನ್ ಏನಿದೆ ವಿಚ್ ಇಸ್ ಈಕ್ವಲ್ ಟು ಸಮೇಶನ್ 1/n² ಏನದು ಕನ್ವರ್ಜೆಂಟ್ ಬೈ ಪಿ ಸೀರೀಸ್. ಸೊ ಬಿ ಎನ್ ಕನ್ವರ್ಜೆಂಟ್ ಆದ್ರೆ ದೇರ್ ಫಾರ್ ವಿಚ್ ಇಂಪ್ಲೈಸ್ ಸಮೇಶನ್ ಎನ್ ಇಸ್ ಆಲ್ಸೋ ಕನ್ವರ್ಜೆಂಟ್. ಈ ತರ ಹೇಳ್ತಾವ. ಇಷ್ಟೊಂದೆಲ್ಲ ಬರೆಯಂಗಿಲ್ಲ ಎಕ್ಸಾಮ್ ಅಲ್ಲಿ, ನೀವು ಹಂಗೆ ನೋಡಿದ ತಕ್ಷಣ ಟಕ್ಕಂತ ಹೇಳ್ಬಿಡ್ಬೋದು. ಅದಲ್ಲ ಬಿ ಎನ್ ಕನ್ಸ್ಟ್ರಕ್ಟ್ ಮಾಡೋದೊಂದು ತಿಳ್ಕೊಳ್ಳಿ. ಯಾಕೆ ಹಂಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂದ್ರೆ ಪಿ ಸಿ ಎಸ್ ಮುಖಾಂತರ ಹೇಳೋದಿಕ್ಕೆ. ದಿಸ್ ಇಸ್ ಆಕ್ಚುಲಿ ದ ಪ್ರೊಸೀಜರ್. ಈಗ ಇದಕ್ ಮಾಡಿ ಎನ್ ಇಸ್ ಈಕ್ವಲ್ ಟು 1/n into n+1 Convergent. n+2 ಬರುತ್ತೆ. ನೌ ಟೆಲ್ ಮಿ ಬಿ ಎನ್, ವಾಟ್ ಇಸ್ ಯುವರ್ ಬಿ ಎನ್? 1/n. 1/n³ ಡೈರೆಕ್ಟ್ ಆಗಿ ಗೊತ್ತಾಯ್ತು. ಬಿ ಎನ್ ಅನ್ನೋದೇನು ಕನ್ವರ್ಜೆಂಟ್ ಬೈ ಪಿ ಸೀರೀಸ್. ಎನ್ ಬೈ ಬಿ ಎನ್ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ ಆನ್ಸರ್ ಅಂತ ಅಂದ್ರೆ 1 ಬರುತ್ತೆ. ಎನ್ ಬೈ ಬಿ ಎನ್ ಚೆಕ್ ಮಾಡಿ, ನೀವು ಲಿಮಿಟ್ ಅಪ್ಲೈ ಮಾಡಿ, ನಿಮ್ಗೆ ಆನ್ಸರ್ ಏನ್ ಬರುತ್ತೆ, 1 ನಾಟ್ ಈಕ್ವಲ್ ಟು 0 ಫೈನೈಟ್ ವ್ಯಾಲ್ಯೂ ಬರುತ್ತೆ. ದೇರ್ಫೋರ್ ಬಿಹೇವ್ಸ್ ಲೈಕ್ ಅಂತ ಹೇಳ್ಬಿಟ್ಟು ದೇರ್ಫೋರ್ ಎನ್ ಕೂಡ ಏನಾಗುತ್ತೆ ಕನ್ವರ್ಜೆಂಟ್ ಆಗುತ್ತೆ. ಸಮಟೈಮ್ಸ್ ನಿಮ್ಗೆ ಈ ತರ ಎನ್ ಟರ್ಮ್ಸ್ ಕೊಡ್ತಾರೆ. ಎನ್ ಟರ್ಮ್ ಡೈರೆಕ್ಟ್ ಆಗಿ ಕೊಡಲ್ಲ, ಅವರು ಸೀರೀಸ್ ಕೊಡ್ತಾರೆ. ನೀವು ಅದನ್ನ ಟು ಕನ್ಸ್ಟ್ರಕ್ಟ್ ದ nth ಟರ್ಮ್ ಆಫ್ ದಿಸ್. nth ಟರ್ಮ್ ಹೆಂಗೆ ಅಂತಂದ್ರೆ ದಿಸ್ ಇಸ್ ಎನ್ ಎ ಪಿ ತರ ಹೋಗ್ತಿರುತ್ತೆ ನೋಡಿ. ಈಗ 1 2 3 ಅಂತ ಇದೆ. ಸೊ 1, 2, 3 ಅಂತ ಇದ್ರೆ ಅಂಡ್ ಸೋ ಆನ್ ಇದ್ರೆ ವಾಟ್ ಇಸ್ ದ nth ಟರ್ಮ್? ಎನ್ ಇರುತ್ತೆ. ಓಕೆನಾ? 4, 5, 6 ಹಿಂಗ್ ಹೋಗ್ತಾ ಇದ್ರೆ 4, 5, 6 ಅಂದ್ರೆ ನೋಡಿ, ಸಪೋಸ್ ನೋಡಿ 2, 3, 4 ಹಿಂಗ್ ಹೋಗ್ತಾ ಇದ್ರೆ n+1 ಆಗುತ್ತೆ. 3, 4, 5 ಅಂತ ಹೋಗ್ತಾ ಇದ್ರೆ ಇದೇನಾಗುತ್ತೆ, ಇದು n+2 ಆಗುತ್ತೆ. ಅದೇ ತರ 4 ಇಂದ ರನ್ ಆಗ್ತಿದೆ ಅಂತ ಅಂದ್ರೆ ಅದು 4, 5, 6 ಅಂತ ರನ್ ಆಗ್ತಿದೆ ಅಂತ ಅಂದ್ರೆ ಏನಿದೆ n+3 ಆಗುತ್ತೆ. ಯಾಕಂದ್ರೆ n runs from 1 ಅಲ್ವಾ, 1+1 1+3 ಬಂದ್ಬಿಟ್ಟು 4 ಆಗುತ್ತೆ. ಫಸ್ಟ್ ಟರ್ಮ್ ಬರ್ಬೇಕು. ಸೊ ಇದಕ್ಕೆ ಏನಾಗುತ್ತೆ ಡೈರೆಕ್ಟ್ ಆಗಿ nth ಟರ್ಮು, ಇಲ್ಲಾಂದ್ರೆ ನಮಗೆ ಫಾರ್ಮುಲಾ ಗೊತ್ತಲ್ಲ, a + n-1 ಇಂಟು p nth ಟರ್ಮ್ ಆಫ್ ದ ಎ ಪಿ, ಆ ಫಾರ್ಮುಲಾ ಹಾಕಿ ಬರುತ್ತೆ. ಸೊ 1 ಡಿವೈಡ್ ಬೈ n ಇಂಟು ಏನಾಗುತ್ತೆ n+3 ಆಗುತ್ತೆ. ಸೇಮ್ ವಾಟ್ ಇಸ್ ಯುವರ್ ಬಿ ಎನ್? 1/n². ಲಿಮಿಟ್ ಎನ್ ಬೈ ಬಿ ಎನ್ ಏನ್ ಬರುತ್ತೆ? 1 ಬರುತ್ತೆ. 1 ಬರುತ್ತೆ. ನಾಟ್ ಈಕ್ವಲ್ ಟು 0 ಫೈನೈಟ್. ದೇರ್ಫೋರ್ ಬಿ ಎನ್ ಏನಾಗುತ್ತೆ ಕನ್ವರ್ಜೆಂಟ್ ಇದೆ. ದೇರ್ಫೋರ್ ಸಮೇಶನ್ ಎನ್ ಇಸ್ ಆಲ್ಸೋ ಕನ್ವರ್ಜೆಂಟ್. ಇವಾಗ ರೂಟ್ ಹೇಳಿದ್ವಲ್ಲ, ಅವಾಗಲೇ ರೂಟ್
ಅಲ್ಲಿ ಅದೇ ಒಂದು ತಗೊಳ್ಳಿ. ಇದಕ್ಕೆ ಎಂತ ಟರ್ಮ್ ಬರ್ಕೊಳ್ಳಿ, ನೋಡಿದ ಎಂತ ಟರ್ಮ್ ಇದು ಅಷ್ಟೇ 1/n is equal to ರೂಟ್ ಇದೆ, ಇಲ್ಲೂ ರೂಟ್ ಇದೆ, ಎಂತ ಟರ್ಮ್ 1 2 3 ಹೋಗ್ತಾ ಇದೆ, ಸೊ n ಇದೆ, ಇಲ್ಲೇನಾಗುತ್ತೆ n ಪ್ಲಸ್ 1 ಬರುತ್ತೆ. ಇದೇ ಪ್ರಾಬ್ಲಮ್ ತರ ಯಾವಾಗ ಡಿಸ್ಕಸ್ ಮಾಡಿದ್ದು. ಈಗ ಸೊ ಹೌ ಟು ಕನ್ಸ್ಟ್ರಕ್ಟ್ bn 1/√n 1/√n ಅಂದ್ರೆ highest power of n ಡಿನಾಮಿನೇಟರ್ ಇಂದ ಕಾಮನ್ ತೆಗೆದ್ರೆ √n ಕಾಮನ್ ತೆಗಿಬಹುದು. ಸೊ ಇದ್ರ ಸೀರೀಸ್ ನೇಚರ್ ಗೊತ್ತಿದೆ ನಿಮ್ಗೆ, ಏನಿದು ಡೈವರ್ಜೆಂಟ್ ಡೈವರ್ಜೆಂಟ್ ಲೆಸ್ ದನ್ ಆರ್ ಈಕ್ವಲ್ ಟು 1. ಸೊ p is equal to ಏನ್ ಬರುತ್ತೆ ಇಲ್ಲಿ 1/2 ಲೆಸ್ ದನ್ 1 ಬರುತ್ತೆ. ಸೊ ಹಂಗಾಗಿ ಡೈವರ್ಜೆಂಟ್. ಈಗ an/bn ಮಾಡಿದ್ರೆ ನಿಮ್ಗೆ ಆನ್ಸರ್ ಏನ್ ಬರುತ್ತೆ ಹೇಳಿ, ನಿಮಗೆ ನಾನ್ ಜೀರೋ ನಂಬರ್ ಬರ್ಬೇಕಂತೀಗ. ನಾನ್ ಜೀರೋ ನಂಬರ್ ಆಬ್ವಿಯಸ್ಲಿ ಬಂದೇ ಬರುತ್ತೆ. an/bn ಮಾಡಿದ್ರೆ ನಿಮ್ಗೆ ಆನ್ಸರ್ ಏನ್ ಬರುತ್ತೆ ಅಂದ್ರೆ √n ಡಿವೈಡ್ ಬೈ √n ಪ್ಲಸ್ √n+1 ಬರುತ್ತೆ. ಏನ್ ಬರುತ್ತೆ ಈಗ √n ಕಾಮನ್ ತೆಗೆದ್ರೆ 1 ಪ್ಲಸ್ √1+1/n ಪ್ಲಸ್ √1+1 upon n. 1 ಬರುತ್ತೆ. √n ಕ್ಯಾನ್ಸಲ್ ಆಗುತ್ತೆ, 2 ಬರುತ್ತೆ, 1/2 ಬರುತ್ತೆ. 1/2 ಅಂದ್ರೂ ಕೂಡ ತಾನೆ ನಾಟ್ ಈಕ್ವಲ್ ಟು 0 ಫೈನೈಟ್ ಬರುತ್ತೆ. ನಾಟ್ ಈಕ್ವಲ್ ಟು 0 ಫೈನೈಟ್ ಅಂತಂದ್ರೆ ಏನು, ಬಿಹೇವ್ಸ್ ಅಲೈಕ್ ಅಂತ ಅಂದ್ರೆ ಸಮೇಷನ್ ಏನ್ ಬಿ ಅನ್ನು ಡೈವರ್ಜೆಂಟ್ ಆಗಿರೋದ್ರಿಂದ ಏನು ಕೂಡ ಏನಾಗುತ್ತೆ ಡೈವರ್ಜೆಂಟ್ ಆಗುತ್ತೆ. ಈಗ ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟ್ ನಾವು ಈ ತರ ಯೂಸ್ ಮಾಡ್ಕೊಂತ ಹೋಗ್ತೀವಿ. ನೋಡಿ ಇದಕ್ಕೆ ಹೆಂಗ್ ಯೂಸ್ ಮಾಡ್ತಾರೆ ಲಿಮಿಟ್ ಕಂಪ್ಯಾರಿಸನ್ ಅಂದ್ರೆ ನಾವು ಲಿಮಿಟ್ ಕಂಪ್ಯಾರಿಸನ್ ನೋಡಿ ಹೇಳ್ತಿದ್ದೀನಿಲ್ಲ, ಇದೇ ತರ ಯೂಸ್ ಮಾಡ್ಬೇಕು, ಬಿ ಅನ್ನ ಹಿಂಗೆ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂತ ರೂಲ್ಸ್ ಇಲ್ಲ. ಹಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ನಾನ್ ಜೀರೋ ನಂಬರ್ ಬರುತ್ತೆ, ಅದಕ್ಕೋಸ್ಕರ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಇದು ನೋಡಿ ಒಟ್ಟಿಗೆ ನಿಮಗೆ ಗೊತ್ತಿರೋಂತ ಸೀರೀಸ್ ತಗೊಂಡ್ರೆ ಸಾಕು. ಸೊ ಇಲ್ಲೇನ್ ಮಾಡ್ತೀನಿ ಅಂತಂದ್ರೆ, ಸೊ ದಿಸ್ ಇಸ್ ಯುವರ್ an n ಇಂಟು n ಟು ದಿ ಪವರ್ ಆಫ್ 1/n ಅಂತ ತಗೊಂತೀನಿ, ಓಕೆನಾ. ಸೊ ಇಲ್ಲಿ bn ನಾನು 1/n ಅಂತ ತಗೊಂತೀನಿ. ಅವಾಗ an/bn ಮಾಡಿದಾಗ ನನ್ಗೇನ್ ಬರುತ್ತೆ, an ಬಂದ್ಬಿಟ್ಟು 1/n ಇಂಟು n ಟು ದಿ ಪವರ್ ಆಫ್ 1/n. ಇಲ್ಲಿ ನ್ಯೂಮರೇಟರ್ n ಬರುತ್ತೆ. If you apply the limit for this, limit n cancel ಆಯ್ತದೆ. So it is equal to limit n tends to infinity 1/n to the power of 1/n. Direct n divided by 1 to the power of n to the power of 1/n ಡೈರೆಕ್ಟ್ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಸ್ಟ್ಯಾಂಡರ್ಡ್ಗಳು 1 ಅಂತ ನೆನ್ಪಿಡ್ಬೇಕಂತ. ಸೊ 1/1 is 1, ನಾಟ್ ಈಕ್ವಲ್ ಟು 0, ಫೈನೈಟ್ ವ್ಯಾಲ್ಯೂ. ಸೊ ಏನಂತ ಹೇಳ್ಬೋದು ಈಗ, bn ನೇಚರ್ ಗೊತ್ತಲ್ವಾ, ಇದು ಡೈವರ್ಜೆಂಟ್. bn is divergent, therefore summation an is also divergent. ಸೊ ಇದು ಫುಲ್ ಸೀರೀಸ್ ನಮಗೆ ಡೈವರ್ಜೆಂಟ್ ಅಂತ ಗೊತ್ತಾಯ್ತು. ಸೊ ಈ ತರ ಇದು ಮಾಡಿ. ಏನ್ ಬರ್ತೀಗ, ದಿಸ್ ಯುವರ್ an. ಸೊ an is equal to what, mod cos n divided by n to the power 3/n. ಕನ್ವರ್ಜೆಂಟ್ bn is equal to ಎಂತ ಅಂತೀರಾ, 1 divided by n to the power of 3/2 ತಗೋತೀನಿ ನಾನು. ಓಕೆ, ಕನ್ವರ್ಜೆಂಟ್ bn. ಈಗ ಇದು ಏನಾಗುತ್ತೆ, ಕನ್ವರ್ಜೆಂಟ್ ಆಗುತ್ತಾ? ಎಸ್, Yes, sir. ಇದು ಕನ್ವರ್ಜೆಂಟ್ ಆಗುತ್ತೆ. ಯಾಕೆ ಸರ್ ನೀವು ಹಂಗೆ ತಗೊಂಡ್ರಿ ಅಂತ ಅಂದ್ರೆ, ಈಗ an/bn ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ, cos n mod ಬರುತ್ತೆ. divided by n to the power of 3/2 into n to the power of 3/2 by 1 ಬರುತ್ತೆ. If you take the limit, so n to the power of 3/2 n to the power of 3/2 cancel ಆಗುತ್ತೆ. ಲಿಮಿಟ್ as n tends to infinity an/bn ಆಗುತ್ತೆ. ಅವಾಗ ಏನ್ ಬರುತ್ತೆ, ಕಾಸ್ ಆಫ್ ಮಾಡಲ್ಲ, ಮಾಡ್ ಕಾಸ್ ಅಲ್ಲ, ಮಾಡ್ ಕಾಸ್ n ಸರ್.
ಮಾಡ್ ಕಾಸ್ ಎನ್ ವ್ಯಾಲ್ಯೂ ಏನ್ ಬರುತ್ತೆ? 1 0 to 1. 0 to 1 0 to 1 0 ಬರಂಗಿಲ್ವಲ್ಲ. ಆಸಿಲೇಟ್ಸ್ ಬಿಟ್ವೀನ್ -1 to 1 ಅಲ್ವಾ? ಸರ್. ಈಗ ಮಾಡ್ ಕಾಸ್ ಎನ್ ಅಂತ ಹೇಳಿದ್ದಾನೆ ಅವನು. ಮಾಡ್ ಕಾಸ್ ಎನ್ ಅಂದ್ರೆ ಏನು? ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್. ಪಾಸಿಟಿವ್ ಟರ್ಮ್ಸ್ ಅಂತಂದ್ರೆ ನಿಮಗೆ cos by ಎಕ್ಸ್ಪ್ಯಾನ್ಷನ್ ಅಲ್ಲಿ ಬೇಡ. ಕಾಸ್ ಮಾಡೆಲ್ ಕಾಸ್ ಮಾಡರ್ನ್ ಅಂತಂದ್ರೆ ನಿಮ್ಗೆ ನಾಟ್ ಈಕ್ವಲ್ ಟು 0 ಇದೇ ಬರುತ್ತೆ. 0 ಬರೋದಿಲ್ಲ, ಯಾಕಂದ್ರೆ ಮಾಡ್ಲಸ್ ತಗೊಂತಾ ಇದ್ದಾನೆ ಎಲ್ಲದಕ್ಕೂ ಅವನು, ಹೌದಲ್ವಾ? ಸೊ ಅಂದ್ರೆ ನಿಮ್ಗೆ ಏನ್ ಬರುತ್ತೆ ಅಂತಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಏನ್ ಬರುತ್ತೆ? ಗ್ರೇಟರ್ ದೆನ್ 0ನೇ ಬರುತ್ತೆ ನಿಮ್ಗೆ ಎಲ್ಲ ವ್ಯಾಲ್ಯೂಸ್. ಓಕೆನಾ? ಸೊ ಈಗ ಮಾಡು ಹೆಂಗ್ ತಗೊಳ್ಳೋದಂತ ಹೇಳಿದೀನಿ ಹೇಳಿ. ಸೊ ನಿಮ್ಗೆ ಇದನ್ನ ತಗೊಂಡಾಗ ಗ್ರಾಫ್ ನೋಡಿದೀರಾ, ಟ್ರಾನ್ಸ್ಫಾರ್ಮೇಶನ್ ಗ್ರಾಫ್ ಹೆಂಗಿರುತ್ತೆ ಅಂತ. ಕಾಸ್ಗೆ ಎಲ್ಲ ಮೇಲ್ಗಡೆನೆ ಬರ್ತಾ ಹೋಗ್ತಾವಲ್ಲ ವ್ಯಾಲ್ಯೂಸ್ ಮಾಡ್ ಹಾಕಿದ್ರೆ, ಮಾಡ್ ಎಫ್. ಸೊ ಹಂಗಾಗಿ ಇದು ನಿಮ್ಗೆ ನಾಟ್ ಈಕ್ವಲ್ ಟು 0ನೇ ಬರುತ್ತೆ. ಡೈವರ್ಜೆಂಟ್ n⁵ ಕನ್ವರ್ಜೆಂಟಾ? ಮಾಡ್ಯುಲಸ್ ಕಾಸ್ ಅಂಡ್ ಮೀನಿಂಗ್ ಏನು? ಎಲ್ಲ ಟರ್ಮ್ಸ್ ಪಾಸಿಟಿವ್ ಅಂತ. ಫಾರ್ ಎನಿ ಇನ್ಪುಟ್ಸ್ ಪಾಸಿಟಿವ್ ಅಥವಾ ರಿಯಲ್ 0ನು ಬರುತ್ತೆ. ಇದು 0 ಬರೋ ಚಾನ್ಸ್ ಇದೆಯಾ ಅಂತ ಆಕ್ಚುಲಿ ಏನ್ ಬಂತು ಈಗ ಮಾಡ್, ಇಲ್ಲಿ ಆನ್ಸರ್ ಏನ್ ಬಂದಿರೋದು ಮಾಡ್ ಕಾಸ್ ಏನ್ ಬಂದಿರೋದಲ್ವಾ? ಈಗ ಇದಕ್ಕೆ ಲಿಮಿಟ್ ಕಂಡುಹಿಡಿಬೇಕು ಈಗ. ಸೊ ಟು ಫೈಂಡ್ ದ ಲಿಮಿಟ್ ಆಫ್ ದಿಸ್ as n tends to infinity. 1 ಅಂತಲ್ವಾ ಸರ್ ಅದು? ಹಾ, ಮೋಡ್ ಕ್ವಶನ್ ವ್ಯಾಲ್ಯೂ ಲೆಸ್ ದೆನ್ 1 ತಗೊಳ್ತಾನ ಸರ್. ಸೊ ಎಸ್ ಅಂದ್ರೆ ದಿಸ್ ಇಸ್ ಆಬ್ವಿಯಸ್ಲಿ ಕಾಸ್ಗೆ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ತಗೋಬೇಕು. n 0 ಕೊಟ್ರೆ 1 ಆಗುತ್ತೆ, ಬಟ್ 0 ತಗೊಳಂಗಿಲ್ಲ ಸರ್ ಇಲ್ಲಿ. 0 ತಗೊಳಕ್ಕಾಗಲ್ಲ, ವ್ಯಾಲ್ಯೂಸ್ ಆಗುತ್ತೆ. ಕಾಸ್ ಹಿಂಗ ಹೋಗುತ್ತಲ್ವಾ? 0 ಅಟ್ಟೈನ್ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಯಾವ್ದಾದ್ರು ವ್ಯಾಲ್ಯೂ ಕೊಟ್ರೆ 0 ಬರುತ್ತಾ ಎನ್ನಿಗೆ? ಸರ್ 1 2 cos 3 n by n ಮಾಡ್ಬೋದಾ ಸರ್? ಹಾ, cos n by n ತರ ಕಂಪ್ಯಾರಿಸನ್ ಅಲ್ಲಿ ಮಾಡ್ಕೋಬೋದಾ? ಈಗ ಕಾಸ್ ಯಾವಾಗ 0 ಆಗುತ್ತೆ ಹೇಳಿ? ಕಾಸ್ x When is equal cos to 1 0 ಆಗೋದು
2n plus 1 5/2 ಬರುತ್ತೆ ಅಲ್ವಾ? Obviously this will never attain 0. ಯಾಕಂದ್ರೆ n ಗೆ ನೀವು ವ್ಯಾಲ್ಯೂಸ್ ಕೊಟ್ಟಂತ ಹೋದಂಗೆ ನಿಮ್ಗೆ ಎಲ್ಲಿ 5/2 ಎಲ್ಲ ಫ್ರಾಕ್ಷನ್ ಇದೆಲ್ಲ ಬರುತ್ತೆ, ಬರದೇ ಇಲ್ಲ ಅಲ್ವಾ? ಅಲ್ವಾ? ಆಡ್ ಮಲ್ಟಿಪಲ್ಸ್ ಆಫ್ 5/2 ನಲ್ಲಿ 0 ಬರ್ತಾ ಹೋಗ್ತವೆ. ಸೊ n ಗೆ ನೀವೇನು ವ್ಯಾಲ್ಯೂಸ್ ಕೊಡ್ತಾ ಇದೀರಾ ಇಲ್ಲಿ, ಇನ್ಪುಟ್ಸ್ 1 2 3 ಹಿಂಗ ನ್ಯಾಚುರಲ್ ನಂಬರ್ಸ್ ಕೊಟ್ಕೊಂಡು ಹೋಗ್ತಿದ್ದೀರಾ. ಸೊ ಇಲ್ಲಿ ನಿಮ್ಗೆ ಇದು ಮಾಡ್ಯುಲಸ್, ಇದು ಗ್ರಾಫ್ ಹೆಂಗಿರುತ್ತೆ ಗೊತ್ತಾ? ಇದು ಹಿಂಗಿರುತ್ತೆ. ಸಾರಿ, ಹಿಂಗಿರುತ್ತೆ. ನಾನು ಹೇಳ್ತಿದ್ದೀನಿ, ಬಟ್ ದಿಸ್ ಇಸ್ ದ ಮಾಡ್ಯುಲಸ್ ಕಾಸ್ ಎಕ್ಸ್ ಡೆಫಿನಿಷನ್. ಬಟ್ ನಾನು ಇಲ್ಲಿ ಹೇಳ್ತಾ ಇರೋದು ಕಾಸ್ ಎನ್ ಆಗಿರೋದ್ರಿಂದ 0 ಅಟ್ಟೈನ್ ಆಗಲ್ಲ ಅಂತ ಹೇಳ್ತಾ ಇದೀನಿ. 0ಗಳು ಬರಲ್ಲ ಇಲ್ಲಿ, ಟಚ್ ಆಗಲ್ಲ ಅಲ್ಲಿ. ಯಾಕಂತ ಅಂದ್ರೆ 0 ಬರೋದು ಯಾವಾಗಪ್ಪ ಅಂತಂದ್ರೆ ಕಾಸ್ ಯಾವಾಗ 0 ಆಗುತ್ತೆ? ಆಡ್ ಮಲ್ಟಿಸ್ ಆಫ್ 5/2 ನಲ್ಲಿ. ಸೊ ಅವಾಗ ಅದು 0 ಆಗಲ್ಲ. ಸೊ ದಿಸ್ ವಿಲ್ ನೆವರ್ ಅಟೈನ್ 0. ಸೊ ಹಂಗಾಗಿ ದಿಸ್ ಇಸ್ ವಾಟ್ ನಾಟ್ ಈಕ್ವಲ್ ಟು 0. ಒಂದು ಫೈನೈಟ್ ವ್ಯಾಲ್ಯೂ ಆಸಿಲೇಟ್ ಆಗ್ತಾ ಇರುತ್ತೆ. ಸೊ -1 ಇಂದ 1 ವರ್ಗುನು. ಸೊ ಹಂಗಾಗಿ ಇಟ್ ಇಸ್ ಎ ಫೈನೈಟ್ ಬರುತ್ತೆ. ಸೊ ಹಂಗಾಗಿ ಏನಾಗುತ್ತದು, ಕನ್ವರ್ಜೆಂಟ್ ಆಗುತ್ತೆ. ಸಿನ್ಸ್ bn is convergent, this is also convergent. ಈ ತರ ಯೋಚನೆ ಮಾಡಿ. 1/log n ಅಂತ ಏನಿದೆ, ಇದು ಅವಾಗಲೇ ಮಾಡಿದ್ವಲ್ಲ 1/log n. ಹೆಂಗ್ ಮಾಡ್ತೀರಾ? log n ಏನಾಗುತ್ತೆ, ಲೆಸ್ ದ್ಯಾನ್ 1/n ತಗೊಳ್ಳಿ. log n is less than n ತಗೊಳ್ಳಿ. 1/log n is greater than 1/n. 1/. ಇಲ್ಲಿ ಚಿಕ್ಕದು ನೇಚರ್ ಕಂಡಿಡ್ರಿ. ಚಿಕ್ಕದು ಕನ್ವರ್ಜೆಂಟ್ ಆಗಿದ್ರೆ, ಸಾರಿ, 1/n is ಚಿಕ್ಕದು greater than, ಡೈವರ್ಜೆಂಟ್ ಆಗಿದ್ರೆ ಹೌದು, ದೊಡ್ಡದು ಡೈವರ್ಜೆಂಟ್. ಈಗ 1/n ಅನ್ನೋದು ದೊಡ್ಡದು, ಚಿಕ್ಕದು. ಇದೇನಿದು? ಡೈವರ್ಜೆಂಟ್. ಡೈವರ್ಜೆಂಟ್. ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ನೋಡಿ. ಸೊ ಇದು ಚಿಕ್ಕದು ಡೈವರ್ಜೆಂಟ್ ಆಗಿದೆ ಅಂತಂದ್ರೆ ಡೆಫಿನೆಟ್ಲಿ ಇದು ಕೂಡ ದೊಡ್ಡದು ಕೂಡ ಏನಾಗಿರುತ್ತೆ, ಡೈವರ್ಜೆಂಟ್ ಆಗಿರುತ್ತೆ. ಸೊ ದೇರ್ಫೋರ್ summation 1/log n is divergent. e to the power of -n² ಅಂತ. ಇದಕ್ಕೂ ಅಷ್ಟೇ, ಯಾವ್ದ್ರ ಜೊತೆ ಕಂಪೇರ್ ಮಾಡ್ಬೋದಾ? ನೋಡ್ತಾ ಹೋಗಿ. ಕಂಪೇರ್ ಮಾಡೋ ತರ ಇದ್ರೆ ನೋಡ್ಕೊಂತ ಹೋಗಿ ಮಾಡ್ಬೋದು. ನೋಡಿ, ನಮ್ಗೆ ಗೊತ್ತಿದೆ. ಸೊ e⁻n ಅಥವಾ ಐ ಸೇ ಸಿಂಪ್ಲಿ n² is greater than n ಅಂತ ಹೇಳ್ಬೋದಾ? ಎಸ್ ಸರ್. n² is greater than n. ಅದಕ್ಕೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ n² is less than, ಎರಡ್ ಕಡೆನೂ ಫಸ್ಟ್ ನ ರೈಸ್ ಮಾಡಿದ್ರೆ, ಅಲ್ಲ, ಎರಡೂ ಕಡೆನೂ ರೈಸ್ ಮಾಡಿದ್ರೆ ಮತ್ತೆ ಈ ರೈಸ್ ಅದು ಗೊತ್ತಿಲ್ವಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಈಗ ಕೆಲಸ ಮಾಡಿ, ಈ ಕಡೆನ ಬರೀ n ಅಲ್ಲೇ ಇಟ್ಕೊಳ್ಳಿ, ಈ ಕಡೆನ ಈ ರೈಸ್ ಮಾಡಿ. ಈಗ e⁻x ಅಥವಾ e⁻n² ಈಸ್ ಗ್ರೇಟರ್ ದ್ಯಾನ್ n ಹೋಗ್ಲಿ, ಹಿಂಗ್ ಬರೀಬೋದು. ಡೈರೆಕ್ಟ್ ರಿಲೇಷನ್ ಗೊತ್ತಿದೆಯಲ್ಲ ನಮಗೆ. e⁻n² ಇಸ್ ಗ್ರೇಟರ್ ದೆನ್ n ಅಂತ ಹೇಳ್ಬೋದಲ್ಲ, ಯಾವ್ದೇ ವ್ಯಾಲ್ಯೂ ಅಂತ ತಗೊಳ್ಳಿ. ಇದು ರಿಲೇಷನ್ ಹೋಲ್ಡ್ ಆಗುತ್ತಾ, ಹೋಲ್ಡ್ ಆಗಲ್ವಾ? ಹೋಲ್ಡ್ ಆಗುತ್ತೆ ಸರ್, ಬಿಕಾಸ್ ಈಸ್ ಗ್ರೇಟರ್ ಈಸ್ ಗ್ರೇಟರ್ ದೆನ್ 1, 2.7 ಏನೋ ಇದೆ. ಸೊ n² ಮಾಡಿ ಡೆಫಿನೆಟ್ಲಿ ಇದು ಹೋಲ್ಡ್ ಆಗುತ್ತೆ. e⁻n² ಇಸ್ ಗ್ರೇಟರ್ ದೆನ್ 1. ಬಟ್ ನಾನು ರೆಸಿಪ್ರೋಕಲ್ ತಗೊಂಡ್ಬಿಟ್ಟು, ರೆಸಿಪ್ರೋಕಲ್ ತಗೊಂಡು e⁻n² ಈಸ್ ಲೆಸರ್ ದೆನ್ 1/n ಆಗುತ್ತೆ. ಇದನ್ನ ಮೇಲ್ಗಡೆ ತಗೊಂಡು ನಾವು e⁻ -n² ಈಸ್ ಲೆಸ್ ದೆನ್ 1/n ಅಂತ ಆಗುತ್ತೆ. ಈಗ ಇದು ಯಾವ್ದು ಚಿಕ್ಕದು ಇಲ್ಲಿ? ಇದ್ದು ಅಂದ್ರೆ ಈ 1/n ಅನ್ನೋದು ದೊಡ್ಡದು ಅಲ್ವಾ? ಡೈವರ್ಜೆಂಟ್ ಹೇಳಕ್ ಆಗಲ್ಲ ಸರ್. ಹೇಳಕ್ಕಾಗಲ್ಲ. ಮತ್ತೀಗ ಯಾವ್ದ್ರ ಜೊತೆ ಕಂಪೇರ್ ಮಾಡ್ತೀರಾ ಅದನ್ನ? ಅಲ್ವಾ ಸರ್, ಅವಾಗ್ಲೇ ನಾವ್ ಈಗ ರೈಸ್ ಮಾಡಿದ್ರೆ ಎರಡ್ ಕಡೆನೂ ತಗೊಂಡಿದ್ರಲ್ಲ ನೀವು, ಹಂಗೆ ರೈಸ್ ಮಾಡಕ್ ಆಗಲ್ಲ. ಅಲ್ಲ, ಮಾಡ್ಬೋದು. ಹೆಂಗ್ ಮಾಡ್ತೀರಿ ಹೇಳಿ? ಅದು ಫಸ್ಟ್ n² ತಗೊಂಡ್ವಿ, n² ಈಸ್ ಗ್ರೇಟರ್ ದೆನ್ n ಅಂತ ಅಂದ್ಕೊಂಡ್ವಿ. e⁻ ರೈಸ್ ಮಾಡೋದಾ? ಎಸ್ ಸರ್. e⁻ ರೈಸ್ ಮಾಡಿದ್ರೆ e⁻n² ಈಸ್ greater than log n. Greater than
ಈಗ ಕ್ಲಿಯರ್ ಆಯ್ತು. ಇಲ್ಲಿ ಒಂದು ಕೆಲಸ ಮಾಡಿ, ಎನ್ ಜೊತೆ ಕಂಪೇರ್ ಮಾಡ್ತೀರಾ? ಎನ್ ಸ್ಕ್ವೇರ್ ಜೊತೆ ಕಂಪೇರ್ ಮಾಡ್ಬೋದಲ್ವಾ? ನೋಡಿ, ಇ ಪವರ್ ಎನ್ ಸ್ಕ್ವೇರ್ ಈಸ್ ಗ್ರೇಟರ್ ದೆನ್ ಎನ್ ಸ್ಕ್ವೇರ್ ಡೈರೆಕ್ಟ್ ಆಗಿ ಬರ್ಕೋಬಹುದು. ಎನ್ ಸ್ಕ್ವೇರ್ ಅಂತಾನೆ ಬರ್ಕೋಬಹುದಾ? ಎಸ್ ಸರ್. ದಿಸ್ ಇಸ್ ಆಲ್ಸೋ ಟ್ರೂ. ನಾವು ಮಾಡಿದ್ದೆಲ್ಲ ಕರೆಕ್ಟ್ ಆಗಿದೆ, ಬಟ್ ಇದರಿಂದ ಹೇಳಕ್ ಆಗಲ್ಲ ನಮ್ಗೆ ಇ ಪವರ್ ಎನ್ ಸ್ಕ್ವೇರ್ ಇಸ್ ಗ್ರೇಟರ್ ದೆನ್ ಎನ್ ಸ್ಕ್ವೇರ್ ಅಂತ ಹೇಳಿ. ಈಗ ರೆಸಿಪ್ರೋಕಲ್ ತಗೊಳ್ಳಿ. 1 by 1 e by e power power n square is lesser than 1 1 by by n n square. square. That is e power minus n square is lesser than 1 by n square. ಈ ದೊಡ್ಡದು ಯಾವುದು? ಇದೇ ದೊಡ್ಡದು. 1 by n square. 1 by n square is ದೊಡ್ಡದು. ದೊಡ್ಡದೇ ನಮ್ಗೆ ಏನ್ ಬರ್ತಾ ಇದೆ? Convergent. ಕನ್ವರ್ಜೆಂಟ್ ಬರ್ತಾ ಇದೆ. e power minus n square ಅದಕ್ಕಿಂತ ಚಿಕ್ಕದು. ಸೊ ಡೆಫಿನೆಟ್ಲಿ ಇದು ಕೂಡ ಏನಾಗಬೇಕು? Convergent. ಕನ್ವರ್ಜೆಂಟ್ ಆಗಬೇಕು. ಇಲ್ಲಿ ಎನ್ ಜೊತೆ ಕಂಪೇರ್ ಮಾಡೋದಕ್ಕಿಂತ ಎನ್ ಸ್ಕ್ವೇರ್ ಜೊತೆ ಕಂಪೇರ್ ಮಾಡಿ ನಿಮ್ಗೆ ಅವಾಗ ಈಸಿ ಆಗ್ಬೋದು. ಲಾಗ್ ಆಫ್ ಲಾಗ್ ಎನ್ ಹೋಲ್ ಪವರ್ ಲಾಗ್ ಎನ್ ಅಂತ ಇದೆ. ಇದು ಹೆಂಗ್ ಮಾಡ್ತಾರೆ? ಇದಕ್ಕೆ ಒಂದು ಪ್ರೊಸೀಜರ್ ಇದೆ. ಸೊ ಆತರ ಮಾಡ್ತಾ ಹೋಗಿ ನೋಡಿ, ಈ ತರ ಬರ್ಕೊಳ್ಳಿ. ಲಾಗ್ ಆಫ್ ಲಾಗ್ ಎನ್ ಈಸ್ ಗ್ರೇಟರ್ ದ್ಯಾನ್ ಎನ್ ಅಂತ ಬರ್ತಾನೆ. ಸೊ ಎನ್ ಪಿ ಬಲಿನಲ್ಲಿ ಪ್ರೂಫ್ ಇದೆ. ಸೊ ಲಾಗ್ ಆಫ್ ಲಾಗ್ ಎನ್ ಈಸ್ ಗ್ರೇಟರ್ ದೆನ್ ಎನ್ ಅಂತ ಇದೆ. ಗ್ರೇಟರ್ ದೆನ್ ಎನ್ ಅಂತ ಹೇಳ್ಬೋದಾ? ಫಾರ್ ಸಮ್ ಲಾರ್ಜ್ ಎನ್, ಫಾರ್ ಸಮ್ ಲಾರ್ಜ್ ಎನ್ ಬರ್ಕೋಬೋದಾ? ಸಾರಿ, ಎನ್ ಅಂತೀನಿ. ಇಟ್ ಈಸ್ ಗ್ರೇಟರ್ ದೆನ್ 2 ಅಂತ ಬರ್ಕೋಬಹುದು. ಸಾರಿ, ಅದು ತಪ್ಪಾಗುತ್ತೆ. ಲಾಗ್ ಆಫ್ ಲಾಗ್ ಎನ್ ಇನ್ನೂ ಚಿಕ್ಕದೇ ಬರುತ್ತದೆ. ಎನ್ಗಿಂತ ತುಂಬಾ ಚಿಕ್ಕದ್ ಬರುತ್ತದೆ, ಹೌದಾನೆ? ಈಗ ಲಾಗ್ ಆಫ್ ಲಾಗ್ ಎನ್ ಈಸ್ ಗ್ರೇಟರ್ ದನ್ 2 ಅಂತ ಬರ್ಕೋಬೋದಾ? ಫಾರ್ ಸಮ್ ಲಾರ್ಜ್ ಎನ್. ಇಫ್ ಯು ಚೂಸ್ ಲಾರ್ಜ್ ಎನ್ಗಳು, ಎನ್ಗೆ ಲಾರ್ಜ್ ಕೊಟ್ಟ ಒಂದು 100 ಟರ್ಮ್ಸ್ ಆದ್ಮೇಲೆ ಕೊಟ್ಟಾಗ ನಿಮ್ಗೆ ಡೆಫಿನೆಟ್ಲಿ ವಿಲ್ ಗೆಟ್ ಸಮ್ ಲಾರ್ಜ್ ಎನ್. ಓಕೆನಾ? ಐ ಮೀನ್ ವ್ಯಾಲ್ಯೂ ಬರುತ್ತೆ. ಗ್ರೇಟರ್ ದನ್ 2 ಅಂತ ಬರ್ಕೋಬಹುದು. ಈಗ ಏನ್ ಮಾಡ್ತೀನಿ, ಎರಡು ಕಡೆ ಲಾಗ್ ಮಲ್ಟಿಪ್ಲೈ ಮಾಡ್ತೀನಿ. ಎರಡು ಕಡೆ ಲಾಗ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇದು ರಿಸಲ್ಟ್ ಬರಿಬೋದಾ ನಾನು ಹಿಂಗೆ? ಲಾಗ್ ಎನ್ ನ ಮಲ್ಟಿಪ್ಲೈ ಮಾಡಿದಾಗ ಲಾಗ್ ಆಫ್ ಲಾಗ್ ಎನ್ ಈಸ್ ಗ್ರೇಟರ್ than log 2. Log 2 ಬರುತ್ತೆ ಸರ್. 2 log 2 into log n ಬರುತ್ತೆ. ಅಲ್ಲ, ಲಾಗ್ ಎನ್ ನ ಮಲ್ಟಿಪ್ಲೈ ಮಾಡ್ತಾ ಇರುತ್ತೆ, ಲಾಗ್ ಅಲ್ಲ. 2 into log n. ಈಗ ಏನ್ ಮಾಡ್ತೀನಿ, ಈ ಲಾಗ್ ಎನ್ ಇದೆಯಲ್ಲ ಹಿಂದೆಗಡೆ, ಈ ಪವರ್ ಶಿಫ್ಟ್ ಮಾಡ್ಬೋದಲ್ವಾ ನಾವು? ಲಾಗ್ ಇದ್ರೆ Yes sir. ಲಾಗ್ ಆಫ್ ಏನಿದು? ಲಾಗ್ ಎನ್ ಪವರ್ Log n. ಲಾಗ್ ಎನ್ ಅಂತ ಬರೀಬೋದು. ಈಸ್ ಗ್ರೇಟರ್ ದ್ಯಾನ್, ಇದನ್ನು 2 ಶಿಫ್ಟ್ ಮಾಡೋದಲ್ವಾ? Log n square. ಲಾಗ್ ಎನ್ ಸ್ಕ್ವೇರ್ ಆಗುತ್ತೆ. ಈಗ ಲಾಗ್ ಲಾಗ್ ಕ್ಯಾನ್ಸಲ್ ಮಾಡ್ಬೋದಾ? ಈಗ Yes sir. ಲಾಗ್ ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ? ಲಾಗ್ Log ಎನ್ n power ಪವರ್ log n ಲಾಗ್ ಎನ್ greater ಈಸ್ than n ಗ್ರೇಟರ್ ದ್ಯಾನ್ square. ಎನ್ ಸ್ಕ್ವೇರ್ ಅಲ್ವಾ? 1 by ಈಗ ರೆಸಿಪ್ರೋಕಲ್ ತಗೊಳ್ಳಿ. ನಮ್ಗೆ ಸಿಕ್ತಲ್ಲ ರೆಸಿಪ್ರೋಕಲ್. log power n 1 log divided n by is less log than n 1 by n whole power log n lesser than 1 by n square. ಈಗ ಯಾವ್ದು ಚಿಕ್ಕ ಯಾವ್ದು ದೊಡ್ಡದು? ದಿಸ್ ಇಸ್ 1 by n square is bigger than 1 by ಬಿಗ್ಗರ್. log. ಬಿಗ್ಗರ್ ಅಲ್ವಾ? ಇದು ಬಿಗ್ಗರ್. ಅಂದ್ರೆ ಇದೇನಿದು ಬಿಗ್ಗರ್? Convergent. ಕನ್ವರ್ಜೆಂಟ್ ಬೈ ಪಿ ಸೀರೀಸ್. ಇದು ಕನ್ವರ್ಜೆಂಟ್ ಆದ್ರೆ ಚಿಕ್ಕದು ಕೂಡ ಏನಾಗುತ್ತೆ? ಕನ್ವರ್ಜೆಂಟ್. ಇದನ್ನು ತುಂಬಾ ಸರಿ ಕೇಳಿದ್ದಾರೆ ಇದೇ ತರ ಕ್ವಶನ್ಸ್ಗಳನ್ನ. ಲಾಗ್ ಎನ್ ಪವರ್ ಲಾಗ್ ಎನ್, ಅದರ ನೆನ್ಪಿಟ್ಕೊಳ್ಳಿ. ಇದನ್ನ ಈ ತರ ಮಾಡೋದು. ಫಾರ್ ಸಮ್ ಲಾರ್ಜ್ ಎನ್ ಗ್ರೇಟರ್ ದ್ಯಾನ್ 2 ಅಂತ ತಗೊಳ್ಳಿ. ಲಾಗ್ ಆಫ್ ಲಾಗ್ ಎನ್ ನೀವ್ ಹೆಂಗ್ ತಗೋಬೇಕಂದ್ರೆ ಸಿಂಪಲ್ ಆಗಿ ತಗೋಬೇಕಾರದು. ಇಲ್ಲಿ ಎಷ್ಟೊಂದು ಲಾಗ್ಗಳನ್ನ ಕೊಡ್ತಾನೆ, ಸಮ್ಟೈಮ್ಸ್ 2-3 ಲಾಗ್ ಕೊಡ್ತಾನೆ. ಅವಾಗ ಏನ್ ಮಾಡ್ಬೇಕಂದ್ರೆ ಲಾಗ್ ಬರ್ಕೊಂಡು ಇಲ್ಲಿ ಎಷ್ಟು ಲಾಗ್ ಇದೆ, 1 ಲಾಗ್ ಇದ್ರೆ ಅದನ್ನ ಬರ್ಕೋಬೇಕು. ಇಲ್ಲಿ ಸಪೋಸ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಲಾಗ್ ಎನ್ ಹೋಲ್ ಪವರ್ ಲಾಗ್ ಎನ್ ಅಂತ ಇದೆ. ಸೊ ಇಲ್ಲಿ ಹೆಂಗ್ ತಗೋತೀರಾ? ಇದು ಅಷ್ಟೇ ವ್ಯಾಲ್ಯೂ ಕಂಪ್ಯಾರಿಸನ್ ಟೆಸ್ಟ್ ಮಾಡೋದು. ಇಲ್ಲೂ ಕೂಡ ಹೆಂಗ್ ಬರ್ಕೋಬೇಕು ನೀವು? log ಲಾಗ್ n is ಬರ್ಕೊಂಡು greater ಲಾಗ್ than ಒಳಗಡೆ ಇಲ್ಲಿ ಏನಿರುತ್ತೋ ಅದನ್ನ ಬರ್ಕೋಬೇಕು. ಲಾಗ್ ಒಳಗಡೆ ಲಾಗ್ ಆಫ್ ಲಾಗ್ ಎನ್
ಈಸ್ ಗ್ರೇಟರ್ ದ್ಯಾನ್ 2 ಅಂತಾನೆ ಬರ್ತೀನಿ ಫಾರ್ ಸಮ್ ಲಾರ್ಜ್ ಎನ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ, ಸೇಮ್ ಲಾಜಿಕ್ ಲಾಗ್ ಎನ್ ಏನ್ ಮಾಡಿ, ಯಾಕಂದ್ರೆ ಇದ್ರ ಪವರಿಗೆ ಬರ್ಬೇಕಲ್ಲ ಲಾಗ್ ಎನ್, ಅದಕ್ಕೋಸ್ಕರ ಲಾಗ್ ಎನ್ ಮಲ್ಟಿಪ್ಲೈ ಮಾಡಿ. ಲಾಗ್ ಎನ್ ಇಂಟು ಲಾಗ್ ಆಫ್ ಲಾಗ್ ಎನ್ ಆಗುತ್ತೆ, ಈಸ್ ಗ್ರೇಟರ್ ದೆನ್ 2 log n. 2 ಲಾಗ್ ಎನ್ ಆಗುತ್ತೆ. ಇದು ಏನಾಗುತ್ತೆ, ಲಾಗ್ ಆಫ್ ಲಾಗ್ ಎನ್ ಹೋಲ್ ಪವರ್ ಲಾಗ್ ಎನ್ ಆಗುತ್ತೆ, ಈಸ್ ಗ್ರೇಟರ್ ದೆನ್ ಲಾಗ್ ಎನ್ ಸ್ಕ್ವೇರ್. ಲಾಗ್ ಕ್ಯಾನ್ಸಲ್ ಆಗಿ ನಿಮಗೆ ಲಾಗ್ ಎನ್ ಹೋಲ್ ಪವರ್ ಲಾಗ್ ಎನ್ ಈಸ್ ಗ್ರೇಟರ್ ದೆನ್ ಎನ್ ಸ್ಕ್ವೇರ್. ರೆಸಿಪ್ರೋಕಲ್ ತಗೊಂಡ್ರೆ ನಿಮ್ಗೆ ಆನ್ಸರ್ ಅಲ್ಲೇ ಸಿಕ್ಬಿಡುತ್ತೆ. 1/log n power log n less than 1/n square. ಸೊ ಇದು ಚಿಕ್ಕದಾಗುತ್ತೆ. 1/n square is bigger. ಸೊ ಬಿಗ್ಗರ್ ನಮ್ಗೆ Convergent. ಕನ್ವರ್ಜೆಂಟ್ ಆಗ್ತಾ ಇದೆ ಅಂತಂದ್ರೆ ಸ್ಮಾಲರ್ ಕೂಡ ನಮ್ಗೆ ಏನಾಗುತ್ತೆ, ಕನ್ವರ್ಜೆಂಟ್ ಆಗುತ್ತೆ ಬೈ ಕಂಪ್ಯಾರಿಸನ್ ಟೆಸ್ಟ್. ಸೊ ಹಂಗಾಗಿ ಇಟ್ ಇಸ್ ಕನ್ವರ್ಜೆಂಟ್. ಓಕೆ, ಸೊ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರಿಮೈನಿಂಗ್ ಮಾತಾಡ್ತಾ ಹೋಗೋಣ. ನೆಕ್ಸ್ಟ್ ರೇಷಿಯೋ ಟೆಸ್ಟ್ ಎಲ್ಲ ಬರ್ತದೆ, ಅದೆಲ್ಲ ಮಾತಾಡ್ತಾ ಹೋಗೋಣ. ಥ್ಯಾಂಕ್ ಯು. Thank you, sir. Thanks.